ಭಕ್ತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನೋನ್ನತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ. ಮೂವತ್ತೇಳಾಗಿತ್ತು. 40 38 40 ಯಸ್ತು ಯುಕ್ತೈವ ಧರ್ಮಸ್ಯ ನಿರ್ಣಯಂ ವರ್ಣಯೇದ್ಬುಧಃ ಲಾಘವಾತ್ಸ ಸಕೃಚ್ಛುದ್ಯೈ ಪಿಬೇದಾ ಚ ಮನೋದಕಂ. ಕೆಲವರು ಯುಕ್ತಿಯಿಂದಲೇ ಧರ್ಮವನ್ನು ನಿರ್ಣಯ ಮಾಡಬಹುದು ಅಂತ ಹೇಳ್ತಾರೆ. ಅವರಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಬಂದದ್ದು ವೇದ ಅಪೌರುಷೇಯವಾದದ್ದನ್ನು ಒಪ್ಪಬೇಕು ಅಂತ. ವೇದವನ್ನು ಅಪೌರುಷೇಯ ಅಂತ ಒಪ್ಪಬೇಕು. ವೇದವನ್ನು ಅಪೌರುಷೇಯ ಅಂತ ಒಪ್ಪಲಿಲ್ಲ ಅಂತಾದರೆ ಧರ್ಮಾದಿಗಳ ಸಿದ್ಧಿ ಆಗದೇ ಹೋಗಬೇಕಾದೀತು ಅಂತ ಎಲ್ಲರೂ ಒಪ್ಪಿರುವಂತಹ ಧರ್ಮಾದಿಗಳು ಸಿದ್ಧವಾಗಬೇಕು ಅಂತಾದರೆ ವೇದವನ್ನು ಅಪೌರುಷೇಯ ಅಂತ ಒಪ್ಪಲೇಬೇಕು ಅಂತ ಹೇಳಿದರು. ಅದಕ್ಕೆ ಧರ್ಮಾದಿಗಳು ಸಿದ್ಧಿಯಾಗಬೇಕು ತಾನೆ, ಆದ್ದರಿಂದ ಯುಕ್ತಿಯಿಂದಲೇ ಧರ್ಮಗಳನ್ನು ನಾವು ಸಿದ್ಧ ಮಾಡ್ತೇವೆ ಅಂತ. ಲೋಕದಲ್ಲಿ ಅನೇಕ ವಿಕೃತಾಂಗಿಗಳನ್ನು ನಾವು ಕಾಣುತ್ತೇವೆ. ಅದಕ್ಕೇನು ಕಾರಣ? ಕೆಲವರಿಗೆ ಅವಯವ ಎಲ್ಲ ಸರಿಯಾಗಿದೆ, ಉಳಿದವರಿಗೆ ಅವಯವ ಅದು ವಿಕೃತವಾಗಿದೆ. ಏನು ಕಾರಣ ಅಂತಂದರೆ, ಯಾರು ಹಿಂದಿನ ಜನ್ಮದಲ್ಲಿ ಆ ಅವಯವಗಳಿಗೆ ತೊಂದರೆಯನ್ನು ಕೊಟ್ಟಿದ್ದಾರೋ ಅವರಿಗೆ ಈ ಜನ್ಮದಲ್ಲಿ ಅವಯವ ಎಂಬತಕ್ಕಂಥದ್ದು ಊನಾಗಿದೆ ಅಂತ ಹೇಳಲಿಕ್ಕೆ ಬರುತ್ತೆ ತಾನೆ. ಹಾಗೆ ಹೀಗೆ ಧರ್ಮ ಯಾವುದು, ಅಧರ್ಮ ಯಾವುದು, ಪಾಪ ಯಾವುದು, ಪುಣ್ಯ ಯಾವುದು ಅನ್ನೋದನ್ನು ಯುಕ್ತಿಯ ಮೂಲಕ ನಾವು ತೀರ್ಮಾನ ಮಾಡ್ತೇವೆ. ಯಾವುದು ಸಂತೋಷಕ್ಕೆ ಕಾರಣವಾಗಿದೆಯೋ ಅದು ಧರ್ಮ, ಯಾವುದು ದುಃಖಕ್ಕೆ ಕಾರಣವಾಗಿದೆಯೋ ಅದು ಅಧರ್ಮ. ಒಬ್ಬರಿಗೆ ನಾವು ಏನಾದರೂ ವಸ್ತುವನ್ನು ಕೊಟ್ಟೆವು, ಅವನಿಗೆ ಸಂತೋಷ ಆಯಿತು, ಹಾಗಾದ್ರೆ ಅದನ್ನು ಧರ್ಮ ಅಂತ ಹೇಳ್ತೇವೆ. ಯಾರಿಗೋ ನಾವು ಹೊಡೆದೆವು ಅಥವಾ ಅವನ ವಸ್ತುವನ್ನು ಕಿತ್ತುಕೊಂಡೆವು, ಆಗ ಅವನಿಗೆ ದುಃಖ ಆಯಿತು, ಹಾಗಾದ್ರೆ ಅದನ್ನು ಅಧರ್ಮ ಅಂತ ಹೇಳ್ತೇವೆ. ಹೀಗೆ ಧರ್ಮ ಯಾವುದು, ಅಧರ್ಮ ಯಾವುದು. ಧರ್ಮ ಅಂದರೆ ಪುಣ್ಯ ಅಂತ ಅರ್ಥ, ಅಧರ್ಮ ಅಂದರೆ ಪಾಪ ಅಂತ ಅರ್ಥ. ಪುಣ್ಯ ಯಾವುದು, ಪಾಪ ಯಾವುದು ಅಂತಂದರೆ ಅದಕ್ಕೆ ಯಾವುದರಿಂದ ಸಂತೋಷ ಆಗುತ್ತೋ ಅದು ಪುಣ್ಯ, ಅದನ್ನು ಧರ್ಮ ಅಂತ ಕರೀತಾರೆ. ಯಾವುದರಿಂದ ದುಃಖ ಆಗುತ್ತೋ ಅದನ್ನು ಅಧರ್ಮ ಅಂತ ಕರೀತಾರೆ, ಅದನ್ನು ಪಾಪ ಅಂತ ಕರೀತಾರೆ. ಹೀಗೆ ಇದಕ್ಕೆ ವೇದ ಯಾಕೆ ಬೇಕು? ವೇದ ಇಲ್ಲದೇನೆ ಈ ಯುಕ್ತಿಯಿಂದಲೇ ನಾವು ಧರ್ಮ ಅಧರ್ಮಗಳನ್ನು ತೀರ್ಮಾನ ಮಾಡ್ತೇವೆ ಅಂತ ಯಾರಾದರೂ ಹೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಎಷ್ಟು ಯುಕ್ತೈವ ಧರ್ಮಸ್ಯ ನಿರ್ಣಯಂ ವರ್ಣಯೇದ್ ಬುಧಃ. ಯಾವ ಜ್ಞಾನಿಯಾದವನು ಧರ್ಮದ ಸಿದ್ಧಿ ಅಥವಾ ಧರ್ಮದ ನಿರ್ಣಯ ಅದು ಯುಕ್ತಿಯಿಂದಲೇ ಆಗುತ್ತೆ ಅಂತ ಹೇಳ್ತಾರೆ ಅಂತಂದರೆ, ಅದಕ್ಕೆ ಅವ್ರು ಹೇಳ್ತಾರೆ, ಲೋಕದಲ್ಲಿ ಆಚಮನ ಎಂಬತಕ್ಕಂಥದ್ದು ಅದೊಂದು ಧರ್ಮ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಸಂಧ್ಯಾ ವಂದನೆ ಮಾಡಬೇಕಾದರೆ ಆಚಮನ ಮಾಡ್ತಾರೆ, ಅಥವಾ ಪುಣ್ಯಕರ್ಮವನ್ನು ಪ್ರಾರಂಭ ಮಾಡಬೇಕಾದರೆ, ಸ್ನಾನವನ್ನು ಪ್ರಾರಂಭ ಮಾಡಬೇಕಾದರೂ ಸಂಕಲ್ಪ, ಆವಾಗ ಆಚಮನ ಎಂಬತಕ್ಕಂಥದ್ದು ಮಾಡ್ತಾರೆ ಅಂತ. ಹಾಗೆ ಯಾವುದೇ ಒಂದು ಸತ್ಕರ್ಮವನ್ನು ಮಾಡಬೇಕಾದರೂ, ಪೂಜೆ ಆಗಿರಬಹುದು ಅಥವಾ ಬೇರೆ ಯಜ್ಞ ಹೋಮ ಹವನ ಇದೆಲ್ಲ ಆಗಬಹುದು, ಇದನ್ನು ಮಾಡಬೇಕಾದರೆ ಆಚಮನವನ್ನು ಮಾಡ್ತಾರೆ. ಹಾಗಾದರೆ ಆಚಮನ ಎಂಬತಕ್ಕಂಥದ್ದು ಅದು ಪುಣ್ಯಕರ್ಮ ಅಂತ ಗೊತ್ತು.
ಆದರೆ ಆಚಮನ ಎಷ್ಟು ಬಾರಿ ಮಾಡ್ತಾರೆ? 3 ಬಾರಿ ಮಾಡ್ತಾರೆ. ಇಲ್ಲಿ ಆಚಮನ ಮಾಡೋದರಿಂದ ಪಾವಿತ್ರ್ಯ ಶುದ್ಧಿ ಅಂತಕ್ಕಂಥದ್ದು ಉಂಟಾಗುತ್ತೆ ಅಂತಾದರೆ ಅದು 3 ಬಾರಿ ಯಾಕೆ ಮಾಡಬೇಕು? 1 ಬಾರಿ ಆಚಮನ ಮಾಡಿದ್ರೂ ಕೂಡ ಶುದ್ಧಿಯಾಗುತ್ತೆ ಅಂತ. ಆ ಆಚಮನ ಎಂಬತಕ್ಕಂಥದ್ದು ಶುದ್ಧಿಗೆ ಕಾರಣವಾಗಿದೆ ಅಂತಾದರೆ ಆವಾಗ ಪಿಬೇದ್ ಆಚಮನೋದಕಂ ಅಂತ 1 ಬಾರಿ ಆ ನೀರನ್ನು ಕುಡಿದ್ರೆ ಸಾಕು. ಸಕೃತ್ ಪಿಬೇದ್ ಆಚಮನೋದಕಂ, 1 ಬಾರಿ ಕುಡಿದ್ರೆ ಸಾಕು, ಯುಕ್ತಿ ಅಷ್ಟೆ. 3 ಬಾರಿ ಯಾಕೆ ಕುಡಿಬೇಕು ಅಂತ, 3 ಬಾರಿ ಆಚಮನ ಮಾಡಬೇಕು ಎಂಬುದಾಗಿ ಏನು ಎಲ್ಲ ಕಡೆಯಲ್ಲಿ ಪ್ರಸಿದ್ಧಿ ಇದೆ, ಅದು ಬೇಕಾಗಿಲ್ಲ. ಯಾಕೆ ಯುಕ್ತಿಯಿಂದ ನೀವು ಧರ್ಮವನ್ನು ತೀರ್ಮಾನ ಮಾಡ್ತೀರಾ ಅಂತಾದರೆ ಆವಾಗ 3 ಬಾರಿ ಕುಡಿಯೋಕ್ಕಿಂತ 1 ಬಾರಿ ನೀರನ್ನು ಪ್ರಾಶನ ಮಾಡೋದು ಅದು ಲಾಘವ, ಅದು ಸುಲಭ. ಅದರಿಂದ 3 ಬಾರಿ ನೀರು ಕುಡಿಬೇಕಾಗಿಲ್ಲ. 1 ಬಾರಿ ಆಚಮನ ಮಾಡಿದರೂ ಕೂಡ, ನೀರನ್ನು ಕುಡಿದ್ರೂ ಕೂಡ, ಪ್ರಾಶನ ಮಾಡಿದರೂ ಕೂಡ ಅದು ದೇಹದ ಶುದ್ಧಿಯನ್ನು ಉಂಟು ಮಾಡುತ್ತೆ ಅಂತ ಯುಕ್ತಿಯಿಂದ ತೀರ್ಮಾನ ಮಾಡಬೇಕಾಗುತ್ತೆ. ಅದರಿಂದ ಪ್ರಮಾಣವಾಕ್ಯ ಇಲ್ಲದೇನೆ ನಾವು ಯುಕ್ತಿಯಿಂದ ತೀರ್ಮಾನ ಮಾಡ್ತೇವೆ ಅಂತಂದರೆ ಅದು ಸಾಧ್ಯವೇ ಇಲ್ಲ. ಯುಕ್ತಿಯಿಂದ ತೀರ್ಮಾನ ಮಾಡೋದಾದರೆ 1 ಬಾರಿ ಪ್ರಾಶನ ಮಾಡಿದ್ರೂ ಸಾಕು ಅಂತ ಸಿದ್ಧ ಆಗಬೇಕಾದೀತು ಅಂತ. ಧರ್ಮ ಅದು ಕೇವಲ ಯುಕ್ತಿಯಿಂದ ತೀರ್ಮಾನ ಮಾಡೋದು ಅಂತಾದರೆ ಇಂತಹ ಅನರ್ಥಗಳು ಆಗಬೇಕಾಗಿತ್ತು. ಆದ್ದರಿಂದ ಧರ್ಮವನ್ನು ಯುಕ್ತಿಯಿಂದ ತೀರ್ಮಾನ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಯಸ್ತು ಬುಧಃ, ಯಾವ ಜ್ಞಾನಿಯು ಧರ್ಮದ ನಿರ್ಣಯಂ ತೀರ್ಮಾನವನ್ನು ಯುಕ್ತ್ಯಾಯೇವ ಕೇವಲ ಯುಕ್ತಿಯಿಂದಲೇ ವರ್ಣಯೇತ್ ಹೇಳ್ತಾನೆ ಅಂತಾದರೆ ಸಹ ಅವನು ಶುದ್ಧಿಗಾಗಿ ಆಚಮನೋದಕಂ ಆಚಮನದ ನೀರನ್ನು ಲಾಘವ ಎಂಬತಕ್ಕಂಥ ಯುಕ್ತಿ ಇರುವುದರಿಂದ ಸಕೃತ್ 1 ಬಾರಿಯೇ ಪಿಬೇತ್ ಕುಡಿಯಬೇಕಾದೀತು ಅಂತ. ಇಲ್ಲಿ ಯಾವುದು ಯುಕ್ತಿ? 3 ಬಾರಿ ಕುಡಿಯೋದಕ್ಕಿಂತ 1 ಬಾರಿ ಕುಡಿಯೋದು ಲಾಘವ, ಹೌದಲ್ವ? ಕಷ್ಟ ಮತ್ತು ಸುಲಭ ಅಂತ ವಿಚಾರ ಮಾಡಿದ್ರೆ ಆವಾಗ 3 ಬಾರಿ ಕುಡಿಯೋದಕ್ಕಿಂತ 1 ಬಾರಿ ಕುಡಿಯೋದು ಸುಲಭ ಅಂತ ಅರ್ಥ. ಆದ್ದರಿಂದ ಸುಲಭ ಎಂಬತಕ್ಕಂಥದ್ದು ಒಂದು ಯುಕ್ತಿ. ಪ್ರಮಾಣ ಇದೆ ಅಂತ, ವೇದವೇ ಪ್ರಮಾಣ ಅಂತ. ಹೌದು, ಆದರೆ ವೇದವನ್ನು ಪ್ರಮಾಣ ಅಂತ ಒಪ್ಪಲ್ಲ. ಅದಕ್ಕೆ ಸಮಸ್ಯೆ ಹೇಳ್ತಾ ಇರೋದು. ವೇದವನ್ನು ಪ್ರಮಾಣ ಒಪ್ಪೋದಿಲ್ಲ. ಹಾಗಾದರೆ ಧರ್ಮಾದಿಗಳು ಸಿದ್ಧ ಆಗಬೇಕು. ಧರ್ಮಾದಿಗಳನ್ನು ಯುಕ್ತಿಯಿಂದ ನಾವು ಸಾಧನೆ ಮಾಡ್ತೇವೆ ಅಂತಾದರೆ ಆಗ 3 ಬಾರಿ ಕುಡಿಬೇಕಾಗಿಲ್ಲ. ಯಾಕೆ 3 ಬಾರಿ ಕುಡಿಯೋದಕ್ಕೆ 1 ಬಾರಿ ಕುಡಿದರೆ ಅದು ಸುಲಭ. ಅದರಿಂದ ಸುಲಭ ಎಂಬತಕ್ಕಂಥ ಯುಕ್ತಿ ಇದೆ. ಆದ್ದರಿಂದ 1 ಬಾರಿ ಆಚಮನ ಮಾಡಿದರೆ ಸಾಕು. ಯಸ್ತು ಬುಧಃ, ಯಾವ ಜ್ಞಾನಿಯು ಧರ್ಮದ ನಿರ್ಣಯವನ್ನು ಯುಕ್ತ್ಯಾಯೇವ ಕೇವಲ ಯುಕ್ತಿಯಿಂದಲೇ ವರ್ಣಯೇತ್ ಹೇಳುತ್ತಾನೋ ಸಹ ಅವನು ಶುದ್ಧಿಗಾಗಿ ಆಚಮನೋದಕಂ ಆಚಮನದ ನೀರನ್ನು ಲಾಘವ ಎಂಬುವಂತಹ ಯುಕ್ತಿಯನ್ನು ಇಟ್ಟುಕೊಂಡು ಸಕೃತ್ 1 ಬಾರಿ ಪಿಬೇತ್ ಕುಡಿಯಬೇಕಾದೀತು. ಭಾವವಿಲಾಸನೆಯಲ್ಲಿ ನನು ಮಾಸ್ತು ವಚನಂ ಯುಕ್ತೈವ ಧರ್ಮನಿರ್ಣಯ ಭವತಿ ಇತ್ಯತಃ ಯಸ್ತು ಇತಿ ಅಂತ. ವಚನ ಬೇಡ, ಮಾತು ಬೇಡ, ಪ್ರಮಾಣ ಬೇಡ, ಆಗಮ ಬೇಡ, ವೇದಗಳು ಬೇಡ ಅಂತ ಅರ್ಥ. ಮಾತು ಅಂತಂದರೆ ಆಗಮ ಅಂತಂದರೆ ವೇದ ಬೇಕಾಗಿಲ್ಲ. ಧರ್ಮ ನಿರ್ಣಯ ಆಗಬೇಕಲ್ಲ ಅಂತಂದರೆ ಯುಕ್ತೈವ ಧರ್ಮನಿರ್ಣಯ ಭವತಿ, ಯುಕ್ತಿಯಿಂದಲೇ ಧರ್ಮವನ್ನು ತೀರ್ಮಾನ ಮಾಡಬಹುದು ಅಂತಾದರೆ ಅದಕ್ಕೆ ಹೇಳ್ತಾರೆ ಸಾಧ್ಯ ಇಲ್ಲ, ಅನಿಷ್ಟ ಪ್ರಾಪ್ತಿ ಆಗಬೇಕಾಗಿತ್ತು ಅಂತ. ಯಾವುದು? ಯುಕ್ತಿಯನ್ನು ಹೇಗೆ ಬೇಕಾದರೂ ಪ್ರಯೋಗ ಮಾಡಬಹುದು. ಕೇವಲ ಯುಕ್ತಿ, ಅದೇ ಪ್ರಮಾಣ
ಅಪೌರುಷೇಯ ವೇದವಾದನ್ನು ಒಪ್ಪಲ್ಲ. ಮಾತುಗಳು ಪ್ರಮಾಣವೇ, ಶಬ್ದಗಳು ಪ್ರಮಾಣ, ಶಬ್ದ ಅನುಮಾನ ಪ್ರತ್ಯಕ್ಷ 3 ಪ್ರಮಾಣ. ಆದರೆ ವೇದವನ್ನು ಅಪೌರುಷೇಯ ಅಂತ ಒಪ್ಪಲ್ಲ. ಅಪೌರುಷೇಯವಾದ ವೇದವನ್ನು ಒಪ್ಪಲ್ಲ. ಉಳಿದಿದ್ದೆಲ್ಲವೂ ಪ್ರಮಾಣ. ಅನುಮಾನವೂ ಪ್ರಮಾಣ, ಪ್ರತ್ಯಕ್ಷವೂ ಪ್ರಮಾಣ, ಶಬ್ದವೂ ಪ್ರಮಾಣ. ಹಾಂ, ಪಾಶುಪತಾದಿ ಆಗಮವನ್ನು ಇಟ್ಕೊಂಡು ಹೇಳಲ್ಲ. ಧರ್ಮವನ್ನು ತೀರ್ಮಾನ ಮಾಡಲಿಕ್ಕೋಸ್ಕರ ಇರತಕ್ಕಂಥ ಪ್ರಮಾಣ ಅಂತಂದರೆ ಯುಕ್ತಿ. ಧರ್ಮ ಕಣ್ಣಿಗೆ ಕಾಣಲ್ಲ, ಧರ್ಮ ಅಂತ ಬೇಕೇ ಬೇಕು. ಧರ್ಮವನ್ನು ಒಪ್ಪೋದು ಹೇಗೆ? ಕಣ್ಣಿಗೆ ಕಾಣದೇ ಇರತಕ್ಕಂಥ ಧರ್ಮವನ್ನು ಒಪ್ಪೋದು ಹೇಗೆ? ಒಂದೋ ಶಬ್ದದಿಂದ ಒಪ್ಪಬೇಕು, ಇದು ಧರ್ಮ ಇದು ಅಧರ್ಮ ಅಂತ ವಾಕ್ಯಗಳಿರಬೇಕು. ಅದನ್ನೇ ನಾವು ಆಧರಿಸಿಕೊಂಡು ಧರ್ಮ ಯಾವುದು ಅಧರ್ಮ ಯಾವುದು ಅಂತ ತೀರ್ಮಾನ ಮಾಡಬೇಕು. ಆದರೆ ಆಗಮ ಅಂದರೆ ಶಬ್ದದಿಂದ ವೇದ ಧರ್ಮ ಅಧರ್ಮ ತೀರ್ಮಾನ ಮಾಡಲ್ಲ. ಹಾಗಾದ್ರೆ ಪ್ರತ್ಯಕ್ಷದಿಂದ ಆಗಲ್ಲ. ವಚನವನ್ನು ಒಪ್ಪಲ್ಲ. ಹಾಗಾದ್ರೆ ಯಾವುದರಿಂದ ತೀರ್ಮಾನ ಆಗಬೇಕು? ಅದನ್ನೇ ಅನುಮಾನ, ಅದನ್ನೇ ಯುಕ್ತಿ. ಅದರಿಂದ ತೀರ್ಮಾನ ಮಾಡಬೇಕು ಅಂತ ಅದಕ್ಕೆ ಹೇಳ್ತಾರೆ. ಯುಕ್ತಿಯಿಂದ ಮಾಡೋದು ಅಂತಾದರೆ ಹೇಗೆ ಬೇಕಾದರೂ ಮಾಡಬಹುದು ಅಂತ. 3 ಬಾರಿಯೇ ಕುಡಿಬೇಕು ಅಂತಿಲ್ಲ, 1 ಬಾರಿ ಕುಡಿದ್ರೂ ಕೂಡ ಶುದ್ಧಿ ಆಗುತ್ತೆ. ಯುಕ್ತಿ. ಹಾಂ, ಅನುಮಾನವೇ ಪ್ರಮಾಣ. ಹಾಂ, ಸಹಕಾರಿ ಹಾಕಬೇಕು. ಅನುಮಾನವೇ ಪ್ರಮಾಣ ಅಷ್ಟೇ. ಹೇತು ಇದ್ದರೆ ಸರಿ. ಅದಕ್ಕೆ ನಾನು ಹೇಳಿದ್ದು, ಒಬ್ಬನಿಗೆ ಹೊಡೆದಾಗ ಅವನಿಗೆ ದುಃಖ ಆಯಿತು ಅಂದರೆ ದುಃಖ ಆಯಿತು ಅಂತಕ್ಕಂಥದ್ದು ಇದೆಯಲ್ಲ, ಅದೇ ಕಾರಣ. ಆದ್ದರಿಂದ ಹೊಡೆಯುವಿಕೆ ಅಂತಕ್ಕಂಥದ್ದು ಅಧರ್ಮ. ಹೌದು. ಹಾಂ, ಹೊಗೆ ಇದೆ ಅಂದರೆ ಬೆಂಕಿ ಇರಬೇಕು. ಹಾಗೆ ದುಃಖ ಆಯಿತು ಅಂತಂದರೆ ಅದು ಅಧರ್ಮ ಹೇಳ್ತಾರೆ. ಇಲ್ಲ, ಅನುಮಾನ ಮಾತ್ರ ಅಲ್ಲ. ಧರ್ಮ ಪ್ರತ್ಯಕ್ಷ ಪ್ರಮಾಣ ಅಂತ ಒಪ್ಪಿದ್ರೂ ಕೂಡ ಧರ್ಮವನ್ನು ಪ್ರತ್ಯಕ್ಷದಿಂದ ತೀರ್ಮಾನ ಮಾಡಲಿಕ್ಕಾಗಲ್ಲ. ಅದರಿಂದಾಗಿ ಯುಕ್ತಿಯಿಂದ ತೀರ್ಮಾನ ಮಾಡ್ತೇವೆ. ಆಗಮವನ್ನು ಪ್ರಮಾಣ ಅಂತ ಹೇಳಲ್ಲ. ಹಾಂ, ಒಪ್ಪಲ್ಲ. ಹಾಂ, ಯಾವುದು? ದುಃಖ. ದುಃಖಕ್ಕೆ ಕಾರಣವಾದದ್ದು ಯಾವುದೋ ಅದು ಅಧರ್ಮ. ದುಃಖವೂ ಅಧರ್ಮ ಅಲ್ಲ. ನಿಮಗೆ ಹೊಡೆದರೆ ದುಃಖ ಆಗುತ್ತೆ, ಅಂದರೆ ಹೊಡೆಯುವಿಕೆ ಇದೆಯಲ್ಲ ಅದು ಅಧರ್ಮ ಅಂತ ಹೇಳೋದು. ದುಃಖವೂ ಅಧರ್ಮ ಅಲ್ಲ. ದುಃಖಕ್ಕೆ ಯಾವುದು ಕಾರಣವೋ ಅದು ಅಧರ್ಮ. ಯಾರ್ದು ಶಿಕ್ಷೆ ಕೊಡ್ತಾರೆ? ಯಾರು? ಹಾಂ, ಹೌದು. ಹಾಂ, ಅದಕ್ಕೆ ಬೇರೆಯೇ ಇದೆ. ರಾಜ ಏನು ಶಿಕ್ಷೆ ಕೊಡ್ತಾನೆ, ಆ ರಾಜ ಇರೋದು ಅವನ ಕೆಲಸವೇ ಅದು. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ರಾಜನ ಧರ್ಮ. ಅದರಿಂದಾಗಿ ಆ ರಾಜ ಅವನು ತಪ್ಪು ದಾರಿಯಲ್ಲಿ ಹಿಡಿಬಾರ್ದು ಅಂತ. ಅಂದರೆ ರಾಜ ಶಿಕ್ಷೆ ಕೊಡ್ತಾನೆ ಅಂತ ಉಳಿದವರೆಲ್ಲ ಅದೇ ಕೊಟ್ಟರೆ, ರಾಜ ಶಿಕ್ಷೆ ಕೊಡ್ತಾನೆ ಅಂತ ಹೇಳಿ ರಾಜ ಕೊಡುವಂಥ ಶಿಕ್ಷೆಯನ್ನು ಉಳಿದವರು ಕೂಡ ಕೊಟ್ಟರೆ, ಹಾಂ, ಅದರಿಂದ ಹಾಂ, ನಿಮಗೆ ಶಿಕ್ಷೆ ಕೊಡೋದು ಪ್ರತ್ಯಕ್ಷ ಆಗುತ್ತೆ. ಆ ಶಿಕ್ಷೆ ಕೊಟ್ಟಾಗ ಅದರಿಂದ ಬರತಕ್ಕಂಥ ರಿಸಲ್ಟ್ ಇದೆಯಲ್ಲ ಅದು ನಿಮಗೆ ಪ್ರತ್ಯಕ್ಷ ಅಲ್ಲ. ಹಾಂ, ಅದರಲ್ಲಿ ಹಾಂ, ಇದು ಯಾಕೆ ಅಧರ್ಮ? ನಾವು ಹೊಡೆಯೋದು ಯಾಕೆ ಅಧರ್ಮ? ಅವನು ಹೊಡೆಯೋದು ಯಾಕೆ ಧರ್ಮ? ರಾಜ ಹೊಡೆಸೋದು ಧರ್ಮ, ನಾವು ಹೊಡೆಸೋದು ಅಧರ್ಮ. ಯುಕ್ತಿಯಿಂದ ತೀರ್ಮಾನ ಮಾಡ್ತೀರಾ ಅಂತಂದರೆ ರಾಜ ಹೊಡೆಸೋದು ಕೂಡ ಅಧರ್ಮ ಆಗಬೇಕಾಗುತ್ತೆ. ಯುಕ್ತಿಯಿಂದ ತೀರ್ಮಾನ ಮಾಡೋದಾದರೆ ರಾಜ ಶಿಕ್ಷೆ ಕೊಡ್ತಕ್ಕಂಥದ್ದು ಕೂಡ ಅಧರ್ಮವೇ ಆಗುತ್ತೆ. ಯಾಕೆ? ಯಾವುದು ದುಃಖಕ್ಕೆ ಕಾರಣ ಆಗುತ್ತೋ ಅದು ಅಧರ್ಮ. ರಾಜ ಹೊಡೆಸಿದ್ದು ಅವನಿಗೆ ದುಃಖಕ್ಕೆ ಕಾರಣ ಆಯಿತು, ಅದು ಅಧರ್ಮ ಅಂತಲೇ ಆಗಬೇಕಾಗುತ್ತೆ. ಹೌದು, ಅದಕ್ಕೆ ಹೇಳಿದ್ದು. ಅದರಿಂದ ಯುಕ್ತಿಯಿಂದ ಏನೂ ತೀರ್ಮಾನ ಮಾಡಲಿಕ್ಕೆ ಬರಲ್ಲ ಅನ್ಲಿಕ್ಕೆ ಇದೆಲ್ಲವೂ ಕೂಡ ಪೂರಕವೇ ಆಗಿದೆ. ಅದರಿಂದ ಶುದ್ಧೈ ಸಕೃತ ಆಚಮನೋದಕಂ ಪಿಬೇತ್ ಇತ್ಯನ್ವಯ ಅಂತ ಅಲ್ಲಿ ಭಾವವಿಲಾಸಿನಿಯಲ್ಲಿ ಅನ್ವಯ ಹೇಗೆ ಅಂತ ಹೇಳ್ತಾರೆ. ಶುದ್ಧೈ ಸಕೃತ ಆಚಮನೋದಕಂ ಪಿಬೇತ್, ದೇಹದ ಶುದ್ಧಿಗೋಸ್ಕರ 1 ಬಾರಿ ನೀರು ಕುಡಿದ್ರೆ ಸಾಕು ಅಂತ ಆಗ್ತಾಯಿತ್ತು ಅಂತ.
ಅದರಿಂದ ಕೃಷ್ಣ ಪರಮಾತ್ಮ ಹೇಳಿದ್ದು ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತ. ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಯಾವುದು ಧರ್ಮ, ಯಾವುದು ಅಧರ್ಮ ಎಂಬತಕ್ಕಂಥ ವಿಷಯದಲ್ಲಿ ಅನುಮಾನ ಎಂಬತಕ್ಕಂಥದ್ದು ಪ್ರಮಾಣ ಆಗೋದಿಲ್ಲ, ಶಾಸ್ತ್ರವೇ ಪ್ರಮಾಣ ಅಂತ ಹೇಳಿದ್ದು. ಪುನರುಕ್ತತ್ವಯುಕ್ತ್ಯಾಚ ಮಂತ್ರಾವೃತ್ತಿಂ ಪರಿತ್ಯಜೇತ್ ಪರೋಪಕಾರಯುಕ್ತ್ಯಾಚ ಗಚ್ಚೇತ್ ಕಾಮಾತುರಾಂಗನಾಂ. ಪುನಃ ಇನ್ನೂ ಅನೇಕ ದೋಷಗಳನ್ನು ಹೇಳ್ತಾ ಇದ್ದಾರೆ. ಯುಕ್ತಿಯಿಂದಲೇ ಪಾಪ ಪುಣ್ಯ ಇವುಗಳನ್ನು ತೀರ್ಮಾನ ಮಾಡೋದು ಅಂತಾದರೆ ಮಂತ್ರ ಜಪ ಇದೆಯಲ್ಲ, ಮಂತ್ರ ಜಪ ಮಾಡ್ತೀರಾ, ಗಾಯತ್ರಿ ಜಪ ಮಾಡೋದು ಮಿನಿಮಮ್ ಎಷ್ಟು? ಮಿನಿಮಮ್ 10 ದಶಾವರಾಮ್ ಅಂತ 10 ಬಾರಿ ಹೇಳಬೇಕು ಅಂತಾದರೂ ಕೂಡ ಆ ಮಂತ್ರ ಏನಾಯಿತು? ಪುನರುಕ್ತವಾಯಿತು. ಲೋಕದಲ್ಲಿ ಹೇಳಿದ್ದೇ ಹೇಳ್ತಾ ಇದ್ದರೆ ಅದನ್ನೇನು ಹೇಳ್ತಾರೆ? ತಲೆ ಸರಿ ಇಲ್ಲ ಅಂತಾರೆ, ಹೌದಲ್ವೋ? ಹೇಳಿದ್ದೇ ಹೇಳ್ತಾ ಇದ್ದರೆ ಅದನ್ನೇನು ಹೇಳ್ತಾರೆ? ಪುನರುಕ್ತಿ ಅಂತ ಹೇಳ್ತಾರೆ. ಪುನರುಕ್ತಿ ಎಂಬತಕ್ಕಂಥದ್ದು ದೋಷ. ಹಾಗಾದರೆ ಜಪ ಮಾಡಬಾರ್ದು. ಯುಕ್ತಿಯಿಂದ ತೀರ್ಮಾನ ಮಾಡ್ತೀರಾ ಅಂತಂದರೆ ಆ ಜಪ ಎಂಬತಕ್ಕಂಥದ್ದು ಅದು ಪುನರುಕ್ತಿ ದೋಷ ಇದೆ. ಅದನ್ನು ಮಂತ್ರ ಆವೃತ್ತಿಂ ಪರಿತ್ಯಜೇತು. ಮಂತ್ರಗಳನ್ನು ಪುನಃ ಪುನಃ ಹೇಳ್ತಕ್ಕಂಥದ್ದು ಇದೆಯಲ್ಲ ಅದನ್ನು ಬಿಡಬೇಕು. ಯಾಕೆ? ಪುನರುಕ್ತಿ ದೋಷ ಎಂಬತಕ್ಕಂಥದ್ದು ಬರುತ್ತೆ. ಯುಕ್ತಿಯಿಂದ ನೀವು ಯಾವುದು ಧರ್ಮ ಯಾವುದು ಅಧರ್ಮ ಅಂತ ತೀರ್ಮಾನ ಮಾಡ್ತೀರಾ ಅಂತಾದರೆ ಇಲ್ಲೀಗ ಪುನರುಕ್ತಿ ಎಂಬತಕ್ಕಂತಹ ದೋಷ ಇದೆ ಅಂದರೆ ಆ ಯುಕ್ತಿ, ಅದರಿಂದಾಗಿ ಮಂತ್ರವನ್ನು ಪುನಃ ಪುನಃ ಜಪ ಮಾಡ್ತಕ್ಕಂಥದ್ದು ಸರಿಯಲ್ಲ. ಭಾಳ ಸಂತೋಷ ಆಗ್ತಿತ್ತು, 10 ಗಾಯತ್ರಿನೂ ಮಾಡಬೇಕಾಗಿಲ್ಲ ಅಂತ. ಇದು ಒಂದು. ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಪರೋಪಕಾರ ಯುಕ್ತ್ಯ. ಪರೋಪಕಾರ ಎಂಬತಕ್ಕಂಥದ್ದು ಅದು ಧರ್ಮ ತಾನೇ, ಪುಣ್ಯ ಕೆಲಸ ತಾನೇ. ಅಂದರೆ ಪರೋಪಕಾರ ಎಂಬತಕ್ಕಂಥದ್ದು ಪುಣ್ಯದ ಕೆಲಸ ಅಂತಿಟ್ಟುಕೊಂಡು ಆಗ ಯಾರು ಕಾಮಾತುರಳಾಗಿದ್ದಾಳೋ ಅವಳ ಜೊತೆಯಲ್ಲಿ ವಿಹಾರ ಮಾಡ್ತಕ್ಕಂಥದ್ದು ಕೂಡ ಪರೋಪಕಾರ ಅಂತ ಧರ್ಮ ಆಗಬೇಕಾಗಿತ್ತು. ಯಾರು ಕಾಮದಿಂದ ಬಳಲ್ತಾ ಇದ್ದಾರೋ ಅಂಥವರ ಜೊತೆಯಲ್ಲಿ ಸಹವಾಸ ಮಾಡ್ತಕ್ಕಂಥದ್ದು ಕೂಡ, ರಮಿಸ್ತಕ್ಕಂಥದ್ದು ಕೂಡ ಅದು ಧರ್ಮ. ಯಾಕೆ? ಪರೋಪಕಾರ. ಅವರಿಗೆ ಸಂತೋಷ ಆಯಿತೋ ಇಲ್ವೋ ಅಂತ ಈ ರೀತಿಯಲ್ಲಿ ಈ ಪರಸ್ತ್ರೀ ಗಮನವೂ ಕೂಡ ಧರ್ಮ ಅಂತ ಆಗಬೇಕಾದೀತು. ಅಥವಾ ಪರಪುರುಷ ಗಮನ ಎಂಬತಕ್ಕಂಥದ್ದು ಕೂಡ ಧರ್ಮ ಅಂತ ಆಗಬೇಕಾಯಿತು. ಯುಕ್ತಿಯಿಂದ ತೀರ್ಮಾನ ಮಾಡ್ತೀರಾ. ಇಲ್ಲಿ ಏನು ಯುಕ್ತಿ? ಅವರಿಗೆ ಸಂತೋಷ ಆಗುತ್ತೆ, ಇನ್ನೊಬ್ಬರಿಗೆ ಉಪಕಾರ ಮಾಡಿದಂತೆ ಆಯಿತು. ಹೀಗೆ ಪರೋಪಕಾರ ಯುಕ್ತಿಯನ್ನಿಟ್ಟುಕೊಂಡು ಧರ್ಮವನ್ನು ತೀರ್ಮಾನ ಮಾಡೋದು ಅಂತಾದರೆ ಆಗ ಪರಪುರುಷ ಪರಸ್ತ್ರೀ ಗಮನ ಎಂಬತಕ್ಕಂಥದ್ದು ಕೂಡ ಧರ್ಮ ಅಂತ ಆಗಬೇಕಾದೀತು. ಅದಿದೆಯಲ್ಲ, ಅದಕ್ಕೋಸ್ಕರ ಧರ್ಮ ಅಂತ ಆಗಬೇಕಾದೀತು. ಬರಲ್ಲ ಅಂತಲೇ ಹೇಳ್ತಾ ಇರೋದು. ಅದಕ್ಕೋಸ್ಕರ ವೇದವನ್ನು ಪ್ರಮಾಣ ಅಂತ ಒಪ್ಪಬೇಕು. ಯುಕ್ತಿಯಿಂದ ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ಪುನರುಕ್ತತ್ವ ಯುಕ್ತ್ಯ. ಪುನರುಕ್ತಿ ಎಂಬತಕ್ಕಂತಹ ಯುಕ್ತಿಯನ್ನು ಅವಲಂಬಿಸಿ ಮಂತ್ರಾವೃತ್ತಿಂಚ ಮಂತ್ರಗಳ ಪುನಃ ಪುನಃ ಆವೃತ್ತಿ ಮಾಡುವಿಕೆಯನ್ನು, ಉಚ್ಚಾರಣೆ ಮಾಡುವಿಕೆಯನ್ನು ಅಥವಾ ಜಪವನ್ನು ಪರಿತ್ಯಜೇತ್ ತ್ಯಾಗ ಮಾಡಬೇಕಾದೀತು. ಪರೋಪಕಾರ ಯುಕ್ತ್ಯಾಚ. ಪರರಿಗೆ ಉಪಕಾರವನ್ನು ಮಾಡಬೇಕು ಎಂಬತಕ್ಕಂತಹ ಯುಕ್ತಿಯನ್ನು ಅವಲಂಬಿಸಿ ಕಾಮಾತುರಾಂಗನಾಂ, ಕಾಮಾತುರಳಾಗಿರ್ತಕ್ಕಂತಹ ಪರಸ್ತ್ರೀಯನ್ನು ಗಚ್ಚೇತ್ ಗಮನ ಮಾಡಬೇಕಾದೀತು. ಪುನರುಕ್ತತ್ವ ಯುಕ್ತ್ಯಾಚ. ಪುನರುಕ್ತಿ ಎಂಬತಕ್ಕಂತಹ ಯುಕ್ತಿಯನ್ನು ಅವಲಂಬಿಸಿ ಮಂತ್ರಾವೃತ್ತಿಂ, ಮಂತ್ರಗಳ ಮತ್ತೆ ಮತ್ತೆ ಉಚ್ಚಾರಣೆ ಎಂಬತಕ್ಕಂತಹ ಜಪವನ್ನು ಪರಿತ್ಯಜೇತ್ ತ್ಯಾಗ ಮಾಡಬೇಕಾದೀತು. ಪರೋಪಕಾರ ಯುಕ್ತ್ಯಾಚ. ಪರರಿಗೆ ಉಪಕಾರ ಮಾಡತಕ್ಕಂಥದ್ದು ಅದು ಧರ್ಮ ಎಂಬತಕ್ಕಂತಹ ಯುಕ್ತಿಯನ್ನು ಅವಲಂಬಿಸಿ ಕಾಮಾತುರಾಂಗನಾಂ, ಕಾಮಾತುರಳಾದಂತಹ ಪರಸ್ತ್ರೀಯನ್ನು ಗಚ್ಚೇತ್ ಗಮನ ಮಾಡಬೇಕಾದೀತು. ದೇಹಬಂಧಾದ್ ಬಹಿರ್ಜೀವಾನ್ ಕುರ್ಯಾತ್ ಕಾರಾಗೃಹಾದಿವಾ ಅನಾದಿನಿತ್ಯ ವಾಗ್ವಾಚ್ಯ ಧರ್ಮಸಿದ್ಧ್ಯೈ ತಥೋಖಿಲೈ. ಇನ್ನೊಂದು ಯುಕ್ತಿಯನ್ನು ಹೇಳ್ತಾರೆ.
ಯಾರೋ ಒಬ್ಬ ಕಾರಾಗೃಹದಲ್ಲಿ, ಜೈಲಿನಲ್ಲಿ ಅವನು ಬಂಧಿತನಾಗಿದ್ದಾನೆ. ಬಂಧಿತನಾಗಿರ್ತಕ್ಕಂತಹ ವ್ಯಕ್ತಿಯನ್ನು ಕಾರಾಗೃಹದಿಂದ ಬಿಡುಗಡೆಗೊಳಿಸಿದರೆ ಅದು ಧರ್ಮ ಹೌದೋ ಅಲ್ವೋ? ಸ್ವಾತಂತ್ರ್ಯ ದಿನಾಚರಣೆ ದಿವಸ ಅಥವಾ ಗಣರಾಜ್ಯೋತ್ಸವದ ದಿವಸ ಬಂದಿಗಳನ್ನು, ಖೈದಿಗಳನ್ನೆಲ್ಲ ಬಿಡ್ತಕ್ಕಂಥದ್ದು ಅದು ಧರ್ಮ ಅಂತ ಹೇಳ್ತಾರೆ ತಾನೇ. ಹಾಗಾದರೆ ಕಾರಾಗೃಹದಲ್ಲಿ ಇರತಕ್ಕಂತಹ ಅಪರಾಧಿಗಳನ್ನು ಕಾರಾಗೃಹದಿಂದ ಬಿಡುಗಡೆಗೊಳಿಸ್ತಕ್ಕಂಥದ್ದು ಇದು ಧರ್ಮ ಹೌದೋ ಅಲ್ವೋ? ಈ ಯುಕ್ತಿಯನ್ನಿಟ್ಟುಕೊಂಡು ಜೀವ ಈ ಶರೀರದಲ್ಲಿ ಬಂಧಿತನಾಗಿದ್ದಾನೆ. ಇಂದ ಜೀವನನ್ನು ತಲೆ ಕಡಿದು ಬಿಟ್ಟರೆ ಆವಾಗ ಜೀವ ಈ ಶರೀರದಿಂದ ಹೊರಗೆ ಬಂದ. ಇಂದ ಜೀವನಿಗೆ ಶರೀರದಿಂದ ಬಿಡುಗಡೆ ಆಯಿತು. ಅದರಿಂದ ಜೀವನಿಗೆ ಶರೀರದಿಂದ ಬಿಡುಗಡೆ ಆಯಿತು. ಬಿಡುಗಡೆ ಎಂಬತಕ್ಕಂಥದ್ದು ಅದು ಉಪಕಾರ ಮಾಡಿದಂತೆ ಅಂತಿಟ್ಟುಕೊಂಡು ಜೀವರನ್ನು ಕೊಲ್ತಕ್ಕಂಥದ್ದು ಕೂಡ ಧರ್ಮ ಅಂತ ಆಗಬೇಕಾದೀತು. ಹೇಗೆ ಕಾರಾಗೃಹದಿಂದ ಬಿಡುಗಡೆ ಮಾಡತಕ್ಕಂಥದ್ದು ಧರ್ಮ ಎಂಬುದಾಗಿ ನಾವು ಲೋಕದಲ್ಲಿ ತಿಳಿದಿದ್ದೇವೋ, ಹಾಗೆ ಜೀವನಿಗೂ ಕೂಡ ಈ ದೇಹದ ಬಂಧನ ಎಂಬತಕ್ಕಂಥದ್ದಿದೆ. ದೇಹವನ್ನು ತೆಗೆದುಬಿಟ್ರೆ, ನಾಶ ಮಾಡಿಬಿಟ್ರೆ ಆಗ ಜೀವನಿಗೆ ದೇಹ ಬಂಧನ ಇಲ್ಲ ಅಂತಾಗುತ್ತೆ. ಹಾಗಾದರೆ ದೇಹದಲ್ಲಿ ಬಂಧಿತನಾಗಿರ್ತಕ್ಕಂಥ ಜೀವನನ್ನು ಸಂಹಾರ ಮಾಡ್ತಕ್ಕಂಥದ್ದು ಅದು ಒಂದು ಪುಣ್ಯಕರ್ಮ ಅಂತ ಆಗಬೇಕಾದೀತು. ಅದರಿಂದ ಯುಕ್ತಿಯಿಂದ ನಾವು ಧರ್ಮವನ್ನು ಅಧರ್ಮವನ್ನು ತೀರ್ಮಾನ ಮಾಡ್ತೇವೆ ಅಂತಂದರೆ ಧರ್ಮ ಎಲ್ಲ ಅಧರ್ಮ ಆಗಬೇಕಾಗಿತ್ತು, ಅಧರ್ಮ ಎಲ್ಲ ಧರ್ಮ ಅಂತ ಆಗಬೇಕಾಗಿತ್ತು. ಅದೇ ಪರಸ್ತ್ರೀ ಗಮನ ಎಂಬತಕ್ಕಂಥದ್ದು ಅಧರ್ಮ, ಅದು ಧರ್ಮ ಅಂತ ಆಗಬೇಕಾಗಿತ್ತು. ಮಂತ್ರ ಜಪ ಎಂಬತಕ್ಕಂಥದ್ದು ಧರ್ಮ, ಅದು ಅಧರ್ಮ ಅಂತ ಆಗಬೇಕು. ಹೀಗೆ ಅಧರ್ಮ ಎಂಬತಕ್ಕಂಥದ್ದು ಧರ್ಮ, ಧರ್ಮ ಎಂಬತಕ್ಕಂಥದ್ದು ಅಧರ್ಮ ಅಂತ ಆಗಬೇಕಾಗುತ್ತೆ. ಇನ್ನೊಬ್ಬರನ್ನು ಕೊಲ್ತಕ್ಕಂಥದ್ದು ಅಧರ್ಮ, ಅದು ಧರ್ಮ ಅಂತ ಆಗಬೇಕಾಗಿತ್ತು. ಯಾಕೆ ಯುಕ್ತಿಯಿಂದ ನಾವು ಧರ್ಮ ಪುಣ್ಯ ಅನ್ನೋದನ್ನು ತೀರ್ಮಾನ ಮಾಡ್ತೇವೆ ಅಂತಂದರೆ ಹೀಗೆ ಲೋಕದಲ್ಲಿ ಅವ್ಯವಸ್ಥೆ, ಯಾವುದು ಧರ್ಮ ಯಾವುದು ಅಧರ್ಮ ಎಂಬತಕ್ಕಂಥದ್ದನ್ನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆಗ್ತಾ ಇತ್ತು. ಆದ್ದರಿಂದಾಗಿ ಏನು ಮಾಡಬೇಕು ಅದಕ್ಕೆ ಹೇಳ್ತಾರೆ, ಅನಾದಿ ನಿತ್ಯ ವಾಕ್ ವಾಚ್ಯ ಧರ್ಮಸಿದ್ಧೈ ತತಃ ಅಖಿಲೈ. ಎಲ್ಲರೂ ಕೂಡ ಧರ್ಮದ ಸಿದ್ಧಿಗೋಸ್ಕರ ಅನಾದಿ ಮತ್ತು ನಿತ್ಯ, ಆದಿ ಇಲ್ಲ ಅಂತ್ಯ ಇಲ್ಲ ಅಂತಹ ಅಪೌರುಷೇಯವಾಗಿರ್ತಕ್ಕಂತಹ ವೇದಗಳನ್ನು ಪ್ರಮಾಣ ಅಂತ ಒಪ್ಪಲೇಬೇಕು. ಹಾಂ, ಯುಕ್ತಿಯಿಂದ ಧರ್ಮಸಿದ್ಧ ಆಗತ್ತೆ ಎಂಬತಕ್ಕಂಥ ಪೂರ್ವಪಕ್ಷವನ್ನು ನಿರಾಕರಣೆ ಮಾಡಿದ್ದಾರೆ. ಕಾರಾಗೃಹಾದಿವ, ಸೆರೆಮನೆಯಿಂದ ಕೈದಿಗಳ ಬಂಧನವನ್ನು ಬಿಡುಗಡೆ ಮಾಡಿ, ಕೈದಿಗಳನ್ನು ಬಂಧನದಿಂದ ಬಿಡುಗಡೆ ಮಾಡಿ ಉಪಕಾರ ಮಾಡುವಂತೆ ದೇಹಬಂಧಾತ್, ದೇಹ ಎಂಬತಕ್ಕಂಥ ಬಂಧನದಿಂದ ಜೀವಾನ್, ಜೀವರನ್ನು ಕೂಡ ಬಹಿಹಿ ಕುರ್ಯಾತ್, ತಲೆ ತೆಗೆದು ದೇಹದಿಂದ ಹೊರಗೆ ಕಳಿಸಬೇಕು. ಇದು ಧರ್ಮ ಅಂತ ಆಗಬೇಕಾದೀತು. ಅತಃ ಆದ್ದರಿಂದ, ತತಃ ಆದ್ದರಿಂದ ಅಖಿಲೈಹಿ ಎಲ್ಲರಿಂದಲೂ ಧರ್ಮಸಿದ್ಧೈ ಧರ್ಮದ ಸಿದ್ಧಿಗೋಸ್ಕರ ಅನಾದಿನಿತ್ಯ ಆದಿ ಅಂತ್ಯರಹಿತವಾದ ಅಪೌರುಷೇಯವಾಗಿರ್ತಕ್ಕಂತಹ ವಾಕ್ ವೇದವಾಣಿಯೂ ಇದೆ ಎಂಬುದಾಗಿ ವಾಚ್ಯ ಹೇಳಲ್ಪಡತಕ್ಕದ್ದು. ಕಾರಾಗೃಹಾದಿವ, ಸೆರೆಮನೆಯಿಂದ ಖೈದಿಗಳನ್ನು ಬಂಧನದಿಂದ ಬಿಡಿಸಿ ಉಪಕಾರ ಮಾಡುವಂತೆ ದೇಹಬಂಧಾತ್, ದೇಹ ಎಂಬತಕ್ಕಂಥ ಬಂಧನದಿಂದ ಜೀವಾನ್, ಜೀವರನ್ನು ಬಹಿಹಿ ಕುರ್ಯಾತ್, ತಲೆ ತೆಗೆದು ದೇಹದಿಂದ ಹೊರಗೆ ಕಳಿಸಬೇಕು ಅಂತ. ತತಃ ಆದ್ದರಿಂದ ಅಖಿಲೈಹಿ ಎಲ್ಲರಿಂದಲೂ ಧರ್ಮಸಿದ್ಧೈ ಧರ್ಮದ ಸಿದ್ಧಿಗೋಸ್ಕರ ಅನಾದಿನಿತ್ಯ ಅನಾದಿ ಮತ್ತು ನಾಶರಹಿತವಾಗಿರ್ತಕ್ಕಂತಹ ವಾಕ್ ವೇದವಾಕ್ಯವು ವಾಚ್ಯ ಇದೆ ಎಂಬುದಾಗಿ ಹೇಳಲ್ಪಡತಕ್ಕದ್ದು. ಮಂತ್ರಾವೃತ್ತಿಂ ಮಂತ್ರಸ್ಯ ಪೌನಃಪುಣ್ಯೇನ ಕಥನರೂಪ ಜಪಂ ಇತ್ಯರ್ಥ. ಭಾವವಿಲಾಸಿನಿಯಲ್ಲಿ ಮಂತ್ರಾವೃತ್ತಿ ಅನ್ನೋದಕ್ಕೇನರ್ಥ, ಅದನ್ನರ್ಥ ಹೇಳ್ತಾರೆ, ಮಂತ್ರಗಳ ಪೌನಃಪುಣ್ಯೇನ ಕಥನ ರೂಪ ಅಂತ, ಪುನಃ ಪುನಃ ಹೇಳುವಂಥದ್ದು, ಅದನ್ನೇ ಜಪ, ಅದನ್ನು ಕೂಡ ಪರಿತ್ಯಜೇತ್ ಬಿಡಬೇಕಾದೀತು ಅಂತ ಅರ್ಥ. ಹಾಂ, ಚತುರ್ಥಿ
ಸಿದ್ಧಿ ಶಬ್ದ, ಸಿದ್ಧ್ಯೈ ಅಂತ, ಗೌರ್ಯೈ ಇದ್ದ ಹಾಗೆ ಸ್ತ್ರೀಲಿಂಗ ಶಬ್ದ. ದೇಹಬಂಧಾತ್ ಅಂತ ಇದೆ ಮೂಲದಲ್ಲಿ, ದೇಹಬಂಧಾತ್ ಬಹಿರ್ಜೀವಾನ್ ಅಂತ. ಅಂದರೆ ದೇಹಕ್ಕೆ ಬಂಧನಾತ್, ದೇಹ ಎಂಬತಕ್ಕಂಥದ್ದೇ ಒಂದು ಕಾರಾಗೃಹ. ಆ ದೇಹ ಎಂಬತಕ್ಕಂತಹ ಕಾರಾಗೃಹದಿಂದ ಜೀವನನ್ನು ಹೊರಗಡೆ ಕಳಿಸ್ಬೇಕು ಅಂತ. ಜೀವಾನ್ ಬಹಿಹಿ ಕುರ್ಯಾತ್ ಅಂದರೆ ಏನರ್ಥ? ಶಿರಃ ಛಿತ್ವಾ ದೇಹಾತ್ ಬಹಿಹಿ ನಿಸ್ಸಾರಯೇತ್ ಇತ್ಯರ್ಥ ಅಂತ. ತಲೆಯನ್ನು ಕಡಿದು ದೇಹದಿಂದ ಜೀವನನ್ನು ಹೊರಗೆ ಹಾಕಬೇಕು. ಇದು ಕೂಡ ಧರ್ಮ ಅಂತ ಆಗಬೇಕಾದೀತು. ಕಾರಾಗೃಹಾದಿವ ಇತಿ ತತ್ರ ದೃಷ್ಟಾಂತಃ. ಜೀವನನ್ನು ದೇಹದಿಂದ ಹೊರಗೆ ಹಾಕಿದರೆ ಧರ್ಮ. ಅದು ಹೇಗೆ? ಕಾರಾಗೃಹಾದಿವ ಎಂಬತಕ್ಕಂಥದ್ದು ಉದಾಹರಣೆ. ಕಾರಾಗೃಹದಿಂದ ಹೊರಗಡೆ ಹಾಕಿದರೆ, ಬಿಡುಗಡೆಗೊಳಿಸಿದರೆ ಅದು ಧರ್ಮ. ಹಾಗೆ ಜೀವನನ್ನು ದೇಹದಿಂದ ಬಿಡುಗಡೆಗೊಳಿಸಿದರೆ ಧರ್ಮ ಅಂತ ಆಗಬೇಕಾದೀತು. ತಥಾಚ ದೇಹಬಂಧ ಧ್ವಂಸ ರೂಪ ಹಿಂಸಾದಿ ಪುಣ್ಯ ಸಾಧನಂ ಸ್ಯಾದಿತಿ ಭಾವ. ಒಟ್ಟು ತಾತ್ಪರ್ಯ ಏನು? ದೇಹಬಂಧ ಧ್ವಂಸ, ದೇಹದ ಬಂಧ, ದೇಹದಲ್ಲಿ ಬಂಧಿತನಾಗಿರ್ತಕ್ಕಂತಹ ಜೀವ, ಆ ಬಂಧ ಎಂಬತಕ್ಕಂಥದ್ದು ನಾಶ ಮಾಡೋದು. ಆ ನಾಶ ಮಾಡೋದು ಯಾವುದು? ಹಿಂಸೆ. ಅಂದರೆ ಧ್ವಂಸ, ನಾಶ ಮಾಡತಕ್ಕಂಥದ್ದು ಎಂಬತಕ್ಕಂಥ ಹಿಂಸೆ ಇದೆಯಲ್ಲ, ಅದು ಕೂಡ ಪುಣ್ಯ ಸಾಧನಂ ಭವೇತ್, ಪುಣ್ಯ ಸಾಧನ ಆಗಬೇಕಾದೀತು. ಪರಿಶೇಷ ಸಿದ್ಧಂ ಅರ್ಥಮಾಹ. ಇಷ್ಟೆಲ್ಲ ಹೇಳಿದ್ರಿಂದ ಏನು? ಅದರಿಂದ ಸಿದ್ಧವಾಗತಕ್ಕಂತಹ ವಿಷಯ ಏನು? ಅದನ್ನು ಹೇಳ್ತಾ ಇದ್ದಾರೆ. ಅನಾದೀತಿ ಅಂತ, ಅನಾದಿ ನಿತ್ಯ ವಾಗ್ವಾಚ್ಯ ಅಂತ. ತತಃ ಅಂದರೆ ಏನರ್ಥ? ಪುರುಷ ವಚನ ಯುಕ್ತಿ ಪ್ರತ್ಯಕ್ಷಾಣಾಂ ಅತೀಂದ್ರಿಯ ಧರ್ಮ ಅನಿಶ್ಚಾಯಕತ್ವಾತ್ ಅಂತ ಅರ್ಥ. ಪುರುಷವಚನ, ವ್ಯಕ್ತಿಗಳ ಮಾತು, ಹಾಗೆ ಯುಕ್ತಿ, ಪ್ರತ್ಯಕ್ಷ, ಇದ್ಯಾವುದೂ ಕೂಡ ಧರ್ಮಗಳನ್ನು ನಿರ್ಣಯ ಮಾಡಿ ಕೊಡೋದಿಲ್ಲ. ತತಃ ಅನ್ನೋದಕ್ಕೆ ಪ್ರತ್ಯಕ್ಷವೂ ಅಲ್ಲ, ಯುಕ್ತಿಯೂ ಅಲ್ಲ, ಮತ್ತು ಪುರುಷವಚನವೂ ಅಲ್ಲ ಅಂತ. ಒಬ್ಬ ವ್ಯಕ್ತಿಯ ಮಾತು, ಯುಕ್ತಿ ಮತ್ತು ಪ್ರತ್ಯಕ್ಷ ಇದೆಲ್ಲವೂ ಕೂಡ ಅತೀಂದ್ರಿಯ ಧರ್ಮ ಅನಿಶ್ಚಾಯಕತ್ವಾತ್. ಇದು ಅತೀಂದ್ರಿಯವಾಗಿರ್ತಕ್ಕಂತಹ ಧರ್ಮ ಅಧರ್ಮ ಪುಣ್ಯ ಪಾಪ ಇವುಗಳನ್ನು ತೀರ್ಮಾನ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿಲ್ಲ. ಆದ್ದರಿಂದಾಗಿ ಅನಾದಿನಿತ್ಯ ಅಪೌರುಷೇಯವಾದ ವೇದವನ್ನು ಪ್ರಮಾಣ ಅಂತ ಒಪ್ಪಬೇಕು. ಅಸ್ಮದಾದಿಕೃತಂ ಕಾರ್ಯಂ ವ್ಯರ್ಥಂ ಸಾರ್ಥಮನರ್ಥಕೃತ್ ದೃಶ್ಯತೆ ದೇಹಕುಡ್ಯಾದಿ ಕೇನಾಪಿ ನ ಕೃತಾತು ಯಾ ಅನಾದಿತಃ ಪೂರ್ವಪೂರ್ವ ಸಂಪ್ರದಾಯ ಬಲಾಗತ ಸಾತುನಾರ್ಥಂ ವ್ಯಭಿಚರೇತ್ ಕರ್ತೃದೋಷ ವಿವರ್ಜಿತ ಕಿಂ ಕ್ವಚಿನ್ನಾವಕಾಶೋಸ್ತಿ ನಿತ್ಯಾಕಾಶೇ ಶರೀರಿಣಾಂ. ನಾವು ಮಾಡತಕ್ಕಂತಹ ವ್ಯಾಪಾರ ಇದೆಯಲ್ಲ, ಅದು ವ್ಯರ್ಥ, ಸಾರ್ಥ, ಅನರ್ಥಕೃತ ಮೂರೂ ಆಗಿರುತ್ತೆ. ನಾವು ಮಾಡತಕ್ಕಂತಹ ಕೆಲಸಗಳು ಕೆಲವೊಂದು ವ್ಯರ್ಥ, ಕೆಲವೊಂದು ಪ್ರಯೋಜನವುಳ್ಳದ್ದಾಗಿರುತ್ತೆ, ಕೆಲವೊಂದು ಅನರ್ಥಕ್ಕೂ ಕಾರಣವಾಗಿರುತ್ತೆ ಅಂತ. ಅದರಿಂದ ನಮ್ಮ ಮಾತಿನಿಂದಲೇ ನಾವು ಧರ್ಮ ಅಧರ್ಮ ಅಂತ ತೀರ್ಮಾನ ಮಾಡ್ತೇವೆ ಅಂತಂದರೆ ಅದು ಸಾಧ್ಯ ಇಲ್ಲ. ಯಾಕೆ? ನಮ್ಮ ವ್ಯಾಪಾರ ಅದೇನಾಗಿರುತ್ತೆ? ಯಾವತ್ತೂ ಒಂದು ಅರ್ಥಕ್ಕೆ ಅಂದರೆ ಪ್ರಯೋಜನ ಉಳ್ಳದ್ದಾಗಿರುತ್ತೆ ಅಥವಾ ಪ್ರಯೋಜನ ರಹಿತವಾಗಿರುತ್ತೆ. ಪ್ರಯೋಜನ ಉಳ್ಳದ್ದು ಪ್ರಯೋಜನ ಇಲ್ಲದದ್ದು ಅಂತಲ್ಲ, ಕೆಲವೊಂದು ಬಾರಿ ಅನಿಷ್ಟಕ್ಕೂ ಕಾರಣವಾಗಿರುತ್ತೆ. ಅದರಿಂದ ಪೌರುಷೇಯ ವಾಕ್ಯದಿಂದ ಧರ್ಮಾದಿಗಳನ್ನು ತೀರ್ಮಾನ ಮಾಡಬಾರದು ಅಂತ ಹೇಳ್ತಾರೆ. ಯಾವುದು ಅಂತಂದರೆ, ನಾವು ಮನೆ ಕಟ್ಕೊಂಡಿದ್ದೇವೆ, ಆ ಮನೆ ಕಟ್ಕೊಂಡಿದ್ದು ತುಂಬ ಕಷ್ಟಪಟ್ಟು ಮನೆ ಕಟ್ಕೊಂಡಿದ್ದೇವೆ. ಆ ಮನೆಯಲ್ಲಿ ವಾಸ ಮಾಡಿದ್ರೆ ಸಂತೋಷ. ಹಾಗಾದರೆ ಕಟ್ಟಿದ ಮನೆಯಲ್ಲಿ ವಾಸ ಮಾಡ್ತೇವೆ ಅಂತಂದರೆ ಅದು ಸಾರ್ಥಕ ಆಯಿತು. ಆದರೆ ನಾವು ಕಟ್ಟಿದ್ದೇವೆ, ಆದರೆ ಆ ಲ್ಯಾಂಡ್ ಇದೆಯಲ್ಲ ಅದು ನಮ್ಮ ಹೆಸರಲ್ಲಿಲ್ಲ, ಗೌರ್ಮೆಂಟ್ ಲ್ಯಾಂಡು. ಮನೆ ಕಟ್ಟಿದ್ದು ಹೌದು, ಅವಾಗೇನಾಗುತ್ತೆ? ಗೌರ್ಮೆಂಟು ನೀನು ಕಟ್ಟಿರ್ಬೋದು, ಹೊರಗೆ ಹೋಗು ಅಂತ ಹೇಳುತ್ತೆ. ಹಾಗಾದರೆ ನಾವು ಮಾಡಿರ್ತಕ್ಕಂತಹ ಮನೆ ಕಟ್ಟಿರುವಂತಹ ಕೆಲಸ ಇದೆಯಲ್ಲ ಅದು ವ್ಯರ್ಥ ಆಗುತ್ತೆ. ಅಥವಾ ನಾವು ಕಟ್ಟಿರ್ತಕ್ಕಂತಹ ಮನೆಯಲ್ಲಿ
ವಾಸ ಮಾಡಿದ್ರೆ ಪ್ರಯೋಜನ ಆಯಿತು, ಅಥವಾ ರಾಜಾದಿಗಳು ಅಥವಾ ಸರ್ಕಾರ ಅದು ಹೊರಗಾಗ್ತು ಅಂತಂದರೆ ಪ್ರಯೋಜನ ಇಲ್ಲ ಅಂತಾಯಿತು. ಕೆಲವೊಂದು ಬಾರಿ ಮನೆ ಕಟ್ತಾ ಇರಬೇಕಾದ್ರೆ ಆ ಮನೆಯ ರೂಫೇ ತಲೆ ಮೇಲೆ ಬಿತ್ತು, ಅವಾಗೇನಾಗುತ್ತೆ, ಅನರ್ಥವೂ ಆಗುತ್ತೆ. ಹೀಗೆ ಮನೆ ಕಟ್ಟುವಂತಹ ಒಂದು ವ್ಯಾಪಾರ ಇದೆಯಲ್ಲ, ಅದು ಪ್ರಯೋಜನ ಉಳ್ಳದ್ದೂ ಹೌದು, ಪ್ರಯೋಜನರಹಿತವಾದದ್ದೂ ಹೌದು, ಅಷ್ಟೇ ಅಲ್ಲ ಅದು ಅನರ್ಥಕಾರಿಯೂ ಆಗಿದೆ ಅಂತ. ಹೀಗೆ ಮನುಷ್ಯ ಮಾಡ್ತಕ್ಕಂತಹ ವ್ಯಾಪಾರ ಇದೆಯಲ್ಲ, ಆ ಎಲ್ಲ ಕೆಲಸವೂ ಕೂಡ 3 ರೀತಿಯಲ್ಲಿ ಕಂಡಿದೆ. ಅದು ಹೇಳ್ತಾರೆ, ದೃಶ್ಯತೆ ಗೇಹ ಕುಡ್ಯಾದಿ ಕೇನಾಪಿ ನಕೃತಾತು ಯಾ ಅಂತ. ಈ ವೇದ ಇದೆಯಲ್ಲ, ಇದು ಯಾರೂ ಮಾಡಿದ್ದಲ್ಲ ಅಂತಾಗಿಬಿಟ್ರೆ ಆವಾಗ ಅದರಲ್ಲಿ ಇಂತಹ ಅನರ್ಥಗಳಿರಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಯಾವಾಗಲೂ ಪೂರ್ವ ಸಂಪ್ರದಾಯ ಬಲಾಗತ ಅಂತ, ಅನಾದಿ ಸಂಪ್ರದಾಯದಿಂದ, ಉಪದೇಶ ಪರಂಪರೆಯಿಂದ ಈ ವೇದ ಎಂಬತಕ್ಕಂಥದ್ದು ಅದು ಬೆಳೆದುಕೊಂಡು ಬಂದಿದೆ. ಅದರಿಂದ ಇದರಲ್ಲಿ ಕರ್ತೃವಿನ ದೋಷ ಇಲ್ಲ. ಕರ್ತೃ ಅಂತಂದರೆ ಸ್ವತಂತ್ರವಾಗಿ ವೇದವನ್ನು ರಚನೆ ಮಾಡಿರ್ತಕ್ಕಂತಹ ವ್ಯಕ್ತಿಯಲ್ಲಿ ಇರಬೇಕಾದಂತಹ ದೋಷಗಳು ವೇದವನ್ನು ಅಪೌರುಷೇಯ ಅಂತ ಒಪ್ಪಿದಾಗ ಇಲ್ಲ. ವೇದವನ್ನು ಅಪೌರುಷೇಯ ಅಂತ ಒಪ್ಪಿಬಿಟ್ರೆ ಆವಾಗ ಕರ್ತೃವಿನಲ್ಲಿ ದೋಷ ಇದ್ದದ್ರಿಂದ ಏನು ಅನರ್ಥ ಎಂಬತಕ್ಕಂಥದ್ದು ಉಂಟಾಗಬೇಕಾಗಿತ್ತು, ಅದಕ್ಕೆ ಅವಕಾಶ ಇಲ್ಲ ಅಂತ. ಅಂದರೆ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ವಾಕ್ಯಗಳಲ್ಲಿ ದೋಷ ಬರಬೇಕು ಅಂತಂದರೆ ವಾಕ್ಯದಲ್ಲಿ ತಾನಾಗಿಯೇ ದೋಷ ಬರಲ್ಲ. ವಾಕ್ಯವನ್ನು ಯಾರು ಸ್ವತಃ ಉಚ್ಚಾರಣೆ ಮಾಡಿದ್ದಾನೋ ಅವನಲ್ಲಿ ದೋಷ ಇದ್ದರೆ ಆಗ ವಾಕ್ಯದಲ್ಲಿ ದೋಷ ಬರುತ್ತೆ. ಒಂದು ಮಾತಿನಲ್ಲಿ ದೋಷ ಬರಬೇಕು ಅಂತಾದರೆ ಆ ಮಾತಿನಲ್ಲಿ ದೋಷ ಬರಲಿಕ್ಕೇನು ಕಾರಣ ಅಂತಂದರೆ, ಆ ಮಾತನ್ನು ಯಾರು ಇದಂ ಪ್ರಥಮತಯ, ಈ ವಾಕ್ಯವನ್ನು ಇದೇ ಮೊದಲು ಎಂಬುದಾಗಿ ಯಾರು ಉಚ್ಚಾರಣೆ ಮಾಡಿದ್ದಾನೋ ಅವನಲ್ಲಿ ದೋಷ ಇದ್ದರೆ ಆಗ ಅವನ ಮಾತಿನಲ್ಲಿ, ಅವನು ಉಚ್ಚಾರ ಮಾಡಿರ್ತಕ್ಕಂಥ ಶಬ್ದದಲ್ಲಿ ದೋಷ ಎಂಬತಕ್ಕಂಥದ್ದು ಬರುತ್ತೆ. ಹಾಗಾದರೆ ಶಬ್ದದಲ್ಲಿ ಸ್ವತಃ ದೋಷ ಬರಲ್ಲ. ಶಬ್ದದಲ್ಲಿರುವ ದೋಷ ಯಾವುದು? ಶಬ್ದದಲ್ಲಿರುವ ದೋಷ ಯಾವುದು? ಶಬ್ದದಿಂದ ಅರ್ಥಜ್ಞಾನವೇ ಬರಬಾರದು. ಶಬ್ದದಿಂದ ಅರ್ಥಜ್ಞಾನವೇ ಬರಬಾರದು. ಇದು ಶಬ್ದದಲ್ಲಿರುವಂಥ ದೋಷ. ಅಥವಾ ಶಬ್ದದಿಂದ ವಿಪರೀತ ಜ್ಞಾನ ಬರುತ್ತೆ. ಅಬೋಧಕತ್ವ, ವಿಪರೀತ ಬೋಧಕತ್ವ ಅಂತ ಶಾಸ್ತ್ರ ಹೇಳುತ್ತೆ. ಅಬೋಧಕತ್ವ ಅಂದರೆ ಶಬ್ದವನ್ನು ಉಚ್ಚಾರಣೆ ಮಾಡಿದಾಗ ಅರ್ಥಜ್ಞಾನವೇ ಬರಬಾರದು. ಇದನ್ನು ಅಬೋಧಕ ಅಂತ ಕರೀತಾರೆ. ಯಾವ ಶಬ್ದವನ್ನು ಉಚ್ಚಾರಣೆ ಮಾಡಿದ್ರಿಂದ ವಿಪರೀತ ಜ್ಞಾನ ಬರುತ್ತೋ ಅದನ್ನು ವಿಪರೀತ ಬೋಧಕ ಅಂತ ಕರೀತಾರೆ. ಇದು ಶಬ್ದದಲ್ಲಿರ್ತಕ್ಕಂತಹ ದೋಷ. ಇದರಲ್ಲಿ ಆ ದೋಷ ಬರಲಿಕ್ಕೇನು ಕಾರಣ ಅಂತಂದರೆ, ಯಾರು ಅಜ್ಞಾನವನ್ನು ಹೊಂದಿದ್ದಾನೋ ಅಂತಹ ವ್ಯಕ್ತಿ ಉಚ್ಚಾರ ಮಾಡಿದರೆ ಆ ವ್ಯಕ್ತಿಯ ಉಚ್ಚಾರಣೆಯಿಂದ ಬಂದಿರತಕ್ಕಂಥ ಶಬ್ದದಲ್ಲಿ ಆಗ ಅಬೋಧಕತ್ವ ಎಂಬತಕ್ಕಂತಹ ದೋಷ ಎಂಬತಕ್ಕಂಥದ್ದು ಬರುತ್ತೆ. ಅಬೋಧಕತ್ವ ಎಂಬತಕ್ಕಂತಹ ದೋಷ ಯಾಕೆ ಬರುತ್ತೆ? ವ್ಯಕ್ತಿಯಲ್ಲಿ ದೋಷ ಎಂಬತಕ್ಕಂಥದ್ದು ಇದ್ದರೆ. ನಾನು ಹೇಳ್ತೇನೆ, ಜಬಗಡದ ಕಚಟ ತಪ ಆಗಿದೆ. ಏನರ್ಥ ಆಯ್ತು ನಿಮಗೆ? ಜಬಗಡದ ಕಚಟ ತಪ ಆಗಿದೆ ಅಂತ ಹೇಳಿದೆ ನಾನು. ಹಾಗಾದರೆ ನನಗೆ ಅಜ್ಞಾನ ಇದೆ. ಏನಂತ? ಜಬಗಡದ ಕಚಟ ತಪ ಆಗಿಲ್ಲ ಅನ್ನೋದು ಗೊತ್ತಿಲ್ಲ ನನಗೆ. ಅದನ್ನು ನಾನೇನು ಹೇಳ್ತೇನೆ? ಜಬಗಡದ ಕಚಟ ತಪ ಆಗಿದೆ ಅಂತ ಹೇಳಿದೆ ನಾನು. ಅವಾಗೇನಾಯಿತು? ಈ ವಾಕ್ಯ ಎಂಬತಕ್ಕಂಥದ್ದು ದೋಷವುಳ್ಳದ್ದಾಯಿತು. ಏನು ದೋಷ? ಈ ಶಬ್ದದಿಂದ, ವಾಕ್ಯದಿಂದ ಅರ್ಥಜ್ಞಾನ ಬರಲ್ಲ. ಹಾಗಾದರೆ ಈ ವಾಕ್ಯದಲ್ಲಿ ಅಬೋಧಕತ್ವ ಬಂತು. ಈ ವಾಕ್ಯದಲ್ಲಿ ಅಬೋಧಕತ್ವ ಬಂತು. ಯಾಕೆ ಬಂತು? ಈ ವಾಕ್ಯವನ್ನು ಉಚ್ಚಾರಣೆ ಮಾಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ದೋಷ ಇರೋದರಿಂದಾಗಿ ಶಬ್ದದಲ್ಲಿ ದೋಷ ಅಂತ. ಹಾಗೆ ವಿಪರೀತ ಬೋಧಕ ಅಂತ. ನನಗೆ ಮೋಸ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ಅವಾಗ ಹೇಳ್ತೇನೆ, ಎಲ್ಲರೂ ಕಾಫಿ ರೆಡಿಯಾಗಿದೆ ಅಂತೆ ಹೋಗ್ರಿ ಅಂತ ಹೇಳ್ತೇನೆ. ಅಥವಾ ಪಾನೀಯ ರೆಡಿಯಾಗಿದೆ ಅಂತ. ರೆಡಿಯಾಗಿಲ್ಲ, ನಿಮಗೆಲ್ಲ ಮೋಸ ಮಾಡಬೇಕು, ನಿಮಗೆಲ್ಲ ಒದ್ದಾಡಿಸ್ಬೇಕು, ಮೇಲೆ ಹೋಗಿ ಕೆಳಗೆ ಬರುವಂತೆ ಮಾಡಬೇಕು ಅಂತ ನನಗೆ ಅಪೇಕ್ಷೆ ಇದೆ. ಇದೇ ಮೋಸ ಅಂತ ಹೇಳೋದು. ಮೋಸ ಅಂತಂದರೆ ಯಾವ ರೀತಿಯಲ್ಲೂ ಆಗ್ಬೋದು.
ಅಂತೂ ಇನ್ನೊಬ್ಬರು ಕಷ್ಟಪಡ್ತಕ್ಕಂಥದ್ದನ್ನು ನೋಡಿ ಸಂತೋಷ ಪಡೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಮೋಸವೇ. ಅದಕ್ಕೆ ನಾನು ಹೇಳ್ತೇನೆ, ನಿಮಗೆಲ್ಲ ಕಷ್ಟ ಕೊಡಬೇಕು ಅಂತ ನಾನು ಹೇಳ್ತೇನೆ, ಪಾನೀಯ ರೆಡಿಯಾಗಿದೆಯಂತೆ ಅಂತ. ನೀವು ಹೋಗ್ತೀರಾ, ಬರ್ತೀರಾ, ಆಗ ರೆಡಿ ಇಲ್ಲ ಅಂತ ಹೇಳ್ತೀರಾ. ಅವಾಗೇನಾಯಿತು? ನನ್ನ ಮಾತು ನೋಡಿ, ಪಾನೀಯ ರೆಡಿಯಾಗಿದೆ ಅಂತ ಹೇಳ್ತು, ಆದರೆ ಪಾನೀಯ ರೆಡಿಯಾಗಿರಲಿಲ್ಲ. ಈ ಶಬ್ದಕ್ಕೆ ಅರ್ಥ ಇದೆ. ಪಾನೀಯ ರೆಡಿಯಾಗಿದೆ ಎಂಬತಕ್ಕಂಥ ವಾಕ್ಯಕ್ಕೆ ಅರ್ಥ ಇದೆ, ಆದರೆ ಆ ಅರ್ಥ ಎಂಬತಕ್ಕಂಥದ್ದು ವಿಪರೀತ ಬೋಧಕ. ಪಾನೀಯ ರೆಡಿಯಾಗಿಲ್ಲ, ಆದರೆ ಪಾನೀಯ ರೆಡಿಯಾಗಿದೆ ಅಂತ ಹೇಳ್ತಾ ಇದೆ. ಇದು ಏನಂತ ಹೇಳ್ತಾರೆ? ವಿಪರೀತ ಬೋಧಕ ಅಂತ. ಇದು ಯಾಕೆ ಬರುತ್ತೆ? ಯಾವ ವ್ಯಕ್ತಿ ಈ ವಾಕ್ಯವನ್ನು ಉಚ್ಚಾರಣೆ ಮಾಡಿದ್ದಾನೋ ಅವನಲ್ಲಿ ಮೋಸ ಮಾಡಬೇಕು ಅಂತ ಅವನಿಗೆ ಅಪೇಕ್ಷೆ ಇದೆ ಅಂತಾದರೆ ಇದನ್ನೇ ವಿಪ್ರಲಂಭ ಅಂತ ಕರೀತಾರೆ. ಹಾಗಾದರೆ ಇದು ಅಬೋಧಕ ಆಗುತ್ತೆ, ವಿಪರೀತ ಬೋಧಕ ಆಗುತ್ತೆ. ಹೀಗೆ ಶಬ್ದದಲ್ಲಿರ್ತಕ್ಕಂಥ ದೋಷ ಎರಡು, ಒಂದು ಅಬೋಧಕತ್ವ, ಇನ್ನೊಂದು ವಿಪರೀತ ಬೋಧಕತ್ವ ಅಂತ. ಈಗ ವೇದ ಇದೆಯಲ್ಲ, ಅದು ವಿಪರೀತ ಬೋಧಕವೂ ಆಗಲ್ಲ, ಅಬೋಧಕವೂ ಆಗಲ್ಲ, ವ್ಯರ್ಥವೂ ಆಗಲ್ಲ, ಅನರ್ಥವೂ ಆಗಬಾರ್ದು. ನೋಡಿ, ನಾವು ಮಾಡ್ತಕ್ಕಂಥ ಕೆಲಸ ಅದು ಸಾರ್ಥಕ ಆಯಿತು ಅಂದರೆ ಸಂತೋಷ, ವ್ಯರ್ಥ ಆಯಿತು ಅಂತಂದರೆ ದುಃಖ, ಹಾಗೆ ಅನರ್ಥ ಆಯಿತು ಅಂತಂದರೆ ದುಃಖ ಅಲ್ವಾ? ಹಾಗೆ ವೇದ ಅದು ಒಂದು ವೇಳೆ ವ್ಯರ್ಥ ಅಥವಾ ಅನರ್ಥ ಅಂತ ಆಗ್ತಿತ್ತು ಯಾವಾಗ? ವೇದವನ್ನು ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ರಚನೆ ಮಾಡಿದ್ದಾನೆ ಅಂತಾಗಿದ್ದರೆ, ಜೀವ ಸ್ವತಂತ್ರವಾಗಿ ರಚನೆ ಮಾಡತಕ್ಕಂತಹ ಕೆಲಸದಲ್ಲಿ ಹೇಗೆ ವ್ಯರ್ಥ ಮತ್ತು ಅನರ್ಥ ಎಂಬತಕ್ಕಂಥದ್ದು ಕಂಡಿದೆಯೋ ಹಾಗೆ ವೇದದಿಂದ ನಾವು ಕಾಣಬಹುದಾಗಿತ್ತು. ಆದರೆ ವೇದ ಎಂಬತಕ್ಕಂಥದ್ದು ಪೂರ್ವ ಸಂಪ್ರದಾಯ ಬಲಾಗತ. ಹಿಂದಿನವರು ಉಪದೇಶ, ಅದರಂತೆ ಈಗಿನವರು ಉಪದೇಶ ಮಾಡ್ತಾರೆ. ಹಿಂದಿನವರಿಗೆ ಯಾರು ಉಪದೇಶ ಮಾಡಿದ್ದು? ಅವರಿಗೆ ಹಿಂದಿನವರು. ಅವರಿಗೆ ಯಾರು ಉಪದೇಶ ಮಾಡಿದ್ದು? ಅವರಿಗೆ ಹಿಂದಿನವರು. ಹೀಗೆ ಆ ವಾಕ್ಯ ಎಂಬತಕ್ಕಂಥದ್ದು ಯಾರೂ ಕೂಡ ನಾನು ಸ್ವತಂತ್ರವಾಗಿ ಈ ವಾಕ್ಯವನ್ನು ಮೊದಲು ಉಚ್ಚಾರಣೆ ಮಾಡಿದ್ದೇನೆ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ಏನು ಹೇಳ್ತಾ ಇದ್ದಾರೆ? ಹಿಂದೆ ಇದ್ದವರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಹಾಗಾದರೆ ಈ ವೇದಗಳಲ್ಲಿ ಸ್ವತಂತ್ರ ವ್ಯಕ್ತಿ ಉಚ್ಚಾರ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ಬರಲ್ಲ. ಆದ್ದರಿಂದ ಸ್ವತಂತ್ರ ವ್ಯಕ್ತಿ ಉಚ್ಚಾರಣೆ ಮಾಡಿದ್ದರಿಂದಾಗಿ ಏನು ದೋಷ ಬರಬೇಕಾಗಿತ್ತೋ ಯಾವುದದು? ಅಬೋಧಕತ್ವ ಮತ್ತು ವಿಪರೀತ ಬೋಧಕತ್ವ ಎಂಬತಕ್ಕಂಥ ದೋಷ ವೇದಗಳಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಂ, ವಾಕ್ಯ ಯಾಕೆ ಹೇಗೆ ಬಂತು? ಅಲ್ಲ, ವಾಕ್ಯ ಹೇಗೆ ಬಂತು? ತನ್ನ ಅಷ್ಟಕ್ಕೆ ತಾನೇ ಬಂದ್ಬಿಡ್ತಾ? ವಾಕ್ಯ ತನ್ನಷ್ಟಕ್ಕೆ ತಾನೇ ಬಂತಾ? ಅದೇ ತೋರಿದ್ದು ಹೇಳಿದ್ರಿಂದ ಗೊತ್ತಿಲ್ಲದೆ ಹೇಳಿದ್ದು, ಗೊತ್ತಿಲ್ಲದೆ ಹೇಳಿದ್ರೆ ಅಜ್ಞಾನ. ಹಾಂ ಹಾಂ, ನೀವು ಅಷ್ಟೇ ಹೇಳ್ರಿ, ಜಬಗಡದ ಅಂತ ಅಷ್ಟೇ ಹೇಳ್ರಿ. ಅವಾಗ ನೀವು ಹೇಳಿದ್ರಿ, ಇನ್ನೇನು ಹೇಳ್ತೀರ? ನಾನು ಹೇಳಿದ್ದಲ್ಲ ಅವ್ರು ಹೇಳಿದ್ದು ಅಂತ ಹೇಳ್ತೀರ. ಅವ್ರ ಹತ್ರ ಕೇಳ್ಬೇಕು ಅವಾಗ, ಜಬಗಡದ ಅಂತ ಯಾಕಂದ್ರಿ? ಹಾಂ ಹೇಳಿ, ಯಾರ ಪಾಣಿನಿ ತನಕ ಹೋಗಬೇಕು. ಆ ಪಾಣಿನಿ ಅವನು ಉಚ್ಚಾರ ಮಾಡಿದವಂತಾನೆ, ಅವಾಗ ಅವನ ಹತ್ರ ಕೇಳಬೇಕು. ಹಾಂ, ಹಾಗಾದರೆ ಜಬಗಡದ ಕಚಟತಪ ಆಗಿದೆ ಅಂತ ಅವನು ಹೇಳಿದ್ದಾನೆ ಅಂತಂದರೆ ಆವಾಗ ಅವನಲ್ಲಿ ದೋಷ ಇದೆ. ಆದ್ದರಿಂದಾಗಿ ಹಾಂ, ಇಲ್ಲಿ ತನಕ ಪರಂಪರೆ ಬಂತು. ಅಂದರೆ ನಾನು ಉಚ್ಚಾರಣೆ ಮಾಡಿದ್ರಲ್ಲಿ ನನ್ನಲ್ಲೇ ಇರಬೇಕು ಅಂತಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಮೊದಲು ಯಾರು ಉಚ್ಚಾರಣೆ ಮಾಡಿದ್ದಾರೋ ಅವರಲ್ಲಿರ್ತಕ್ಕಂಥ ದೋಷ ಎಂಬತಕ್ಕಂಥದ್ದು ಶಬ್ದದಲ್ಲಿ ದೋಷ ಬರಲಿಕ್ಕೆ ಕಾರಣ ಆಗಿರುತ್ತೆ. ಹಾಂ, ಅನಾದಿ ಅಲ್ಲ, ಇದು ಆದಿ ಇದೆ. ಸಾದಿ ಅಂತ ಆಯಿತು, ಅನಾದಿ ಅಲ್ಲ, ಸಾದಿ ಅಂತ ಆಯಿತು. ಸಾದಿ ಅಂತ ಆದರೆ ಅದರಲ್ಲಿ ದೋಷ ಇರುತ್ತೆ ಅಂತ. ಹಾಂ, ವೇದ ಎಂಬತಕ್ಕಂಥದ್ದು ಅನಾದಿ. ಅಂದರೆ ಅನಾದಿಯಾಗಿರ್ತಕ್ಕಂಥ ವೇದದಲ್ಲಿ ಈ ವ್ಯರ್ಥ ಅನರ್ಥ ಇಲ್ಲಿ ಸಾಧ್ಯ ಇಲ್ಲ. ಜೀವ ಮಾಡಿದ ವ್ಯಾಪಾರ ಆದರೆ ಅದು ವ್ಯರ್ಥವೂ ಹೌದು, ಅದು ಅನರ್ಥವೂ ಆಗಿರುತ್ತೆ. ಆದರೆ ಅನಾದಿಯಾಗಿರ್ತಕ್ಕಂತಹ ಈ ವಾಕ್ಯ ಅಂತ ಹೇಳಿದ್ರಿಂದ ಇದರಲ್ಲಿ ಪುರುಷನ ದೋಷ ಅವಕಾಶವೇ ಇಲ್ಲ. ಪುರುಷನ ದೋಷಕ್ಕೆ ಅವಕಾಶ ಇಲ್ಲ. ಅದರಿಂದಾಗಿ ವೇದದಲ್ಲಿ ವ್ಯರ್ಥ ಅಂದರೆ ಅರ್ಥ ಇಲ್ಲ ಅಂತ, ಶಬ್ದಕ್ಕೆ ಅರ್ಥವೇ ಇಲ್ಲ. ಅನರ್ಥ ಅಂತಂದರೆ ಅದರಿಂದ ಏನಾದರೂ ಅನಿಷ್ಟ ಆಗತಕ್ಕಂಥದ್ದು ಅದು ಇಲ್ಲ. ಅದೆಲ್ಲವೂ ಸಾರ್ಥವೇ ಆಗಿದೆ ಅಂತ. ಮನುಷ್ಯನದಲ್ಲಿ ಮೂರಿದೆ.
ವೇದದಲ್ಲಿ ಒಂದೇ ಇರೋದು ಅಂತ. ಭಗವಂತ ಉಚ್ಚರಿತವಾದದ್ದು, ಅದರ ಬಗ್ಗೆ ಮುಂದೆ ತುಂಬ ವಿಸ್ತಾರವಾಗಿ ಹೇಳ್ಕೊಂಡು ಬರ್ತಾರೆ. ಅನಾದಿಯಾದ ಅಪೌರುಷೇಯವಾದ ವೇದ ಅಂತೆ, ಅದಕ್ಕೆ ಬೇಕಾದ ಎಲ್ಲ ರೀತಿಯಿಂದ ಏನೇನು ಆಕ್ಷೇಪಗಳು ಬರುತ್ತೋ, ಆಶಂಕೆಗಳು ಬರುತ್ತೋ, ಸಂದೇಹ ಬರುತ್ತೋ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತಾರೆ. ಅವನ ಮುಖದಿಂದ ಅವನು ಹಿಂದಿದ್ದದ್ದನ್ನೇ ಉಚ್ಚಾರಣೆ ಮಾಡಿದ್ದಾನೆ. ಕಿಂ ಕ್ವಚಿನ್ನಾವಕಾಶೋಸ್ತಿ ನಿತ್ಯಾಕಾಶೇ ಶರೀರಿಣಾಂ ಅಂತ. ನಿತ್ಯವಾದ ಆಕಾಶ, ಅದರಲ್ಲಿ ಸಂಚಾರ ಮಾಡ್ತಾ ಇದ್ದರೆ ಏನಾದರೂ ಅಡೆತಡೆ ಬರುತ್ತೇನು? ಎಲ್ಲಿ ಅಡೆತಡೆ ಬರುತ್ತೆ? ಅವಕಾಶ ಇಲ್ಲ ಅಂತಾದರೆ ಆಕಾಶ ಅಂದರೂ ಅವಕಾಶ ಅಂದರೂ ಒಂದೇ ಅರ್ಥ. ಅವಕಾಶ ಅಂದರೂ ಆಕಾಶ ಅಂದರೂ ಒಂದೇ ಅರ್ಥ. ಎಲ್ಲಿ ಅವಕಾಶ ಇಲ್ಲವೋ ಆವಾಗ ತಡೆ ಇರುತ್ತೆ. ಎಲ್ಲಿ ಆಕಾಶ ಇದೆಯೋ, ಅವಕಾಶ ಇದೆಯೋ, ಅಲ್ಲಿ ಏನಾದರೂ ತಡೆ ಇರುತ್ತಾ? ಇಲ್ಲವೇ ಇಲ್ಲ. ಹಾಗೆ ಅಪೌರುಷೇಯವಾಗಿರ್ತಕ್ಕಂಥ ವೇದ ಇದೆಯಲ್ಲ, ಅದು ಆಕಾಶ ಇದ್ದ ಹಾಗೆ. ಆದ್ದರಿಂದ ಅಲ್ಲಿ ಯಾವ ವಿಧವಾಗಿರ್ತಕ್ಕಂತಹ ತಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅವ್ಯಾಕೃತ ಅವ್ಯಾಕೃತ ಆಕಾಶ ಅದು ಯಾವಾಗಲೂ ಇರುತ್ತೆ, ಅದರಲ್ಲಿ ತಡೆ ಎಂಬತಕ್ಕಂಥದ್ದು ಇಲ್ಲ. ಹಾಗೆ ಈ ವೇದದಲ್ಲಿಯೂ ಕೂಡ ಯಾವ ವಿಧವಾಗಿರ್ತಕ್ಕಂತಹ ದೋಷವೂ ಇಲ್ಲ ಅಂತ. ಜೀವರಿಗೆ, ಎಲ್ಲ ಜೀವರಿಗೂ ಅವಕಾಶ ಇದೆ. ಆಕಾಶದಲ್ಲಿ ಎಲ್ಲ ಜೀವರಿಗೂ ಅವಕಾಶ ಎಂಬತಕ್ಕಂಥದ್ದು ಇದ್ದೇ ಇದೆ. ಅದು ಅದರ ಸ್ವಭಾವ. ಆಕಾಶದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಎಂಬತಕ್ಕಂಥದ್ದು ಅದು ಆಕಾಶದ ಸ್ವಭಾವ. ಹಾಗೆಯೇ ಅನಾದಿ ನಿತ್ಯವಾಗಿರ್ತಕ್ಕಂತಹ ವೇದದಲ್ಲಿ ದೋಷ ಇಲ್ಲ ಅನ್ನೋದು ಅದರ ಸ್ವಭಾವ. ಹೇಗೆ ಆಕಾಶದಲ್ಲಿ ಎಲ್ಲ ಜೀವರಿಗೂ ಅವಕಾಶ ಇದೆ ಎಂಬತಕ್ಕಂಥದ್ದು ಸ್ವಭಾವವೋ, ಹಾಗೆ ವೇದದಲ್ಲಿ ಯಾವ ವಿಧವಾದ ದೋಷವೂ ಇಲ್ಲ ಎಂಬತಕ್ಕಂಥದ್ದು ಸ್ವಭಾವ. ಯಾಕೆ ವೇದದಲ್ಲಿ ಯಾವ ವಿಧವಾದ ದೋಷ ಇಲ್ಲ ಅಂತಂದರೆ, ವೇದ ಅದು ಶಬ್ದ ರೂಪವಾದದ್ದು. ಶಬ್ದದಲ್ಲಿ ದೋಷ ಬರಬೇಕು ಅಂತಂದರೆ ಆ ಶಬ್ದವನ್ನು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ದೋಷ ಇದ್ದಾಗ ದೋಷ ಬರಲಿಕ್ಕೆ ಅವಕಾಶ ಇರುತ್ತೆ. ವೇದವು ಅಪೌರುಷೇಯವಾದ್ದರಿಂದ ಸ್ವತಂತ್ರವಾಗಿ ಉಚ್ಚಾರ ಮಾಡುವಂತಹ ವ್ಯಕ್ತಿ ಇಲ್ಲವೇ ಇಲ್ಲ. ಆದ್ದರಿಂದ ವೇದದಲ್ಲಿ ದೋಷಕ್ಕೆ ಅವಕಾಶ ಇಲ್ಲ ಅಂತ. ಅದು ಅದರ ಸ್ವಭಾವ. ವೇದದಲ್ಲಿ ದೋಷಕ್ಕೆ ಅವಕಾಶ ಇಲ್ಲ ಎಂಬತಕ್ಕಂಥದ್ದು ಅದು ವೇದದ ಸ್ವಭಾವ. ಆಕಾಶದ ಸ್ವಭಾವ ಅವಕಾಶ ಹೇಗೋ ಹಾಗೆ ವೇದದ ಸ್ವಭಾವ ದೋಷ ಇಲ್ಲ ಎಂಬತಕ್ಕಂಥದ್ದು. ಶ್ರುತಿ ವಿರೋಧ ಬಂತು ಅಂದ್ರೇನು? ಬರೀ ಯುಕ್ತಿಯಿಂದ ಅಲ್ಲ, ಶ್ರುತಿ ಸಹಿತವಾದ ಯುಕ್ತಿಯಿಂದ, ಬರೀ ಯುಕ್ತಿಯಿಂದ ಅಲ್ಲ. ಹೌದು, ಯುಕ್ತಿಯಿಂದ ಅಂತ ಹೇಳ್ತೇವೆ. ಯಾವುದು ಯುಕ್ತಿಯಲ್ಲಿ? ಅದು ಕೇಳಿದ್ದಾರಲ್ಲ, ಏನು ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಇದೆಲ್ಲವನ್ನು ಕೂಡ ಇಟ್ಟುಕೊಂಡು ಏನು ಹೇಳೋದು, ತೀರ್ಮಾನ ಮಾಡ್ತಕ್ಕಂಥದ್ದು. ಆದ್ದರಿಂದ ಆ ಯುಕ್ತಿ ಎಂಬತಕ್ಕಂಥದ್ದು ಅದು ಅದಕ್ಕೆ ಪೂರಕವಾದದ್ದು ಒಂದೇ ಬೇಕು. ಎಲ್ಲಿಯಾದರೂ ಆ ರೀತಿ ಕಂಡಿರಬೇಕು. ಈಗ ಧೂಮ ಇರೋದರಿಂದ ಬೆಂಕಿ ಇದೆ ಅಂತ ಹೇಳ್ತೇವೆ. ಯಾಕೆ ಅಂತಂದರೆ ನಾವು ನೋಡಿದ್ದೇವೆ. ಅದರಿಂದಾಗಿ ಅದು ಕಾರಣ ಆಗುತ್ತೆ. ಅದರಿಂದ ಯುಕ್ತಿ ಎಲ್ಲಿಯಾದರೂ ಕೂಡ ಯಾವುದಾದ್ರೂ ಅರ್ಥವನ್ನು ಸಾಧಿಸಬೇಕು ಅಂತಂದರೆ ಆ ಹಿಂದೆ ಎಲ್ಲಾದರೂ ಒಂದು ಕಂಡಿರಬೇಕು. ಅದನ್ನು ಇಟ್ಕೊಂಡೇ ಆಮೇಲೆ ಯುಕ್ತಿಯನ್ನು ಪ್ರಯೋಗ ಮಾಡ್ತಕ್ಕಂಥದ್ದು. ಇಲ್ಲ ಅದರಿಂದ ಬೆಂಕಿ ಜಡ ಅಲ್ವಾ? ಸುಡುತ್ತೋ ಇಲ್ವೋ? ಅದು ಸ್ವಭಾವ. ಜಡವಾದ ಬೆಂಕಿಗೆ ಸುಡೋದು ಸ್ವಭಾವ. ದೀಪ ಅದು ಬೆಳಗತ್ತೆ. ಜಡವಾದ ದೀಪಕ್ಕೆ ಬೆಳಕು ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಸ್ವಭಾವ. ಜಡದಲ್ಲೂ ಸ್ವಭಾವ ಎಂಬತಕ್ಕಂಥದ್ದು ವೇದದ ಸ್ವಭಾವ. ದೋಷ ಇಲ್ಲ ಎಂಬತಕ್ಕಂಥದ್ದು ಅದು ವೇದದ ಸ್ವಭಾವ. ಅದೇ
ಬೆಂಕಿಗೆ ನೀರು ಹಾಕಿದ್ರೆ ಶಮನ ಆಗುತ್ತೆ. ಹಾಂ, ಹಚ್ಕೊಂಡಿದ್ರು ಹೌದು. ಆದರೆ ಹಚ್ಕೊಂಡಿದ್ರು ಕೂಡ ಅವರ ಅನುಸಂಧಾನ ಏನಿತ್ತು? ಹಚ್ಕೊಂಡವರಿಗೆ ಎಲ್ಲಿ ಅಗ್ನಿ ಸೂಕ್ತದ ಪ್ರಭಾವ ಇದೆಯೋ ಆ ಸೂಕ್ತದ ಪ್ರಭಾವ ಅಲ್ಲಲ್ಲಿ ಹೋಗಲಿ ಅಂತ ಅನುಸಂಧಾನ ಮಾಡಿದ್ರು, ವರ್ಣ ಸೂಕ್ತ ಹೇಳಿ. ಅದರಿಂದಾಗಿ ಧರ್ಮ ಬದಲಾಗಲಿಲ್ಲ, ಆದರೆ ಕೆಲಸ ಇಲ್ಲ ಅಂತ ಆಯಿತು. ಬೆಂಕಿ ಉರಿತಾನೆ ಇರುತ್ತೆ, ನೀರು ಹಾಕಿದ್ರೆ ಬೆಂಕಿ ಆರು ಹೋಗುತ್ತೆ. ಅಂದರೆ ಬೆಂಕಿ ಅದು, ಅಂದರೆ ಬೆಂಕಿಯ ಸ್ವಭಾವ ಏನು ಹೋಗಲ್ಲ, ಆದರೆ ಆ ನೀರಿನಿಂದಾಗಿ ಅದರ ಕಾರ್ಯ ಕಾಣಲ್ಲ. ಮಂತ್ರ ಪ್ರಭಾವದಿಂದ ಅಗ್ನಿಯ ಕಾರ್ಯ ಕಾಣಲಿಲ್ಲ. ನೀವು ಉರಿತಾ ಇದ್ದಿದ್ದು ಹೆಂಗೆ ಕಾಣಿಸ್ತು? ಅದೇ ಆಮೇಲೆ ಅವರೇ ಅನ್ಕೊಡ್ರಲ್ಲ ತಣ್ಣಗಾಯ್ತು ಅಂತ ಅಷ್ಟೇ. ಅವ್ರಿಗೆ ಉರಿ ಆಯಿತು ಅಂತ ಅಂದಮೇಲೆ ತಣ್ಣಗಾಯ್ತು ಅಂತ ಹೇಳಿದ್ರಲ್ಲ, ಉರಿತಾ ಇಲ್ಲ ಅಂತ ಹೇಳಿದ್ರಲ್ಲ. ಅಸ್ಮದಾಧಿಕೃತಂ, ನಾವು ಮೊದಲಾದವರಿಂದ ಮಾಡಲ್ಪಟ್ಟಂತಹ ಗೇಹಕುಡ್ಯಾದಿ, ಗೋಡೆ ನಿರ್ಮಾಣ ಮೊದಲಾಗಿರ್ತಕ್ಕಂತಹ ವ್ಯಾಪಾರವು ಸಾರ್ಥಂ, ಕೆಲವೊಂದು ಸಫಲವಾಗಿದೆ, ವ್ಯರ್ಥಂ, ಕೆಲವೊಂದು ವ್ಯರ್ಥವಾಗಿದೆ, ಅನರ್ಥಕೃತ, ಕೆಲವೊಂದು ಅನರ್ಥ ಉಂಟು ಮಾಡತಕ್ಕಂಥದ್ದು ಆಗಿದೆ, ಅನರ್ಥ ಉಂಟು ಮಾಡತಕ್ಕಂಥದ್ದಾಗಿ ದೃಶ್ಯತೆ ಕಂಡುಬರುತ್ತದೆ. ಯಾತು, ಯಾವ ವೇದವಾದರೂ, ಕೇನಾಪಿ, ಯಾರಿಂದಲೂ, ನಕೃತ, ರಚಿಸಲ್ಪಟ್ಟಿಲ್ಲವೋ, ಅನಾದಿತಃ, ಅನಾದಿ ಕಾಲದಿಂದಲೂ, ಪೂರ್ವ ಸಂಪ್ರದಾಯ ಬಲಾಗತ, ಅದಕ್ಕಿಂತ ಹಿಂದಿನವರ ಉಪದೇಶ ಎಂಬತಕ್ಕಂತಹ ಸಂಪ್ರದಾಯದ ಬಲದಿಂದ ನಿರಂತರವಾಗಿ ಹರಿದು ಬಂದಿದೆಯೋ, ಕರ್ತೃದೋಷ ವಿವರ್ಜಿತ, ಸ್ವತಂತ್ರವಾದ ವಕ್ತೃವಿನ ಇಲ್ಲದ ಕಾರಣ ಅವನಲ್ಲಿರ್ತಕ್ಕಂತಹ ದೋಷದಿಂದ ದೋಷರಹಿತವಾಗಿದೆಯೋ, ಸಾತು, ಅಂತಹ ವೇದವಾದರೂ, ಅರ್ಥಂ, ವೇದದಲ್ಲಿ ಹೇಳಿರ್ತಕ್ಕಂತಹ ವಿಷಯವನ್ನು ಯಾವತ್ತೂ ನ ವ್ಯಭಿಚರೇತ್, ಬಾಧಿಸುವುದಿಲ್ಲ, ತಪ್ಪಾಗಿಸುವುದಿಲ್ಲ. ನಿತ್ಯಾಕಾಶೆ, ನಿತ್ಯವಾದ ಆಕಾಶದಲ್ಲಿ, ಶರೀರಿಣಾಂ, ಸಂಚಾರ ಮಾಡತಕ್ಕಂತಹ ಜೀವರಿಗೆ, ಕ್ವಚಿತ್, ಕೆಲವು ಕಡೆ, ಅವಕಾಶವು, ನಾಸ್ತಿ ಕಿಂ, ಇಲ್ಲ ಅಂತಾಗುತ್ತೇನು? ಆಗೋದಿಲ್ಲ, ಎಲ್ಲ ಕಡೆಯಲ್ಲಿ ಅವಕಾಶ ಇದ್ದೇ ಇರುತ್ತೆ. ಅಸ್ಮದಾಧಿಕೃತಂ, ನಾವು ಅಥವಾ ಬೇರೆಯವರಿಂದ ಮಾಡಲ್ಪಟ್ಟಂತಹ ಗೇಹಕುಡ್ಯಾದಿ, ಮನೆ ಗೋಡೆ ನಿರ್ಮಾಣ ಮೊದಲಾದವುಗಳು, ಮೊದಲಾದ ಕಾರ್ಯಂ, ಕೆಲಸವು, ಸಾರ್ಥಂ, ಕೆಲವೊಂದು ಪ್ರಯೋಜನವುಳ್ಳದ್ದು, ವ್ಯರ್ಥಂ, ಕೆಲವೊಂದು ಪ್ರಯೋಜನರಹಿತವಾದದ್ದು, ಅನರ್ಥಕೃತ, ಕೆಲವೊಂದು ಅನರ್ಥ ಉಂಟು ಮಾಡತಕ್ಕಂಥದ್ದಾಗಿ ದೃಶ್ಯತೆ ಕಂಡುಬರುತ್ತದೆ. ಯಾತು, ಯಾವ ವೇದವಾದರೂ, ಕೇನಾಪಿ, ಯಾರಿಂದಲೂ, ನ ಕೃತ, ರಚಿತವಾದದ್ದಲ್ಲವೋ, ಅನಾದಿತಃ, ಅನಾದಿ ಕಾಲದಿಂದಲೂ, ಪೂರ್ವ ಸಂಪ್ರದಾಯ ಬಲಾಗತ, ಅದಕ್ಕಿಂತ ಹಿಂದಿನವರ ಉಪದೇಶ ಎಂಬತಕ್ಕಂತಹ ಸಂಪ್ರದಾಯದ ಬಲದಿಂದ ನಿರಂತರವಾಗಿ ಹರಿದು ಬಂದಿದೆಯೋ, ಕರ್ತೃದೋಷ ವಿವರ್ಜಿತ, ಸ್ವತಂತ್ರವಾದ ವಕ್ತೃ ಪುರುಷ ಇಲ್ಲದ ಕಾರಣ ಅವನಲ್ಲಿರುವ ದೋಷಗಳ ನಿಮಿತ್ತದಿಂದ ದೋಷಗಳಿಂದ ದೂರವಾಗಿದೆಯೋ, ಸಾತು, ಅಂತಹ ವೇದವಾಕ್ಯವಾದರೂ, ಅರ್ಥಂ, ವೇದದಲ್ಲಿ ಹೇಳಿರ್ತಕ್ಕಂತಹ ವಿಷಯವನ್ನು ನ ವ್ಯಭಿಚರೇತ್, ಯಾವತ್ತೂ ತಪ್ಪಾಗಿಸುವುದಿಲ್ಲ. ನಿತ್ಯಾಕಾಶೆ, ನಿತ್ಯವಾದ ಆಕಾಶದಲ್ಲಿ, ಶರೀರಿಣಾಂ, ಸಂಚಾರವನ್ನು ಮಾಡತಕ್ಕಂತಹ ಜೀವರಿಗೆ, ಕ್ವಚಿತ್, ಕೆಲವು ಕಡೆ, ಅವಕಾಶವು, ನಾಸ್ತಿ ಕಿಂ, ಇಲ್ಲ ಅಂತಾಗುತ್ತೇನು? ಅನಾದಿ ನಿತ್ಯವಾಚಾ ಧರ್ಮಸಿದ್ಧಿ ಸುಶಕಾ ಇತ್ಯಾಹ. ಅನಾದಿಯಾದ, ನಿತ್ಯವಾದ, ಅಂದರೆ ಅಪೌರುಷೇಯವಾದ ವೇದದಿಂದ ಧರ್ಮಾದಿಗಳು ಸುಲಭವಾಗಿ ಸಿದ್ಧವಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ರಾಜರು ಅಂತ. ಅಸ್ಮದಾಧಿಕೃತಂ ಇತ್ಯಾದಿನ ಕಿಂಚಿತ್ ವ್ಯರ್ಥಂ, ಕಿಂಚಿತ್ ಸಾರ್ಥಂ, ಕಿಂಚಿತ್ ಅನರ್ಥಕೃಚ್ಚ ದೃಶ್ಯತೆ ಇತಿ ಸಂಬಂಧ. ಮೂಲ ವಾಕ್ಯಕ್ಕೆ ಯಾವ ರೀತಿ ಅನ್ವಯ ಮಾಡಿಕೊಳ್ಬೇಕು? ಕೆಲವೊಂದು ವ್ಯರ್ಥ, ಕೆಲವೊಂದು ಪ್ರಯೋಜನವುಳ್ಳದ್ದು ಸಾರ್ಥ, ಕಿಂಚಿತ್ ಅನರ್ಥಕೃಚ್ಚ, ಕೆಲವೊಂದು ಅನರ್ಥವನ್ನು ಉಂಟು ಮಾಡುತ್ತೆ ಅಂತ.
ಅದು ಹೇಗೆ? ಮಹತಾ ಪ್ರಯತ್ನೇನ ಕೃತಗೇಹಾದಿ ರಾಜಾದಿಭಿಃ ನಿಷ್ಕಾಸಿತೇ ಸತಿ ವ್ಯರ್ಥಂ ತದಭಾವೇ ಸುಖೇನ ಅವಸ್ಥಾನಾತ್ ಸಾರ್ಥಂ ತುಲಾಭಿತ್ತಿ ಪಾತಾದಿನ ಕ್ವಚಿತ್ ಸ್ವಸ್ಯೈವ ನಾಶಾಚ್ಚ ಅನರ್ಥಕೃತಿತಿ ಭಾವ ಅಂತ. ಮಹತಾ ಪ್ರಯತ್ನೇನ, ಬಹಳ ಪ್ರಯತ್ನದಿಂದ ಕೃತಗೇಹಾದಿ ಮನೆಯನ್ನು ನಿರ್ಮಾಣ ಮಾಡಿದ್ದಾನೆ. ಆದರೆ ರಾಜಾದಿಭಿ ನಿಷ್ಕಾಸಿತೇ ಸತಿ, ರಾಜ ಈ ಮನೆಯನ್ನು ಬಿಟ್ಟು ಹೋಗು ಅಂತ ಅವನು ಪ್ರಯತ್ನಪೂರ್ವಕವಾಗಿ ಕಟ್ಟಿದ ಮನೆಯಿಂದ ಹೊರಗಡೆ ಹಾಕಿದ್ದಾನೆ. ಆಗ ವ್ಯರ್ಥಂ, ಅವನು ಕಟ್ಟಿದಂತಹ ಪ್ರಯತ್ನ ಅದೆಲ್ಲವೂ ವ್ಯರ್ಥವಾಗಿ ಹೋಗುತ್ತೆ. ತದಭಾವೇ, ರಾಜ ಹೊರಗಡೆ ಹಾಕಲಿಲ್ಲ ಅಂತಾದರೆ ಸುಖೇನ ಅವಸ್ಥಾನಾತ್ ಸಾರ್ಥಂ, ಸಂತೋಷವಾಗಿ ವಾಸ ಮಾಡ್ತಾ ಇದ್ದಾನೆ, ಆದ್ದರಿಂದ ಅದು ಪ್ರಯೋಜನವುಳ್ಳದ್ದಾಯಿತು. ತುಲಾಭಿತ್ತಿ ಪಾತಾದಿನ, ಗೋಡೆ ಬೀಳಬಹುದು ಅಥವಾ ಮೇಲೆ ಇರತಕ್ಕಂತಹ, ಈಗಿನ ಕಾಲದಲ್ಲಿ ರೂಫು, ಹಿಂದಿನ ಕಾಲದಲ್ಲಿ ತೊಲೆ ಅಂತ ಹೇಳ್ತಾ ಇದ್ರು. ತುಲಾ ಅಂದರೆ ತೊಲೆ. ಆ ತೊಲೆ ಎಂಬತಕ್ಕಂಥದ್ದು ಭೀಮ್ ಅಂತ. ಆ ಭೀಮ್ ಎಂಬತಕ್ಕಂಥದ್ದು ಬಿದ್ದಾಗ ಸ್ವಸ್ಯೈವ ನಾಶಾತ್, ತಾನೇ ಸತ್ತು ಹೋಗ್ತಾನೆ. ಆದ್ದರಿಂದ ಅನರ್ಥಕೃತ್ಯ, ಅನರ್ಥವೂ ಕೂಡ ಉಂಟಾಗುತ್ತೆ. ಸಾ ವಾಕ್ ಕರ್ತೃದೋಷ ಪದಂ ಅಜ್ಞಾನ ವಿಪರೀತ ಜ್ಞಾನಾದಿ ಕರ್ತೃದೋಷ ನಿಮಿತ್ತ ಅಬೋಧಕತ್ವ ವಿಪರೀತ ಬೋಧಕತ್ವ ರೂಪ ವಾಕ್ಯದೋಷ ಉಪಲಕ್ಷಣಂ ಅಂತ. ಇಲ್ಲಿ ಕರ್ತೃದೋಷ ಎಂಬತಕ್ಕಂತಹ ಪದ ಇದೆ. ಕರ್ತೃದೋಷ ವಿವರ್ಜಿತ ಅಂತಿದೆ ರಾಜರ ವಾಕ್ಯದಲ್ಲಿ. ಸಾತುನಾರ್ಥಂ ವ್ಯಭಿಚರೇತ್ ಕರ್ತೃದೋಷ ವಿವರ್ಜಿತ. ಕರ್ತೃದೋಷ ಅಂದ್ರೇನು ಅದನ್ನು ಹೇಳ್ತಾರೆ. ಕರ್ತೃದೋಷ ಪದ, ಕರ್ತೃದೋಷ ಎಂಬತಕ್ಕಂಥ ಶಬ್ದ ಇದೆಯಲ್ಲ, ಅದು ಅಜ್ಞಾನ ವಿಪರೀತ ಜ್ಞಾನಾದಿ ಕರ್ತೃದೋಷ. ಸ್ವತಂತ್ರವಾಗಿ ಶಬ್ದವನ್ನು ಉಚ್ಚಾರ ಮಾಡತಕ್ಕಂತಹ ವ್ಯಕ್ತಿಯಲ್ಲಿ ಇರಬಹುದಾದ ಅಜ್ಞಾನ ಅಥವಾ ವಿಪರೀತ ಜ್ಞಾನ ಎಂಬತಕ್ಕಂಥ ದೋಷ. ಆ ಕರ್ತೃದೋಷ ನಿಮಿತ್ತ, ಅದರಿಂದಾಗಿ ಶಬ್ದದಲ್ಲಿ ಏನು ಬರುತ್ತೆ? ಅಬೋಧಕತ್ವ ವಿಪರೀತ ಬೋಧಕತ್ವ. ಶಬ್ದದ ಪ್ರಯೋಗ ಮಾಡಿದಾಗ ಅರ್ಥಜ್ಞಾನವೇ ಬರೋದಿಲ್ಲ. ಅದನ್ನು ಹೇಳಿದ್ದು ಕಚಡ ತಪ ಜಬಗಡದಾಗಿದೆ ಅಂತ ಹೇಳಿದ್ರೆ ಏನು ಅರ್ಥ ಬರುತ್ತೆ? ಒಂದು ಅರ್ಥಜ್ಞಾನ ಬರಲಿಲ್ಲ. ಅದರಿಂದ ಇದು ಅಬೋಧಕತ್ವ, ವಿಪರೀತ ಬೋಧಕತ್ವ, ತಪ್ಪಾಗಿ ತಿಳಿಸ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂತಹ ವಾಕ್ಯದೋಷಕ್ಕೆ ಅದು ಉಪಲಕ್ಷಣ. ಆ ದೋಷವನ್ನು ಇಟ್ಕೊಳ್ಬೇಕು ಅಂತ ಅರ್ಥ. ಕರ್ತೃದೋಷ ವಿವರ್ಜಿತ ಅಂತಂದರೆ ಕರ್ತೃವಿನಲ್ಲಿ ಇರತಕ್ಕಂಥ ದೋಷದಿಂದ ವಾಕ್ಯಗಳಲ್ಲಿ ಬರಬಹುದಾಗಿರ್ತಕ್ಕಂತಹ ದೋಷರಹಿತವಾದದ್ದು ಅಂತ ಅರ್ಥ. ಕರ್ತೃನಿಮಿತ್ತಾತ್ ಪ್ರಾಪ್ತದೋಷ ಕರ್ತೃದೋಷ ಇತಿ ವಾ ಅಸ್ಮಿನ್ನರ್ಥೆ ಅರ್ಥಾಂತರನ್ಯಾಸ ಇತಿ ವಾ ಅಂತ. ಕರ್ತೃನಿಮಿತ್ತಾತ್ ಪ್ರಾಪ್ತ ದೋಷ, ಕರ್ತೃವಿನಲ್ಲಿ ಇರತಕ್ಕಂತಹ ದೋಷದಿಂದ ಬಂದಿರುವಂತಹ ದೋಷ ಅಂತಲೂ ಅರ್ಥ ಮಾಡಬಹುದು ಅಂತ. ಈ ರೀತಿಯಲ್ಲಿ ಕರ್ತೃದೋಷ ಎಂಬತಕ್ಕಂಥ ಶಬ್ದದ ಅರ್ಥ. ಅಸ್ಮಿನ್ನರ್ಥೆ ಅರ್ಥಾಂತರನ್ಯಾಸ ಕಿಮಿತಿ, ಈ ವಿಷಯದಲ್ಲಿ ಅರ್ಥಾಂತರನ್ಯಾಸವನ್ನು ಹೇಳ್ತಾರೆ. ಅರ್ಥಾಂತರನ್ಯಾಸ ಅಂತಂದರೆ ವಿಷಯವನ್ನು ನೇರವಾಗಿ ಹೇಳಲ್ಲ, ಯಾವುದೋ ವಿಷಯವನ್ನು ಹೇಳೋದು. ಆ ವಿಷಯವನ್ನು ಇಲ್ಲಿಗೆ ಅನ್ವಯ ಮಾಡಿಕೊಳ್ಬೇಕು. ಈಗ ಪ್ರಕೃತದಲ್ಲಿ ಆಕಾಶದಲ್ಲಿ ಅವಕಾಶ ಇದೆ, ಅವಕಾಶ ಇಲ್ಲ ಅಂತಿಲ್ಲ ಅಂತ ಹೇಳೋದು. ಅಂದರೆ ಆಕಾಶದಲ್ಲಿ ಎಲ್ಲರಿಗೂ ಅವಕಾಶ ಇದೆ, ಯಾರಿಗೂ ತಡೆ ಇಲ್ಲ ಅಂತ ಹೇಳಿದ್ರು. ಇದರಿಂದ ವೇದದಲ್ಲಿ ಅಪೌರುಷೇಯ ಅಂತ ಒಪ್ಪಿರೋದರಿಂದಾಗಿ ಯಾವ ವಿಧವಾದ ತಡೆಯೂ ಇಲ್ಲ, ದೋಷವೂ ಇಲ್ಲ ಅಂತ ಹೇಳೋದು. ಅಂದರೆ ವೇದದಲ್ಲಿ ಯಾವ ವಿಧವಾದ ದೋಷವೂ ಇಲ್ಲ ಅಂತ ಹೇಳಲಿಕ್ಕೆ ಇನ್ನೊಂದರದಲ್ಲಿ ಉದಾಹರಣೆಯನ್ನು ಕೊಟ್ಟು ಹೇಳ್ತಕ್ಕಂಥದ್ದು. ಇದನ್ನು ಅರ್ಥಾಂತರನ್ಯಾಸ ಅಂತ ಹೇಳ್ತಾರೆ. ಅವಕಾಶದಾನಂ ಹಿ ಆಕಾಶ ಸಾಧ್ಯ ಅರ್ಥ. ಆಕಾಶದಿಂದ ನಾವು ಪಡೆಯಬಹುದಾಗಿರ್ತಕ್ಕಂಥ ಪ್ರಯೋಜನ ಯಾವುದು ಹೇಳ್ತಾರೆ? ಅವಕಾಶ ದಾನಂ ಅಂತ. ಅವಕಾಶ ದಾನ ಅಂದರೆ ಹೋಗಲಿಕ್ಕೆ ಅವಕಾಶ ಎಂಬತಕ್ಕಂಥದ್ದು. ಇದು ಆಕಾಶ ಶಬ್ದದ ಅರ್ಥ. ತದ್ವ್ಯಭಿಚಾರಸ್ತು ನಿತ್ಯಾಕಾಶೇ ಯಥಾ ನಾಸ್ತಿ. ಅವಕಾಶ ಕೊಡುತ್ತೆ ಎಂಬತಕ್ಕಂಥದ್ದು ನಿತ್ಯವಾದ ಆಕಾಶದಲ್ಲಿ ಏನಾದರೂ ಅವಕಾಶ ಕೊಡಲ್ಲ ಅಂತ ಆಗುತ್ತಾ? ವ್ಯಭಿಚಾರ ಅಂತಂದರೆ ಅವಕಾಶ ಕೊಡಬಾರ್ದು. ಅವಕಾಶವನ್ನು ಕೊಡಲಿಲ್ಲ ಅಂತಾದರೆ ಆವಾಗ ಅವಕಾಶ ಕೊಡುತ್ತೆ ಎಂಬತಕ್ಕಂಥದ್ದಕ್ಕೆ ವ್ಯಭಿಚಾರ ಇದೆ ಅಂತ ಅರ್ಥ ಆಗ್ತಾಯಿತ್ತು. ಆದರೆ ನಿತ್ಯವಾದ ಆಕಾಶದಲ್ಲಿ ವ್ಯಭಿಚಾರ ಇಲ್ಲ, ಅಂದರೆ ಅವಕಾಶವನ್ನು ಯಾವಾಗಲೂ ಕೊಟ್ಟೇ ಕೊಡುತ್ತೆ. ಹಾಗೆ
ಇದೇ ಅರ್ಥಾಂತರ. ಅದನ್ನು ಹೇಳ್ತಾರೆ, ತಥಾ ನಿತ್ಯವಚಸಿ ಅಪಿ ಅರ್ಥವ್ಯಭಿಚಾರ ನಾಸ್ತಿ ಇತಿ ಭಾವ. ನಿತ್ಯವಾದ ವೇದದಲ್ಲಿ ಅರ್ಥವ್ಯಭಿಚಾರ ಇಲ್ಲ. ಶಬ್ದ ಇದೆ, ಅರ್ಥ ಇಲ್ಲ ಅಂತಾಗೋದಿಲ್ಲ. ಶಬ್ದ ಇದೆ ಅಂತಾದರೆ ಅರ್ಥವನ್ನು ಹೇಳಿಯೇ ಹೇಳುತ್ತೆ ಅಂತ. ಇದು ಅರ್ಥಾಂತರನ್ಯಾಸ ಅಂತಂದರೆ. ಆಕಾಶ ಇದೆ ಅಂತಂದರೆ ಆಕಾಶ ಇದೆ ಅಂತಂದರೆ ಅವಕಾಶ ಇದ್ದೇ ಇರುತ್ತೆ. ನಿತ್ಯವಾದ ವೇದ ಇದೆ ಅಂತಂದರೆ ಆ ವೇದವಾಕ್ಯ ಅರ್ಥವನ್ನು ತಿಳಿಸ್ಕೊಟ್ಟೇ ಕೊಡುತ್ತೆ. ಅರ್ಥವನ್ನು ತಿಳಿಸ್ಕೊಡ್ತಕ್ಕಂಥ ವಿಷಯದಲ್ಲಿ ವ್ಯಭಿಚಾರ ಇಲ್ಲ. ಶಬ್ದ ಇದೆ, ಅರ್ಥ ಇಲ್ಲ ಅಂತ ಆಗೋದಿಲ್ಲ. ಕರ್ಮಕಾಂಡಗಳಿಗೆ ಅರ್ಥ ಇದೆ ಅಂತ ಎಲ್ಲರೂ ಹೇಳಿದ್ದಾರೆ. ಕರ್ಮಕಾಂಡ ವಾಕ್ಯಗಳು ಭಗವತ್ಪರ ಅಂತ ಹೇಳಿದ್ದು ಆಚಾರ್ಯರು. ಕರ್ಮಕಾಂಡ ವಾಕ್ಯಗಳು ಕೂಡ ಭಗವಂತನನ್ನೇ ಹೇಳುತ್ತೆ ಅಂತ ಹೇಳಿದವರು ಆಚಾರ್ಯರು. ಅವರೆಲ್ಲ ಕರ್ಮಕಾಂಡ ವಾಕ್ಯಗಳಿಗೆ ಅರ್ಥ ಇದೆ ಅಂತ ಹೇಳಿದ್ದಾರೆ. ಯಾಕೆಂದರೆ ವಸಂತೆ ವಸಂತೆ ಜ್ಯೋತಿಷ ಯಜೇತ, ಒಂದೊಂದು ವಸಂತ ಋತುವಿನಲ್ಲೂ ಜ್ಯೋತಿಷ್ಠೋಮಯಾಗ ಮಾಡಬೇಕು ಅಂತ ಉಳಿದವರು ಹೇಳಿದ್ದಾರೆ. ಅದರಿಂದಾಗಿ ಈ ಅರ್ಥ ಅವರು ಹೇಳಿದ್ದಾರೆ. ಆದರೆ ವಸಂತೆ ಅನ್ನೋದು ಭಗವಂತನ ನಾಮ ಅಂತ ಹೇಳಿದ್ದು ಆಚಾರ್ಯರು. ವಸಂತ ಅಂದರೆ ವಸಂತ ಕಾಲ ಅಲ್ಲ, ವಸಂತ ಅನ್ನೋದು ಭಗವಂತನ ಹೆಸರು ಅಂತ. ವಸಂತಿಶ್ಚ ವಸಂಸ್ತತಃ ಅಂತ. ಭಗವಂತನಿಗೆ ವಸಂತತಃ, ವ್ಯಾಪ್ತನಾಗಿದ್ದಾನೆ, ವಾಸ ಮಾಡ್ತಾ ಇದ್ದಾನೆ. ವಾಸ ಮಾಡಿದವರೆಲ್ಲ ವ್ಯಾಪ್ತರಲ್ಲ, ನಾವೆಲ್ಲ ವಾಸ ಮಾಡ್ತಾ ಇದ್ದೇವೆ, ವ್ಯಾಪ್ತರ ಅಲ್ಲ. ಭಗವಂತ ವಾಸ ಮಾಡ್ತಾ ಇದ್ದಾನೆ, ವ್ಯಾಪ್ತನೂ ಆಗಿದ್ದಾನೆ. ಆದ್ದರಿಂದ ಅವನಿಗೆ ವಸಂತಿ ಅಂತ ಹೆಸರು ಪರಮಾತ್ಮನಿಗೆ. ಅದೇ ಸಂಬೋಧನೆ ವಸಂತೆ, ಹರೇ ಇದ್ದ ಹಾಗೆ. ಹರಿ ಶಬ್ದ ಹರೇ ಅಂತಾಗುತ್ತೆ, ವಸಂತಿ ಶಬ್ದ ವಸಂತೆ ಅಂತಾಗುತ್ತೆ. ಹೀಗೆ ಆಚಾರ್ಯರು ಕರ್ಮಬೋಧಕವಾದ ಶಬ್ದಗಳನ್ನು ಪರಮಾತ್ಮ ಬೋಧಕ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಆಚಾರ್ಯ ಹೇಳಿದ್ದು ಎಲ್ಲ ವೇದಗಳು ಕೂಡ ಪರಮಾತ್ಮನನ್ನೇ ತಿಳಿಸ್ಕೊಡುತ್ತೆ ಅಂತಕ್ಕಂಥ ವಿಷಯದಲ್ಲಿ ವ್ಯಭಿಚಾರ ಇಲ್ಲ. ಆಕಾಶ ಇದೆ ಅಂತಂದರೆ ಅವಕಾಶ ಹೇಗಿದೆಯೋ ಹಾಗೆ ನಿತ್ಯವಾದ ವೇದ ಇದೆ ಅಂತಂದರೆ ಅದು ಭಗವಂತನನ್ನೇ ತಿಳಿಸ್ಕೊಡುತ್ತೆ. ಅದಕ್ಕೆ ವ್ಯಭಿಚಾರ ಇಲ್ಲವೇ ಇಲ್ಲ. ಹರಿ ಶಬ್ದ ಇದೆ. ಬ್ರೇಕ್ ಬೇಕಾ? ಸರಿ, ಬ್ರೇಕ್. ಇವಾಗೇ ಬ್ರೇಕ್, 10 ನಿಮಿಷ ಬಿಟ್ಟು. ಕಾಸ್ಲ ನೋಡಿ ಬನ್ನಿ ಬೇಕಾದರೆ. ಸಾಚ ಶ್ರುತಿ ಭವೇದೇಶ ಶ್ರೌತವಾದಿ ಪ್ರವಾದತಃ ಶ್ರುತಿನಾಮ್ನಾ ಚ ಸರ್ವೈಶ್ಚ ಶ್ರುತಾಯಾಸೈವ ಹಿ ಶ್ರುತಿ. ಈ ಶ್ರುತಿ ಅಂತ ಹೇಳಿದ್ರಿ ನೀವು, ಅನಾದಿಯಾದ ನಿತ್ಯವಾದ ವೇದವಾಕ್ಯ, ಅದರಿಂದ ಧರ್ಮಾದಿಗಳು ಸಿದ್ಧವಾಗುತ್ತೆ ಅಂತ. ಆ ವಾಕ್ಯ ಜಿನ ಅಥವಾ ಬುದ್ಧ ಇವರ ವಾಕ್ಯ ಯಾಕಾಗಿರಬಾರ್ದು? ಈ ವೇದವಾಕ್ಯ ಎಂಬತಕ್ಕಂಥದ್ದು ಜಿನ ಹೇಳಿದ್ದೋ ಅಥವಾ ಬುದ್ಧ ಹೇಳಿದ್ದೋ ಇನ್ಯಾರೋ ಹೇಳಿದ್ದು ಅಂತ ಯಾಕಾಗಬಾರ್ದು? ಅದು ಅಪೌರುಷೇಯ ಅಂತಲೇ ಯಾಕಾಗಬೇಕು? ಧರ್ಮಾದಿಬೋಧಕವಾದದ್ದು ವಾಕ್ಯ ಅಂತ ಒಪ್ಪೋಣ. ವಾಕ್ಯದಿಂದಲೇ ಧರ್ಮ ತಿಳಿದು ಬರುತ್ತೆ. ಪುಣ್ಯ ಪಾಪಗಳ ಜ್ಞಾನ ನಮಗೆ ಬರೋದು ವಾಕ್ಯದಿಂದಲೇ. ಆದರೆ ಆ ವಾಕ್ಯ ಅದು ಅನಾದಿನಿತ್ಯ ಅಪೌರುಷೇಯ ಅಂತ ಹೇಳೋದು ಬೇಡ. ಮತ್ತು ಬುದ್ಧಾದಿಗಳು ಹೇಳಿರ್ತಕ್ಕಂಥ ವಾಕ್ಯ ಅಂತ ಹೇಳ್ಬೋದಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ಅದನ್ನು ಬುದ್ಧ ಅಥವಾ ಜಿನ ಇವರು ಹೇಳಿದಂತಹ ವಾಕ್ಯ ಅಂತ ಹೇಳಿಕ್ಕೆ ಬರಲ್ಲ. ಯಾಕೆ ಅಂತಂದರೆ ಸಾಚ ಶ್ರುತಿ ಭವೇದೇಶ ಶ್ರೌತವಾದಿ ಪ್ರವಾದತಃ ಅಂತ. ಇದು ವೈದಿಕರ ಸಂಪ್ರದಾಯ. ಏನಂತ ಕರೀತಾರೆ ಇದನ್ನು? ಶ್ರುತಿ ಅಂತ ಕರೀತಾರೆ. ವೇದಕ್ಕೆ ಹೆಸರೇನು? ಶ್ರುತಿ ಅಂತ. ಶ್ರುತಿ ಅಂದ್ರೇನು? ಕೇಳಿದ್ದು ಅಂತ. ಇದನ್ನು ಕೃತ ಅಂತ ಎಲ್ಲೂ ಹೇಳಲ್ಲ. ಕೃತ ಅಂದರೆ ಮಾಡಿದ್ದು ಅಂತ ಆಗ್ತಿತ್ತು. ಆದರೆ ಇದು ಯಾರೂ ಮಾಡಿದ್ದಲ್ಲ. ಆದ್ದರಿಂದ ಇದನ್ನೇನಂತ ಕರೀತಾರೆ? ಶ್ರುತಿ ಅಂತ ಕರೀತಾರೆ. ಅದರಿಂದ ಶ್ರುತಿನಾಮ್ನ ಅಂತ ಶ್ರುತಿ ಎಂಬತಕ್ಕಂತಹ ಹೆಸರಿರೋದ್ರಿಂದಾಗಿ ಇದೇನಾಗಬೇಕು? ಎಲ್ಲರೂ ಕೇಳಿದ್ದು ವಿನಃ ಇದು ಯಾರೂ ಮಾಡಿದ್ದಲ್ಲ. ಅಂದರೆ ಯಾರೂ ಸ್ವತಂತ್ರವಾಗಿ ಉಚ್ಚಾರ ಮಾಡಿದ್ದಲ್ಲ. ಒಂದು ವೇಳೆ ಸ್ವತಂತ್ರವಾಗಿ ಉಚ್ಚಾರ ಮಾಡಿದರೆ ಅವಾಗೇನಾಗಬೇಕಾಗಿತ್ತು? ಉಕ್ತ ಅಂತ ಹೇಳಬೇಕಾಗಿತ್ತು, ನಾನು ಹೇಳಿದ್ದು ಅಂತ.
ನಾನು ಹೇಳಿದ್ದು ಅಂತಿಲ್ಲ, ಮತ್ತು ನಾನು ಕೇಳಿದ್ದು ಅಂತಲೇ ಇರೋದು. ಹಾಗಾದರೆ ನಾನು ಯಾವುದೇ ವಾಕ್ಯ ಇರ್ಬೋದು. ಈಗ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಅಂತ ವಾಕ್ಯ ಇದೆ. ಈ ವಾಕ್ಯವನ್ನು ಯಾರನ್ನೇ ಕೇಳ್ರಿ, ಆ ಅಗ್ನಿ ಮೀಳೆ ಎಂಬತಕ್ಕಂತಹ ಮಂತ್ರವನ್ನು ನಾನು ಕೇಳಿದ್ದು ಅಂತ ಹೇಳ್ತಾರೆ ವಿನಃ ನಾನು ಹೇಳಿದ್ದು, ನಾನು ಅದನ್ನು ರಚನೆ ಮಾಡಿದ್ದು ಅಂತ ಯಾರೂ ಹೇಳೋದಿಲ್ಲ. ಈ ವಾಕ್ಯವನ್ನು ಯಾರು ಕ್ರಿಯೇಟ್ ಮಾಡಿದ್ದು, ಈ ಸೆಂಟೆನ್ಸನ್ನು ಯಾರು ಕ್ರಿಯೇಟ್ ಮಾಡಿದ್ದು ಅಂತ ಹೇಳಿದರೆ ನಾನು ಅಂತ ಯಾರೂ ಹೇಳೋದಿಲ್ಲ. ಮಧುಚ್ಛಂದ ಋಷಿ ಅಂತ ಅಗ್ನಿಮೀಳೆ ಎಂಬತಕ್ಕಂಥ ಮಂತ್ರಕ್ಕೆ ಮಧುಚ್ಛಂದಸ್ಸು ಎಂಬತಕ್ಕಂಥ ಋಷಿಗಳು, ಅವ್ರ ಹತ್ರ ಹೋಗಿ ಕೇಳ್ರಿ, ಈ ಮಂತ್ರವನ್ನು ನೀವು ಕಂಪೋಸ್ ಮಾಡಿದ್ದ? ಅದಕ್ಕೆ ಅವರೇನು ಹೇಳ್ತಾರೆ, ಇಲ್ಲ, ನಾನು ದಿವ್ಯ ದೃಷ್ಟಿಯಿಂದ ಕೇಳಿ ಅದನ್ನು ತಿಳಿದದ್ದು ಅಂತ ಹೇಳ್ತಾರೆ ಅವರು. ಅದರಿಂದ ಯಾವುದೇ ವೇದವಾಕ್ಯವನ್ನು ನಾವು ತೆಗೆದುಕೊಂಡರೂ ಕೂಡ ಅದಕ್ಕೆ ಶ್ರುತಿ ಅಂತ ಹೆಸರಿದೆ. ಯಾಕೆ ಅಂತಂದರೆ ಅದು ಅನಾದಿ ಪರಂಪರೆಯಿಂದ ಕೇಳಿಯೇ ಬಂದದ್ದು ವಿನಃ ಯಾರೂ ಸ್ವತಂತ್ರವಾಗಿ ಆ ವಾಕ್ಯವನ್ನು ಮಂತ್ರಗಳನ್ನು ಸ್ವತಃ ಅವರೇ ಹೇಳಿದ್ದಲ್ಲ, ರಚನೆ ಮಾಡಿದ್ದಲ್ಲ. ಆದ್ದರಿಂದಾಗಿ ಈ ಅಪೌರುಷೇಯವಾದ ವಾಕ್ಯ ವೇದ ಅದನ್ನು ಅಪೌರುಷೇಯ ಅಂತಲೇ ಹೇಳಬೇಕಷ್ಟೇ ಹೊರತು ಏನು ಹೇಳಬಾರ್ದು, ಜಿನನೋ ಬುದ್ಧನೋ ಹೇಳಿರ್ತಕ್ಕಂತಹ ಧರ್ಮಬೋಧಕ ವಾಕ್ಯ ಅಂತ ಹೇಳಬಾರದು. ಶ್ರೌತವಾದಿ ಪ್ರವಾದತಃ ವೈದಿಕ ಸಂಪ್ರದಾಯದಂತೆ ಬಂದಿರುವಂತಹ ಏಷ ಈ ಯಾವ ಶ್ರುತಿ ಅಂತ ಅಗ್ನಿಮೀಳೆ ಮೊದಲಾಗಿರ್ತಕ್ಕಂತಹ ವೇದವಾಕ್ಯಗಳು ಸಾಭವೇತ್ ಅಪೌರುಷೇಯ ವಾಕ್ಯವೇ ಆಗಿರುತ್ತದೆ. ಯಾವುದು ಸರ್ವೈಹಿ ಎಲ್ಲರಿಂದಲೂ ಶ್ರುತಿನಾಮ್ನ ಶ್ರುತಿ ಎಂಬತಕ್ಕಂತಹ ಹೆಸರಿನಿಂದ ಶ್ರುತ ಕೇಳಲ್ಪಟ್ಟಿದೆ. ಸೈವ ಅದೇ ಶ್ರುತಿರಿಹಿ ಶ್ರುತಿ ಎಂಬತಕ್ಕಂತಹ ಶಬ್ದದಿಂದ ಕರೆಯಲಿಕ್ಕೆ ಕಾರಣ ಯೋಗ್ಯವಾಗಿದೆ. ಶ್ರೌತವಾದಿ ಪ್ರವಾದತಃ ವೈದಿಕ ಸಂಪ್ರದಾಯದಂತೆ ಬಂದಿರುವಂತಹ ಏಷಾ ಶ್ರುತಿ, ಈ ಅಗ್ನಿಮೀಳೆ ಪುರೋಹಿತಂ ಇತ್ಯಾದಿ ವಾಕ್ಯಗಳ ಸಮುದಾಯ ಎಂಬತಕ್ಕಂಥದ್ದು ಸಾ ಭವೇತ್ ಅಪೌರುಷೇಯವಾಗಿರ್ತಕ್ಕಂತಹ ವಾಕ್ಯವೇ ಆಗುತ್ತದೆ. ಯಾವುದು ಸರ್ವೈಹಿ ಎಲ್ಲರಿಂದಲೂ ಶ್ರುತಿನಾಮ್ನ ಶ್ರುತಿ ಎಂಬತಕ್ಕಂತಹ ಹೆಸರಿನಿಂದಲೇ ಶ್ರುತ ಕೇಳಲ್ಪಟ್ಟಿದೆ. ಸೈವ ಅದೇ ಶ್ರುತಿರಿಹಿ ಶ್ರುತಿ ಎಂಬತಕ್ಕಂತಹ ಶಬ್ದದಿಂದ ಕರೆಯಲಿಕ್ಕೆ ಯೋಗ್ಯವಾದದ್ದು. ನನು ಸಾ ನಿತ್ಯಾ ವಾಕ್ ಜಿನಾದಿವಾಕ್ ಅನ್ಯತಮ ಕಿಂ ನ ಸ್ಯಾತ್. ನಿತ್ಯವಾದ ವಾಕ್ಯ ಅಂತ ನೀವು ಯಾವುದನ್ನು ಹೇಳ್ತೀರೋ ಅದು ಜಿನ ಅಥವಾ ಬುದ್ಧ ಇವರ ವಾಕ್ಯ ಅಂತ ಯಾಕಾಗಿರಬಾರದು ಅಂತಂದರೆ ಅದಕ್ಕೆ ಹೇಳ್ತಾರೆ ಸಾಚಯಿತಿ ಶ್ರೌತವಾದಿ ಪ್ರವಾದತಃ ಅಂತ ವಾಕ್ಯ ಇದೆ. ಅದಕ್ಕೇನರ್ಥ, ಶ್ರೌತವಾದಿನಃ ಅಂದರೆ ವೈದಿಕಾಹ ಅಂತ. ಶ್ರೌತವಾದಿಗಳು ಅಂತಂದರೆ ವೈದಿಕರು, ವೇದವನ್ನು ಪ್ರಮಾಣ ಅಂತ ಒಪ್ಪಿರುವವರು, ಅವರೆಲ್ಲ ವೈದಿಕರು. ತೇಷಾಂ ಪ್ರವಾದ ಅಂತ. ವಾದ ಅನಾದಿರಿತಿ ಪಾರಂಪರ್ಯೇಣ ಆಗತ ಕಥಾ. ಇದು ಅನಾದಿ ಎಂಬುದಾಗಿ ಎಲ್ಲರೂ ಹೇಳ್ಕೊಂಡು ಬಂದಿರತಕ್ಕಂತಹ ಮಾತಿದೆಯಲ್ಲ, ಇದನ್ನೇ ಶ್ರೌತವಾದಿ ಪ್ರವಾದ ಅಂತ ಕರೀತಾರೆ. ವೇದವನ್ನು ಪ್ರಮಾಣ ಎಂಬುದಾಗಿ ಒಪ್ತಕ್ಕಂಥವರ ಮಾತು ಇದು ಅನಾದಿ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಎಂಬತಕ್ಕಂತಹ ಮಾತು. ಅದು ಜಿನಾದಿವಾಚಾಂ ಜಿನಾದಿ ಕೃತ ವಾಕ್ಯತ್ವೇನೈವ ಲೋಕಪ್ರಸಿದ್ಧೇ ಇತಿ ಭಾವ. ಜಿನಾದಿ ವಾಕ್ಯ ಏನಂತ ಪ್ರಸಿದ್ಧವಾಗಿದೆ? ಅನಾದಿ ನಿತ್ಯ ಶ್ರುತಿ ಅಂತ ಅದು ಪ್ರಸಿದ್ಧವಾಗಿಲ್ಲ. ಜಿನಾದಿ ವಾಕ್ಯ ಏನಂತ ಪ್ರಸಿದ್ಧವಾಗಿದೆ? ಜಿನನ ವಾಕ್ಯ, ಬುದ್ಧನ ವಾಕ್ಯ ಅಂತಲೇ ಪ್ರಸಿದ್ಧವಾಗಿದೆ ವಿನಃ ಶ್ರುತಿಯಿಂದ ಪ್ರಸಿದ್ಧವಾಗಿಲ್ಲ. ವೇದವಾಕ್ಯ ಇದು ಶ್ರುತಿಯಿಂದ ಪ್ರಸಿದ್ಧವಾಗಿದೆ, ಜಿನವಾಕ್ಯ ಶ್ರುತಿಯಿಂದ ಪ್ರಸಿದ್ಧವಾಗಿಲ್ಲ. ಇಷ್ಟೇ ವ್ಯತ್ಯಾಸ. ಜಿನವಾಕ್ಯ ಜಿನ ಸ್ವತಂತ್ರವಾಗಿ ಹೇಳಿದ್ದು, ಆದ್ದರಿಂದ ಅದನ್ನು ಶ್ರುತಿಯಿಂದ ಕರೆಯೋದಿಲ್ಲ. ಅಗ್ನಿಮೇಳೆ ಇತ್ಯಾದಿ ವಾಕ್ಯ ಯಾರೂ ಸ್ವತಂತ್ರವಾಗಿ ಹೇಳಿದ್ದಲ್ಲ, ಅದರಿಂದಾಗಿ ಅದನ್ನು ಶ್ರುತಿಯಿಂದ ಕರೀತಾರೆ. ಅದರಿಂದ ಅಪೌರುಷೇಯವಾಗಿರ್ತಕ್ಕಂಥದ್ದು ಅದು ಶ್ರುತಿ ಶಬ್ದದಿಂದ, ಅಂದರೆ ಯಾವ ಪುರುಷನಿಂದಲೂ ಸ್ವತಂತ್ರವಾಗಿ ಹೇಳಲ್ಪಡದೇ ಇರತಕ್ಕಂಥದ್ದು ಅದನ್ನು ಶ್ರುತಿಯಿಂದ ಕರೀತಾರೆ. ಸ್ಮೃತಿ ಅದು, ಶ್ರುತಿ ಅಲ್ಲ, ಸ್ಮೃತಿ ಅಂತ ಹೇಳ್ತಾರೆ. ಹಾಂ, ಅದೇ ಅದೇ ಅದು ಶ್ರುತಿ ಅಲ್ಲ, ಅದು
ಸ್ಮೃತಿ ಅಂತಾರೆ. ಸ್ಮೃತಿ ಅನ್ನೋದು ಬೇರೆ, ಶ್ರುತಿ ಅಂದರೆ ಬೇರೆ. ಹಾಂ, ಶ್ರುತಿ ಅಂತ ಹೇಳಲ್ಲ, ಪಾಶುಪತ ಶ್ರುತಿ ಅಂತ ಹೇಳಲ್ಲ. ಪಾಶುಪತ ಆಗಮ ಅಂತ ಹೇಳ್ರಿ. ಆಗಮ ಎಂಬತಕ್ಕಂಥದ್ದು ಪೌರುಷೇಯ ಅಪೌರುಷೇಯ ಅಂತ ಎರಡು ವಿಧ. ಆದ್ದರಿಂದ ಪಾಶುಪತಾದಿಗಳು ಶ್ರುತಿ ಅಲ್ಲ, ಅದು ಸ್ಮೃತಿ. ಅದರಿಂದಾಗಿ ಅದನ್ನು ಅಪೌರುಷೇಯ ಅಂತ ಕರೆಯಲ್ಲ. ನ ಷಡ್ಭಿರ್ದರ್ಶನಾಚಾರ್ಯೈ ಕೃತೋ ವೇದೋ ವಿಚಾರಣೆ ದ್ವಯೋರಸಮ್ಮತತ್ವೇನ ಚತುರ್ನಾಮಪಿ ಸಮ್ಮತೇ. ಇನ್ನು ವೇದವು ಅಪೌರುಷೇಯ. ಅಪೌರುಷೇಯ ಶಬ್ದದ ಅರ್ಥ ಏನು? ಪುರುಷ ನಿರ್ಮಿತ ಅಲ್ಲ, ಸ್ವತಂತ್ರ ಪುರುಷನಿಂದ ರಚಿತವಾದದ್ದು ಅಲ್ಲ. ಅದರಿಂದ ಅದನ್ನೇನಂತ ಕರೀತಾರೆ? ಅಪೌರುಷೇಯ ಅಂತ ಕರೀತಾರೆ. ಈಗ ವೇದವು ಯಾವ ಕರ್ತೃವಿನಿಂದ ರಚಿತವಾಗಿದೆ? ಯಾರಾದರೂ ಒಬ್ಬರು ಕರ್ತೃ ಬೇಕಲ್ಲ, ಯಾರಾದರೂ ಇವರು ಅಂತ ಹೇಳಬೇಕು. ಯಾರ ಹತ್ರ ಕೇಳಬೇಕು ಅಂತಂದರೆ, ಷಡ್ದರ್ಶನಗಳು ಅಂತ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ. ವಿಶೇಷವಾಗಿ 6 ದರ್ಶನಗಳು ಅಂತ ಕರೀತಾರೆ. 2 ಅದರಲ್ಲಿ ಅವೈದಿಕ ದರ್ಶನ, 4 ವೈದಿಕ ದರ್ಶನ ಅಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. 2 ಯಾವುದು ಅಂತಂದರೆ ಜೈನ ಮತ್ತು ಬೌದ್ಧ. ಇದು 2 ದರ್ಶನಗಳು. ಜೈನ ದರ್ಶನ, ಬೌದ್ಧ ದರ್ಶನ ಅಂತ 2 ದರ್ಶನ ಇದೆ. ಅದಾದ ಮೇಲೆ ಇನ್ನು 4 ಇದೆ, ಚತುರ್ನಾಮ್ ಅಂತ. ಚಾರ್ವಾಕ, ತಾರ್ಕಿಕ, ಸಾಂಖ್ಯ, ವೇದಾಂತಿ ಅಂತ. ಅದರಲ್ಲಿ ಚಾರ್ವಾಕರಂತೂ ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಅಂತ ಹೇಳುವವರು. ಅವರು ವಾಕ್ಯವನ್ನೇ ಪ್ರಮಾಣ ಅಂತ ಹೇಳೋದಿಲ್ಲ. ಅವರು ಯಾರು? ಚಾರ್ವಾಕರು. ಇನ್ನು ವಾಕ್ಯವನ್ನು ಪ್ರಮಾಣ ಅಂತ ಹೇಳುವವರು ಕೂಡ ವೇದವನ್ನು ಪ್ರಮಾಣ ಅಂತ ಒಪ್ಪದೇ ಇರತಕ್ಕಂಥವರು ಬೌದ್ಧ ಮತ್ತು ಜೈನರು. ಇನ್ನು 3 ಜನರಿದ್ದಾರೆ. ಯಾರು? ವೇದಾಂತಿಗಳು, ಸಾಂಖ್ಯರು ಮತ್ತು ತಾರ್ಕಿಕರು ಅಂತ. ಇವರು ವೇದವನ್ನು ಪ್ರಮಾಣ ಅಂತ ಹೇಳ್ತಾರೆ. ಇದರಲ್ಲೀಗ ವೇದವನ್ನು ಪ್ರಮಾಣ ಅಲ್ಲ ಅಂತ ಯಾರು ಹೇಳ್ತಾರೋ ಅವರಂತೂ ನಾವು ವೇದವನ್ನು ರಚನೆ ಮಾಡಿದ್ದು ಅಂತ ಹೇಳಲ್ಲ. ಯಾಕೆ? ಅವರು ವೇದವನ್ನೇ ಪ್ರಮಾಣ ಅಂತ ಒಪ್ಪಲ್ಲ. ಅದರಿಂದಾಗಿ ವೇದವನ್ನು ರಚನೆ ಮಾಡಿದವರು ಜಿನ ಅಂತ ಹೇಳ್ತಾರಾ? ಜೈನರು ಹೇಳ್ತಾರಾ? ಇಲ್ಲ. ಬೌದ್ಧರು ಬುದ್ಧ ಅಂತ ಹೇಳ್ತಾರಾ? ಇಲ್ಲ. ಯಾಕೆ ಹೇಳಲ್ಲ? ಅವರ ಸಿದ್ಧಾಂತದಲ್ಲಿ ವೇದ ಪ್ರಮಾಣವೇ ಅಲ್ಲ. ಅದರಿಂದಾಗಿ ಇದು ಜಿನ ರಚಿತ ಅಲ್ಲ ಅಂತ ಸಿದ್ಧ ಆಯಿತು, ಬುದ್ಧ ರಚಿತ ಅಲ್ಲ ಅಂತ ಸಿದ್ಧವಾಯಿತು. ಇನ್ನು ಚಾರ್ವಾಕ ರಚಿತನ? ಅವನು ಹೇಳ್ತಾನೆ ವಾಕ್ಯವೇ ಪ್ರಮಾಣ ಅಲ್ಲ, ಅದರಿಂದಾಗಿ ಆ ಚಾರ್ವಾಕ ನಾನು ರಚನೆ ಮಾಡಿದ್ದು ಅಂತ ಹೇಳಲ್ಲ. ಅಷ್ಟೇ ಅಲ್ಲ, ಈಗ ತಾರ್ಕಿಕರು, ವೇದಾಂತಿಗಳು, ಸಾಂಖ್ಯರು ಇದ್ದಾರೆ. ಇವರು ಇನ್ನೊಬ್ಬ ರಚನೆ ಮಾಡಿದ್ದು ಅಂತಂದರೆ ಇವರು ಪ್ರಮಾಣ ಅಂತ ಒಪ್ಕೊಳ್ತಾರಾ? ಇವರು ಸಾಂಖ್ಯರು ಆ ಸಾಂಖ್ಯ ಮತ ಪ್ರವರ್ತಕ ಕಪಿಲ ಮುನಿ, ಅವನು ಹೇಳಿದ್ದನ್ನು ಮಾತ್ರ ಪ್ರಮಾಣ ಅಂತ ಹೇಳ್ತಾರೆ. ಯಾರು ಸಾಂಖ್ಯ ಮತ ಪ್ರವರ್ತಕನಲ್ಲವೋ ಅವನು ಹೇಳಿದ್ದನ್ನು ಅವರು ಪ್ರಮಾಣ ಅಂತ ಹೇಳಲ್ಲ, ಆದರೆ ವೇದವನ್ನು ಪ್ರಮಾಣ ಅಂತ ಒಪ್ಪಿದ್ದಾರೆ. ಆದ್ದರಿಂದಾಗಿ ತಾರ್ಕಿಕರು ಏನು ಹೇಳ್ತಾರೆ? ಕಣಾದ, ಗೌತಮ ಇವನು ವೇದವನ್ನು ರಚನೆ ಮಾಡಿದ್ದು ಅಂತ ಹೇಳಬೇಕು. ತಾರ್ಕಿಕ ಮತ ಪ್ರಕಾರ ಗೌತಮ ಅಥವಾ ಕಪಿಲ ಮುನಿ ರಚನೆ ಮಾಡಿದ್ದು ಅಂತ ಹೇಳಬೇಕು. ಕಣಾದ, ಕಪಿಲ ಅಲ್ಲ, ಕಣಾದ ಅಥವಾ ಗೌತಮ ರಚನೆ ಮಾಡಿದ್ದು ಅಂತ ತಾರ್ಕಿಕರು ಹೇಳಬೇಕು. ಆದರೆ ವೇದವನ್ನು ಪ್ರಮಾಣ ಅಂತ ಒಪ್ಪತಕ್ಕಂತಹ ಸಾಂಖ್ಯರು ಏನು ಹೇಳ್ತಾರೆ? ಕಣಾದ ರಚನೆ ಮಾಡಿದ್ದಲ್ಲ, ಗೌತಮ ರಚನೆ ಮಾಡಿದ್ದಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಇದಕ್ಕೆ ಅವರು ಕರ್ತೃ ಅಲ್ಲ ಅಂತಾಯಿತು. ಇನ್ನು ತಾರ್ಕಿಕರು ವೇದವನ್ನು ಪ್ರಮಾಣ ಅಂತ ಒಪ್ಪಿದ್ದಾರೆ. ಅವರು ಕಪಿಲ ರಚನೆ ಮಾಡಿದ್ದು ಅಂತ ಒಪ್ತಾರಾ? ಇಲ್ಲ. ಹಾಗಾದರೆ ಕಪಿಲ ರಚನೆ ಮಾಡಿದ್ದು ಅಂತ ಆಗಿಬಿಟ್ರೆ ತಾರ್ಕಿಕರು ವೇದವನ್ನು ಪ್ರಮಾಣ ಅಂತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ವೇದಾಂತಿಗಳು ರಾಮಾನುಜಾಚಾರ್ಯರು ಅಥವಾ ಮಧ್ವಾಚಾರ್ಯರು ಅಥವಾ ಶಂಕರಾಚಾರ್ಯರು ಯಾರು ಬೇಕಾರಾಗಿರ್ಬೋದು, ಶಂಕರ, ರಾಮಾನುಜ, ಮಧ್ವರು ಯಾರು ಬೇಕಾದ್ರೆ ಇವರು ರಚನೆ ಮಾಡಿದ್ದಾಗಿದ್ದರೆ ಅವರು ಪ್ರಮಾಣ ಅಂತ ಒಪ್ತಾರಾ? ಹಾಗಾದರೆ ಶಂಕರ ರಚನೆ ಮಾಡಿದ್ದು ಅಂತ ಮಾಧ್ವರು ಒಪ್ಪಲ್ಲ, ಮಧ್ವಾಚಾರ್ಯ ರಚನೆ ಮಾಡಿದ್ದು ಅಂತ ಶಂಕರಾಚಾರ್ಯ ಒಪ್ಪಲ್ಲ. ಹಾಗಾದರೆ ಶಂಕರಾಚಾರ್ಯ ರಚನೆ ಮಾಡಿದ್ದು ಅಂತ ರಾಮಾನುಜರು ಒಪ್ಪಲ್ಲ. ಹಾಗಾದರೆ ರಾಮಾನುಜರು ಕರ್ತೃ ಅಲ್ಲ, ಶಂಕರರು ಕರ್ತೃ ಅಲ್ಲ, ಮಧ್ವರರು ಕರ್ತೃ ಅಲ್ಲ, ಕಪಿಲ ಕರ್ತೃ ಅಲ್ಲ, ಮತ್ತು ಕಣಾದ ಕರ್ತೃ ಅಲ್ಲ, ಗೌತಮ ಕರ್ತೃ ಅಲ್ಲ. ಹಾಗಾದರೆ ಕರ್ತೃ ಇಲ್ಲ ಅಂತಾಯಿತು.
ಕರ್ತೃ ಆದರೆ ಯಾರಾಗಬೇಕು? 6 ದರ್ಶನ ಪ್ರವರ್ತಕರು ಯಾರಿದ್ದಾರೋ ಅವರು ವೇದಕ್ಕೆ ಕರ್ತೃ ಅಂತ ಆಗಬೇಕು. ಆದರೆ 2 ದರ್ಶನದಲ್ಲಿ ವೇದವನ್ನು ಪ್ರಮಾಣ ಅಂತಲೇ ಒಪ್ಪೋದಿಲ್ಲ. ಇನ್ನೊಂದು ಸಿದ್ಧಾಂತದಲ್ಲಿ ಅಂತೂ ಅವನ ವಾಕ್ಯವನ್ನೇ ಪ್ರಮಾಣ ಅಂತ ಹೇಳೋದಿಲ್ಲ. ಇನ್ನು 3 ಸಿದ್ಧಾಂತದಲ್ಲಿ ಆಗಬೇಕಾದ್ರೆ ಅವರು ರಚನೆ ಮಾಡಿದ್ರು ಅಂದರೆ ಇವರು ಪ್ರಮಾಣ ಅಂತ ಒಪ್ಪಲ್ಲ, ಇವರು ರಚನೆ ಮಾಡಿದ್ದು ಅಂದರೆ ಅವರು ಪ್ರಮಾಣ ಅಂತಲ್ಲ ಒಪ್ಪಲ್ಲ. ಅದು ಎಲ್ಲರೂ ಕೂಡ ವೇದವನ್ನು ಪ್ರಮಾಣ ಅಂತ ಒಪ್ಪಿದ್ದಾರೆ. ಅದರಿಂದಾಗಿ ಏನಾಯಿತು? ಯಾರೂ ಕೂಡ ವೇದವನ್ನು ರಚನೆ ಮಾಡಿದವರಲ್ಲ ಅಂತ ಸಿದ್ಧ ಆಗುತ್ತೆ. ಇದೊಂದು ಯುಕ್ತಿ. ವೇದಕ್ಕೆ ಕರ್ತೃ ಇಲ್ಲ. ಯಾಕೆ ಅಂತಂದರೆ ಯಾವ ಮತಾಚಾರ್ಯರನ್ನು ಕೂಡ ವೇದ ಕರ್ತೃ ಅಂತ ಒಪ್ಪಲಿಕ್ಕೆ ಬರೋದಿಲ್ಲ. ವೇದವನ್ನು ಪ್ರಮಾಣ ಅಂತ ಒಪ್ಪಿದ್ದಾರೆ. ಪ್ರಮಾಣ ಅಂತ ಒಪ್ಪಿದವರು ಇನ್ನೊಬ್ಬನು ರಚನೆ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಪ್ರಾಮಾಣ್ಯವನ್ನು ಅವರು ಒಪ್ಪೋದಿಲ್ಲ. ಅದರಿಂದ ಇನ್ನೊಬ್ಬನು ರಚನೆ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಹಾಗಾದರೆ ವೇದ ಏನಾಯಿತು? ಅದು ಅಪೌರುಷೇಯ ಆಯಿತು. ಕರ್ತೃ ಪ್ರಸಿದ್ಧಿ ಇಲ್ಲ. ಅಪೌರುಷೇಯ ಅಂದರೆ ಏನರ್ಥ? ಅಕರ್ತೃಕತ್ವ ಪ್ರಸಿದ್ಧಿಮತ್ವ ಅಂತ ಶಾಸ್ತ್ರ ಹೇಳುತ್ತೆ. ಇವನ ಕರ್ತೃ ಎಂಬತಕ್ಕಂಥ ಪ್ರಸಿದ್ಧಿ ಇಲ್ಲ. ವೇದಕ್ಕೆ ಇವನ ಕರ್ತೃ ಎಂಬತಕ್ಕಂಥ ಪ್ರಸಿದ್ಧಿ ಇಲ್ಲವೇ ಇಲ್ಲ. ಯಾರು ಅಂತ ಹೇಳಬೇಕು? ಕಪಿಲ, ಗೌತಮ, ಕಣಾದ, ಮಧ್ವ, ರಾಮಾನುಜ, ಶಂಕರ ಯಾರಾದರೂ ಹೇಳಬೇಕು. ಇದು ಯಾರೂ ಅಲ್ಲ. ಆದ್ದರಿಂದ ವೇದವು ಅಪೌರುಷವೇ ಆಗಬೇಕು. ಷಡ್ದರ್ಶನ ನೈಯಾಯಿಕರು ಬರುತ್ತೆ. ತಾರ್ಕಿಕರು ಅಂತ ಹೇಳಿದ್ನಲ್ಲ, ಅವರೇ ನೈಯಾಯಿಕರು. ಅವರಲ್ಲೇ ವೈಶೇಷಿಕರು, ನೈಯಾಯಿಕರು ಅಂತ 2 ಬೇರೆ. ಇಬ್ಬರನ್ನು ಸೇರಿಸಿ ತಾರ್ಕಿಕರು ಅಂತ ಹೇಳೋದು. ಬೌದ್ಧ, ಜೈನ, ಚಾರ್ವಾಕ, ತಾರ್ಕಿಕ, ವೇದಾಂತಿ, ಸಾಂಖ್ಯ, ಇದಿಷ್ಟು 6 ದರ್ಶನಗಳು. ಯಾರು? ಇಲ್ಲ, ಒಪ್ಪಲ್ಲ. ಆದ್ದರಿಂದ ಬುದ್ಧ, ಜಿನ ವೇದವನ್ನು ರಚನೆ ಮಾಡಿದ್ದಲ್ಲ ಅಂತ ಸಿದ್ಧ ಆಯಿತು. ಯಾರು? ಅವರು ಯಾಕೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ? ವೇದ ಪ್ರಮಾಣವೇ ಅಲ್ಲ ಅಂದಮೇಲೆ ಅದನ್ನು ಯಾರು ರಚನೆ ಮಾಡಿದ್ದಂತೆ ಯಾಕೆ? ಇಲ್ಲವೇ ಇಲ್ಲ. ಪ್ರಮಾಣ ಅಂತ ಆದರೆ ಯಾರು ಹೇಳಿದ್ದು ಅಂತ ಬೇಕಾಗಿತ್ತು. ವೇದ ಒಪ್ಪಲ್ಲ ಅಂತ. ವೇದ ಒಪ್ಪೋದು ಅಂದರೆ ಏನರ್ಥ? ಪ್ರಮಾಣ ಅಂತಲೇ ಒಪ್ಪೋದು ಅಂತ. ವೇದಾಂತಿ ವೇದಾಂತ ಎಲ್ಲ ಒಂದೇ ದರ್ಶನ, ವೇದಾಂತ ದರ್ಶನ ಅಂತ. ವೇದಾಂತದಲ್ಲಿ ಮಾಯಾವಾದ, ವಿಶಿಷ್ಟಾದ್ವೈತ, ದ್ವೈತ ಎಲ್ಲವೂ ಬಂತು. ಅದರಿಂದಾಗಿ ಅಂದರೆ ಕರ್ತೃ ಇಲ್ಲ ಅಂತ ಆಯಿತು. ನಮಗೆ ಅಷ್ಟು ಬೇಕು, ಕರ್ತೃ ಇಲ್ಲ ಅನ್ನೋದು ಬೇಕು. ಅದೇ ಅಪೌರುಷೇಯ. ವೈಶೇಷಿಕರು, ನೈಯಾಯಿಕರು, ತಾರ್ಕಿಕರಲ್ಲಿ ಬರ್ತಾರೆ. ವಿಚಾರ ಮಾಡುತ್ತಿರಲು ಷಡ್ಭಿ ಮೀಮಾಂಸಾ ಅಥವಾ ಜೈನ ಬೌದ್ಧ ಒಂದು ಅವೈದಿಕ, ಮೀಮಾಂಸಕರು ಅದೊಂದು ಬಿಟ್ಟೆ, ಮೀಮಾಂಸಕರು, ಚಾರ್ವಾಕರು, ತಾರ್ಕಿಕ, ಸಾಂಖ್ಯ ಮತ್ತು ವೇದಾಂತಿ ಎಂಬ 6 ದರ್ಶನಾಚಾರ್ಯೈ ಮತಪ್ರವರ್ತಕರಾದ ಪುರುಷರಿಂದ ವೇದವು ನ ಕೃತಃ ಮಾಡಲ್ಪಟ್ಟಿದ್ದಲ್ಲ. ದ್ವಯೋ ಅದರಲ್ಲಿ ಜೈನ ಮತ್ತು ಬೌದ್ಧ ಬೌದ್ಧ ಮತ್ತು ಚಾರ್ವಾಕರಿಗೆ ಅಸಮ್ಮತತ್ವೇನ ವೇದವು ಪ್ರಮಾಣವೆಂದು ಸಮ್ಮತ ಆಗದೇ ಇರುವುದರಿಂದ ಚತುರ್ಣಾಮಪಿ ತಾರ್ಕಿಕರು, ಮೀಮಾಂಸಿಕರು, ಸಾಂಖ್ಯರು ಮತ್ತು ವೇದಾಂತಿಗಳು ಇವರಿಗೆ ಸಮ್ಮತೇ ವೇದ ಕರ್ತೃ ಇವರಲ್ಲ ಅವರು ವೇದವು ಪ್ರಮಾಣ ಆಗಿದೆ. ಆದ್ದರಿಂದ ಅವರಿಗೆ ಇವರು ಕರ್ತೃ ಎಂಬತಕ್ಕಂಥದ್ದು ಸಮ್ಮತ ಅಲ್ಲ. ಆದ್ದರಿಂದ ವೇದಕ್ಕೆ ಕರ್ತೃ ಇಲ್ಲ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಇದೆರಡು ಬೌದ್ಧ ಜೈನ ಒಂದೇ ಇಟ್ಕೊಳ್ಬೇಕು. ಚಾರ್ವಾಕ ಒಂದು. ವಿಚಾರ ಮಾಡುತ್ತಿರಲು ಷಡ್ಭಿ ಜೈನ ಬೌದ್ಧ ಒಂದು, ಮೀಮಾಂಸಕರು, ಚಾರ್ವಾಕರು, ತಾರ್ಕಿಕರು, ಸಾಂಖ್ಯರು, ವೇದಾಂತಿಗಳು ಎಂಬತಕ್ಕಂತಹ 6 ದರ್ಶನಾಚಾರ್ಯೈ ಮತಪ್ರವರ್ತಕರಾಗಿರ್ತಕ್ಕಂತಹ ಆಚಾರ್ಯರಿಂದ ನ ಕೃತಂ ವೇದವು ನ ಕೃತಃ ಮಾಡಲ್ಪಟ್ಟಿದ್ದಲ್ಲ. ದ್ವಯೋ ಬೌದ್ಧ ಮತ್ತು ಚಾರ್ವಾಕ ಇಬ್ಬರಿಗೆ ಅಸಮ್ಮತತ್ವೇನ ವೇದವು
ಪ್ರಮಾಣ ಎಂಬುದಾಗಿ ಒಪ್ಪದೇ ಇರುವುದರಿಂದ ಅವರು ಕರ್ತೃಗಳಲ್ಲ. ಚತುರ್ಣಾಮಪಿ ತಾರ್ಕಿಕರು, ಮೀಮಾಂಸಕರು, ಸಾಂಖ್ಯರು ಮತ್ತು ವೇದಾಂತಿಗಳು ಇವರು ನಾಲ್ಕರಿಗೂ ಸಮ್ಮತೇಹೇ ವೇದ ಎಂಬತಕ್ಕಂಥದ್ದು ಪ್ರಮಾಣವಾಗಿದ್ದರೂ ಕೂಡ ಅವರು ಕರ್ತೃ ಎಲ್ಲ ಎಂಬತಕ್ಕಂಥದ್ದು ಅವರು ಒಪ್ಪಿದ್ದಾರೆ. ಒಂದು ವೇಳೆ ಅವರು ಕರ್ತೃ ಆದರೆ ಇದು ವೇದಕ್ಕೆ ಪ್ರಾಮಾಣ್ಯ ಬರ್ತಾ ಇರಲಿಲ್ಲ. ಆದ್ದರಿಂದ ನಾಲ್ಕು ಮತಾಚಾರ್ಯರು ಕೂಡ ಕರ್ತೃ ಅಲ್ಲ. ಹಾಗಾದರೆ ವೇದಕ್ಕೆ ಕರ್ತೃ ಇಲ್ಲ, ಅದು ಅಪೌರುಷೇಯ ಅಂತ ಆಯಿತು. ಯಾರು? ಮೀಮಾಂಸಕರಿಗೆ ಜೈಮಿನ್. ಕರ್ತು ಅಪ್ರಸಿದ್ಧೇ ಅಪಿ ವೇದ ನಿತ್ಯ ಇತಿ ವಕ್ತುಂ ಸಂಭಾವಿತ ಕರ್ತೃನಿಷೇಧಂ ಕರೋತಿ. ವೇದಕ್ಕೆ ಕರ್ತೃ ಇಲ್ಲ ಅಂದರೆ ವೇದಕರ್ತೃ ಅಪ್ರಸಿದ್ಧರಾಗಿದ್ದಾರೆ. ವೇದಕರ್ತೃ ಅಪ್ರಸಿದ್ಧವಾದ್ದರಿಂದ ವೇದ ಏನಾಯಿತು? ಅಪೌರುಷೇಯವಾಯಿತು ಅಂತ ಹೇಳಲಿಕ್ಕೋಸ್ಕರ ಕರ್ತು ಅಪ್ರಸಿದ್ಧೇ ಅಪಿ ವೇದ ನಿತ್ಯ, ಕರ್ತೃ ಪ್ರಸಿದ್ಧ ಆಗಿಲ್ಲ ಆದ್ದರಿಂದ ವೇದ ನಿತ್ಯ ಅಂತ ಹೇಳಲಿಕ್ಕೋಸ್ಕರ ಸಂಭಾವಿತ ಕರ್ತೃ ನಿಷೇಧಂ, ಯಾರ್ಯಾರ ಕರ್ತೃಗಳಾಗಬಹುದು, ಸಂಭಾವಿತ ಅಂತಂದರೆ ಯಾರಾಗಬಹುದು ಅದನ್ನು ನಿಷೇಧ ಮಾಡ್ತಾ ಇದ್ದಾರೆ. ಷಡ್ಭಿ ಲೋಕಾಯತಾದಿಭಿ ಅಂತ. ಲೋಕಾಯತ ಅಂದರೆ ಚಾರ್ವಾಕ, ಲೋಕದಲ್ಲಿ ತುಂಬ ವಿಸ್ತೃತವಾಗಿರ್ತಕ್ಕಂಥದ್ದು ಯಾವುದು? ಈ ಚಾರ್ವಾಕ ಮತ. ಆದ್ದರಿಂದ ಅದಕ್ಕೆ ಲೋಕಾಯತ ಅಂತ ಕರೀತಾರೆ. ಆಯತ ಅಂದರೆ ವಿಸ್ತೃತ, ಲೋಕದಲ್ಲಿ ಎಲ್ಲ ಕಡೆಯೆಲ್ಲ ಹರಡಿದೆ ನಾಸ್ತಿಕ್ಯ ಎಂಬತಕ್ಕಂಥದ್ದು ಅಂದರೆ ಅದು ಚಾರ್ವಾಕ. ಇನ್ನೊಂದು ಬೌದ್ಧ ಜೈನ, ಆಮೇಲೆ ತಾರ್ಕಿಕ, ವೇದಾಂತಿ, ಮೀಮಾಂಸಕರು ಮತ್ತು ಸಾಂಖ್ಯರು, ಅದು 6. ತತ್ರ ಹೇತುಮಾಹ ಯಾಕೆ ದ್ವಯೋ ಇತಿ ದ್ವಯೋ ಬೌದ್ಧ ಲೋಕಾಯತಯೋ ಅಸಮ್ಮತೆ ಅದಕ್ಕರ್ಥ ವೇದಸ್ಯ ಪ್ರಮಾಣತ್ವೇನ ಅಸಮ್ಮತೆ ಇತ್ಯರ್ಥ. ಇಬ್ಬರು ಅಂತಂದರೆ ಬೌದ್ಧರು ಮತ್ತು ಚಾರ್ವಾಕರು, ಅವರಿಬ್ಬರಿಗೆ ಅಸಮ್ಮತೆ ಅಂದರೆ ಏನರ್ಥ? ವೇದ ಎಂಬತಕ್ಕಂಥದ್ದು ಪ್ರಮಾಣ ಎಂಬುದಾಗಿ ಅವರು ಒಪ್ಪಿಲ್ಲ ಅಂತರ್ಥ. ನಹಿ ವೇದ ಅಪ್ರಮಾಣಂ ಇತ್ಯಂಗೀಕುರ್ವಾತೆ ತತ್ಕಾರ್ತಾರೌಚ ಇತಿ ಯುಜ್ಯತೆ ಅಂತ. ಯಾರು ವೇದವನ್ನು ಅಪ್ರಮಾಣ ಅಂತ ಒಪ್ತಾರೋ ಅಂಥವರು ವೇದಕ್ಕೆ ಕರ್ತೃ ಇದ್ದಾನೆ ಅಂತ ಒಪ್ತಾರೇನು? ಯಾರು ವೇದವನ್ನು ಅಪ್ರಮಾಣ ಅಂತ ಒಪ್ತಾರೋ ಅವರು ವೇದಕ್ಕೆ ಕರ್ತೃ ಇದ್ದಾನೆ ಅಂತ ಹೇಳ್ತಾರೇನು? ಹೇಳೋದೇ ಇಲ್ಲ. ಕೈ ಮುತ್ತೇನೆ. ಚತುರ್ಣಾಂ ಅದಕ್ಕೆ ಅರ್ಥ ಬರೀತಾರೆ ತಾರ್ಕಿಕ, ಮೀಮಾಂಸಿಕ, ಸಾಂಖ್ಯ, ವೇದಾಂತಿನಾಂ. ನಹಿ ತನ್ಮಧ್ಯೆ ಏಕೈಕ ಆಚಾರ್ಯಕೃತತ್ವೇ ತದ್ವಿರೋಧಿನಾಂ ಅನ್ಯೇಷಾಂ ಆಚಾರ್ಯಾಣಾಂ ತತ್ಪ್ರಾಮಾಣ್ಯೆ ಸಮ್ಮತಿ ಭವತಿ ಅಂತ. ಈ 4 ಮತಪ್ರವರ್ತಕರಾದವರಲ್ಲಿ ಯಾರಾದರೂ ಒಬ್ಬರು ಈ ವೇದವನ್ನು ರಚನೆ ಮಾಡಿದ್ದಾರೆ ಅಂತಾದರೆ ಆವಾಗ ಅದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಅರ್ಥವನ್ನು ಹೇಳ್ತಕ್ಕಂತಹ ಆಚಾರ್ಯರು ಅವರು ರಚನೆ ಮಾಡಿದ್ದ ಅಂತಾಗ್ಬಿಟ್ರೆ ಪ್ರಮಾಣ ಅಂತ ಒಪ್ತಾ ಇರಲಿಲ್ಲ. 4 ಮತಾಚಾರ್ಯರಲ್ಲಿ ಯಾರಾದರೂ ಒಬ್ಬರು ರಚನೆ ಮಾಡಿದ್ದಾರೆ ಅಂತ ಆಗಿದ್ದರೆ ಆಗ ಅದಕ್ಕೆ ವಿರುದ್ಧವಾದ ತತ್ವವನ್ನು ಹೇಳ್ತಕ್ಕಂಥವರು ಅದನ್ನು ಪ್ರಮಾಣ ಅಂತ ಒಪ್ಪಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ. ತತ್ತತ್ಕೃತ ಭಾಷ್ಯಾದೌ ತದದರ್ಶನಾತ್ ಅಂತ. ಅವರವರು ರಚನೆ ಮಾಡಿರ್ತಕ್ಕಂಥ ಭಾಷ್ಯದಲ್ಲಿ ಅವರು ಈ ವೇದವನ್ನು ರಚನೆ ಮಾಡಿದವರು ಎಂಬುದಾಗಿ ತಿಳಿದು ಬರ್ತಾ ಇಲ್ಲ. ವೇದವನ್ನು ರಚನೆ ಮಾಡಿದ್ದೇವೆ ಎಂಬುದಾಗಿ ಅವರವರೇ ತಮ್ಮ ಭಾಷ್ಯದಲ್ಲಿ ಹೇಳಿಕೊಂಡೂ ಇಲ್ಲ. ಆದ್ದರಿಂದ ಅವರು ವೇದಕರ್ತೃಗಳಲ್ಲ. ಅಸ್ತಿ ಚತುರ್ಣಾಂ ಆಚಾರ್ಯಾಣಾಂ ವೇದ ಪ್ರಾಮಾಣ್ಯೇ ಸಮ್ಮತಿ. 4 ಮತಾಚಾರ್ಯರು ವೇದವನ್ನು ಪ್ರಮಾಣ ಅಂತ ಒಪ್ಕೊಂಡಿದ್ದಾರೆ, ಅದಕ್ಕೆ ಅವರಲ್ಲಿ ಸಮ್ಮತಿ ಎಂಬತಕ್ಕಂಥದ್ದಿದೆ. ತಸ್ಮಾತ್ ನೈಕಾಚಾರ್ಯಕೃತ ವೇದ ಇತಿ ಭಾವ. ಆದ್ದರಿಂದ ಯಾವ ಒಬ್ಬ ಮತಾಚಾರ್ಯರು ಕೂಡ ವೇದವನ್ನು ರಚನೆ ಮಾಡಿದ್ದಲ್ಲ ಅಂತ. ಜೈನ ಬೌದ್ಧ ಕಣಾದಾನಾಂ ರೀತ್ಯ ಕಾಲಾಸುರ ಅಷ್ಟಕ ಚತುರ್ಮುಖಕೃತತ್ವ ಉಕ್ತಿ ಸಾಪಿ ತೇಷಾಮೇವ ಅನ್ಯಂ ವಿಪ್ರತಿಪತ್ಯ ಕರ್ತೃಕತ್ವಸ್ಯಾಪಿ ಸಾಧಿಕಾ ಯಾವದ್ವಿಶೇಷ ಬಾಧೆ ಸಾಮಾನ್ಯಸ್ಯಾಪಿ ಬಾಧಾತ್ ನ ಕೃತತ್ವ ಸಾಮಾನ್ಯ ಸಾಧಿಕಾ ಚ. ಜೈನ, ಬೌದ್ಧ, ಕಣಾದ ಇವರ ರೀತಿಯಲ್ಲಿ ಜೈನ ಕಾಲಾಸುರ ಅಂತ, ಆಮೇಲೆ ಬೌದ್ಧ ಅದು ಅಷ್ಟಕ ಎಂಬತಕ್ಕಂಥವನು, ಕಣಾದ ಎಂಬತಕ್ಕಂಥದ್ದು ಚತುರ್ಮುಖ,
ಎಂಬತಕ್ಕಂಥದ್ದು ಮಾಡಿದ್ದಾನೆ ಅಂತ ಹೇಳಬೇಕು. ಅದು ಕೂಡ ಅನ್ಯಂ ವಿಪ್ರತಿಪತ್ಯ ನೈಕ ಕರ್ತೃಕತ್ವಸ್ಯಾಪಿ ಸಾಧಿಕ. ಇದನ್ನು ಬೌದ್ಧರು ಹೇಳಿದ್ದನ್ನು ಜೈನರು ಒಪ್ಪೋದಿಲ್ಲ, ಜೈನರು ಹೇಳಿದ್ದನ್ನು ಕಣಾದರು ಒಪ್ತಾ ಇಲ್ಲ. ಆದ್ದರಿಂದಾಗಿ ಇದನ್ನು ಚತುರ್ಮುಖ ಮಾಡಿದ್ದಾನೆ ಅಥವಾ ಕಾಲಾಸುರ ಮಾಡಿದ್ದಾನೆ ಅಥವಾ ಅಷ್ಟಕ ಮಾಡಿದ್ದಾನೆ ಅಂತ ಹೇಳಿದರೆ ಪರಸ್ಪರ ಅವರೇ ಅದನ್ನು ಒಪ್ಕೊಳ್ತಾ ಇಲ್ಲ. ಆದ್ದರಿಂದಾಗಿ ನೈಕ ಕರ್ತೃಕತ್ವಸ್ಯಾಪಿ ಸಾಧಿಕ, ಇವರಲ್ಲಿ ಯಾರಾದರೂ ಒಬ್ಬ ಕರ್ತೃವಾಗಿದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ವಿಶೇಷವಾಗಿ ಯಾರೂ ಇಲ್ಲ, ವಿಶೇಷ ಕರ್ತೃ ಇಲ್ಲ ಅಂದಮೇಲೆ ಕರ್ತೃ ಸಾಮಾನ್ಯ ಇಲ್ಲ ಸಿದ್ಧವೇ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಯಾವದ್ವಿಶೇಷ ಬಾಧೆ ಸಾಮಾನ್ಯಸ್ಯಾಪಿ ಬಾಧಾತ್. ಹಲಸಿನ ಮರ ಇಲ್ಲ, ತೆಂಗಿನ ಮರ ಇಲ್ಲ, ಮಾವಿನ ಮರ ಇಲ್ಲ, ಹುಣಸೆ ಮರ ಇಲ್ಲ ಅಂತ ಯಾವ್ಯಾವ ಮರ ಇರಬಹುದೋ ಯಾವುದೂ ಇಲ್ಲ ಅಂತ ಹೇಳಿದ ಮೇಲೆ ಕೊನೆಗೇನಾಗುತ್ತೆ? ಮರ ಇಲ್ಲ ಅಂತ ಸಿದ್ಧ ಆಗುತ್ತೆ. ಹಾಗೆ ವೇದಕ್ಕೆ ಕರ್ತೃರಾದವರು ಯಾರು 6 ದರ್ಶನಕಾರರು ಯಾರು ಅಲ್ಲ ಅಂತಂದ ಮೇಲೆ ವೇದಕ್ಕೆ ಕರ್ತೃ ಇಲ್ಲ ಎಂಬುದಾಗಿ ಕರ್ತೃ ಸಾಮಾನ್ಯ ಅಭಾವ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಕಣಾದ ಹೌದು, ಅದೇ ಅಲ್ಲ, ಅವರು ಕೂಡ ಮಾಡಿದ್ದು ಅಂತ ಹೇಳ್ತಾರೆ, ಅಪೌರುಷೇಯ ಅಂತ ಒಪ್ಪಲ್ಲ. ಯಾರು ಕಣಾದರು ವೇದವನ್ನು ಈಶ್ವರಕೃತ ಅಂತ ಒಪ್ತಾರೆ, ಅದಕ್ಕೋಸ್ಕರ ಅದನ್ನು ಹೇಳ್ತಾ ಇದ್ದಾರೆ. ಅದೇ ವೇದಾಂತ ಅವರೆಲ್ಲ ಅಪೌರುಷೇಯ ಅಂತ ಒಪ್ತಾರೆ, ಇವರು ಪೌರುಷೇಯ ಅಂತ ಒಪ್ಪುವರು ತಾರ್ಕಿಕರು. ಪುರುಷ ನಿರ್ಮಿತ ಅಂತ ಹೇಳ್ತಾರೆ. ಪುರುಷ ನಿರ್ಮಿತ ಅಂತ ಹೇಳಿದ್ರು ಕೂಡ ಅವರು ಕಣಾದ ನಿರ್ಮಿತ ಅಂತ ಅವರು ಹೇಳಲ್ಲ, ಇತರರು ನಿರ್ಮಾಣ ಮಾಡಿದ್ದು ಅಂತೂ ಒಪ್ಪಲ್ಲ. ಆದ್ದರಿಂದಾಗಿ ಅವರು ಕರ್ತೃ ಅಲ್ಲ ಅಂತ ಸಿದ್ಧ ಆಗುತ್ತೆ. ತಮ್ಮ ಮತ ಆಚಾರ್ಯರೇ ಅದನ್ನು ರಚನೆ ಮಾಡಿದ್ದು ಅಂತಲೂ ಹೇಳಲ್ಲ, ಬೇರೆಯವ್ರು ಹೇಳ್ತಕ್ಕಂಥನೂ ಒಪ್ಪಲ್ಲ. ಆದ್ದರಿಂದಾಗಿ ಅವ್ರ ಮತ ಪ್ರಕಾರವು ಕರ್ತೃ ಇಲ್ಲ ಅಂತ ಆಗುತ್ತೆ. ಇದೆಲ್ಲವೂ ಕೂಡ ವಿಸ್ತೃತ ಮೇತತ್ ಕಲ್ಪಲತಾಯಾಮ್, ಕಲ್ಪಲತಾ ಎಂಬತಕ್ಕಂಥ ಗ್ರಂಥದಲ್ಲಿ ಇದೆಲ್ಲವನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ನಾಪೀಶ್ವರ ಕೃತೋ ವೇದೋ ಭಾಟ್ಟಾದ್ಯೈಸ್ತ್ರಿಭಿರುಚ್ಯತೆ ಏನೈಕೇನೋಚ್ಯತೆ ತೇನ ಮುಚ್ಯತೆ ಯುಕ್ತಿಮಾರ್ಗತಃ ಅಶರೀರಸ್ತದೀಶಸ್ತಾನ್ ನೈವ ಭಕ್ತಿ ಕದಾಚನ. ಇನ್ನು ತಾರ್ಕಿಕರು ಹೇಳುವ ಹಾಗೆ ವೇದ ಈಶ್ವರನಿಂದ ರಚಿತವಾಗಿದೆ ಅಂತ ಹೇಳೋಣ. ತಾರ್ಕಿಕರೇನು ಹೇಳ್ತಾರೆ? ವೇದವನ್ನು ಈಶ್ವರ ರಚನೆ ಮಾಡಿದ್ದಾನೆ ಅಂತ ತಾರ್ಕಿಕರು ಹೇಳ್ತಾರೆ. ಅದೇ ರೀತಿಯಲ್ಲಿ ಒಪ್ಪಬಹುದಲ್ಲ, ಸರ್ವಜ್ಞನಾದ ಈಶ್ವರ ಈ ವೇದವನ್ನು ರಚನೆ ಮಾಡಿದ್ದಾನೆ ಅಂತ. ಮೊದಲೇನೂ ಇರಲಿಲ್ಲ, ಅದಕ್ಕೆ ಯುಕ್ತಿ ಎಂಬತಕ್ಕಂಥದ್ದು. ಅವ್ರ ಯುಕ್ತಿ ಏನು ಅಂತಂದರೆ ಕ್ಷಿತ್ಯಂಕುರಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್ ಅಂತ ಅವರ ಯುಕ್ತಿ. ಯಾವುದೇ ಒಂದು ವಸ್ತು ಹುಟ್ಟಿದೆ ಅಂತಾದರೆ ಅದಕ್ಕೆ ಕರ್ತೃ ಇರಲೇಬೇಕು, ಈಶ್ವರ ಇದ್ದಾನೆ ಅಂತ ಒಪ್ಪಬೇಕು. ಯಾಕೆ ಅಂತಂದರೆ ಅನಾದಿ ಕಾಲದಲ್ಲಿ ಈ ಕ್ಷಿತ್ಯಂಕುರಾದಿ ಭೂಮಿ ಮೊಳಕೆ ಇದೆಲ್ಲ ಹುಟ್ಟಿದೆ, ಇದಕ್ಕೆ ನಾವ್ಯಾರು ಕರ್ತೃ ಅಲ್ಲ. ಹಾಗಾದರೆ ಇದಕ್ಕೊಬ್ಬ ಕರ್ತೃ ಬೇಕು, ಕರ್ತೃ ಇಲ್ಲದೇನೆ ಅಂಕುರ ಆಗಲ್ಲ. ಹಾಗಾದರೆ ಅಂಕುರ ಆಗಿದೆ, ಕರ್ತೃ ಇದೆ ಅಂತ ಗೊತ್ತಾಗುತ್ತೆ. ನಾವ್ಯಾರು ಸಾಧ್ಯ ಇಲ್ಲ, ಹಾಗಾದ್ರೆ ಯಾರಬೇಕು? ಈಶ್ವರನ ಇದ್ದಾನೆ ಅಂತ. ಹೀಗೆ ಈಶ್ವರನನ್ನು ಯುಕ್ತಿಯಿಂದ ಸಾಧನೆ ಮಾಡ್ತಾರೆ. ಆ ಈಶ್ವರನೇ ವೇದವನ್ನು ಮಾಡಿದವನು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನೀನು ಆ ರೀತಿ ಹೇಳ್ಬೋದು. ತಾರ್ಕಿಕರೇನು ಹೇಳ್ಬೋದು? ಯಾರು ಈಶ್ವರ ಇದ್ದಾನೋ ಅವನು ವೇದವನ್ನು ರಚನೆ ಮಾಡಿದ್ದಾನೆ ಅಂತ. ಅದಕ್ಕೆ ಹೇಳ್ತಾರೆ, ಭಾಟ್ಟಾದ್ಯೈಹಿ ತ್ರಿಭಿಹಿ ನ ಉಚ್ಯತೆ ಅಂತ. ಭಾಟ್ಟರಾಗಲಿ ಅಂದರೆ ಮೀಮಾಂಸಕರು, ಭಾಟ್ಟರು ಅಂದರೆ ಮೀಮಾಂಸಕರು, ಸಾಂಖ್ಯರು, ವೇದಾಂತಿಗಳು ಮತ್ತು ಮೀಮಾಂಸಕರು ಈಶ ಮಾಡಿದ್ದು ಅಂತ ಒಪ್ಪಲ್ಲ. ಆದ್ದರಿಂದ ಅವರು ಪ್ರಮಾಣ ಅಂತ ಒಪ್ಪಿದ್ದಾರೆ, ಆದರೆ ಈಶ ಮಾಡಿದ್ದು ಅಂತ ಒಪ್ಪಿಲ್ಲ. ಆದ್ದರಿಂದ ಪ್ರಮಾಣ ಅಂತ ಒಪ್ಪಿ ಈಶ ಮಾಡಿದ್ದು ಅಂತ ಒಪ್ಪಿಲ್ಲ. ಆದ್ದರಿಂದಾಗಿ
ವೇದವನ್ನು ಈಶ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಅಷ್ಟೇ ಅಲ್ಲ, ಏನ ಏಕೇನ ಉಚ್ಯತೆ ತೇನ ಮುಚ್ಯತೆ ಯುಕ್ತಿ ಮಾರ್ಗತಃ ಅಂತ. ಯಾರು ಒಬ್ಬ ಈ ವೇದವನ್ನು ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೋ, ಸೃಷ್ಟಿಯ ಆದಿಭಾಗದಲ್ಲಿ ಭಗವಂತ ವೇದವನ್ನು ರಚನೆ ಮಾಡಿದ್ದಾನೆ ಅಂತ ಯಾರು ಹೇಳ್ತಾ ಇದ್ದಾರೋ ಅವರು ಕೂಡ ಯುಕ್ತಿ ಮಾರ್ಗದಿಂದ ಅವನು ಬಿಡಬೇಕಾಗುತ್ತೆ. ಯಾಕೆ? 3 ಜನರು ಪ್ರಮಾಣ ಅಂತ ಒಪ್ಪಿದ್ದಾರೆ, ವೇದವನ್ನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ರಚಿತವಾದದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವರು ಪ್ರಮಾಣ ಅಂತ ಒಪ್ಪಿ ಯಾರೂ ಅದನ್ನು ರಚನೆ ಮಾಡಿದ್ದಲ್ಲ ಅಂತ ಹೇಳ್ತಾ ಇರೋದರಿಂದಾಗಿ ಈ ಈಶ್ವರ ಅಂದರೆ ತಾರ್ಕಿಕರು ಒಪ್ಪಿರತಕ್ಕಂಥ ಈಶ್ವರ ವೇದ ರಚನೆ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಒಂದು. ಅಷ್ಟೇ ಅಲ್ಲದೇನೆ ತಾರ್ಕಿಕರ ಮತದಲ್ಲಿ ಈಶ್ವರನಿಗೆ ಶರೀರ ಇಲ್ಲ ಅಂತ ಒಪ್ಪಿದ್ದಾರೆ. ಈಶ್ವರನಿಗೆ ಶರೀರ ಇಲ್ಲ ಅಂತ ಒಪ್ಪಿದ್ದಾರೆ. ಶರೀರ ಇಲ್ಲದೆ ಇರತಕ್ಕಂತಹ ಈಶ್ವರ ಈ ವೇದಗಳನ್ನು ಅವನು ಯಾವ ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ? ವೇದವನ್ನು ಹೇಳಬೇಕು ಅಂತಂದರೆ ಶರೀರ ಇರಬೇಕು. ಶರೀರ ಅಂದರೆ ಬಾಯಿ, ಇದೆಲ್ಲ ಅವಯವ, ಇದೆಲ್ಲ ಇದ್ದರೆ ಶರೀರ ಹೇಳಲಿಕ್ಕೆ ಸಾಧ್ಯ, ವೇದವನ್ನು ಹೇಳಲಿಕ್ಕೆ ಸಾಧ್ಯ. ಅವನಿಗೆ ಶರೀರ ಇಲ್ಲ ಅಂದರೆ ಅವಯವ ಇಲ್ಲ, ಬಾಯಿಲ್ಲ ಅಂತ ಆದಮೇಲೆ ಈಶ್ವರ ಈ ವೇದಗಳನ್ನು ಹೇಳಲಿಕ್ಕೆ ಹೇಗೆ ಸಾಧ್ಯ? ಯುಕ್ತಿಯಿಂದ ಈಶ್ವರನ ಒಪ್ತಾರೆ, ಆ ಈಶ್ವರ ವೇದವನ್ನು ಹೇಳಿದ್ದು ಅಂತ ಹೇಳ್ತಾರೆ. ಆದರೆ ಆ ಈಶ್ವರನಿಗೆ ಶರೀರ ಇಲ್ಲ ಅಂತ ಹೇಳ್ತಾರೆ. ಶರೀರ ಇರದೇ ಇರತಕ್ಕಂತಹ ಈಶ್ವರ ವೇದವನ್ನು ಹೇಳಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ತಾರ್ಕಿಕರು ಹೇಳುವ ರೀತಿಯಲ್ಲಿ 2 ರೀತಿಯಲ್ಲಿ, ಭಾಟ್ಟರು ಅಂದರೆ ಮೀಮಾಂಸಕರು, ವೇದಾಂತಿಗಳು, ಸಾಂಖ್ಯರು ಈಶಕೃತ ಅಂತ ಒಪ್ಪಲ್ಲ. ಆದ್ದರಿಂದಲೂ ತಾರ್ಕಿಕರು ಹೇಳಿದ್ದನ್ನು ಒಪ್ಪಲಿಕ್ಕಾಗಲ್ಲ. ಎರಡನೇದಾಗಿ ತಾರ್ಕಿಕರೇ ಹೇಳುವ ರೀತಿಯಲ್ಲಿ ಈಶ್ವರನಿಗೆ ಅವಯವವೇ ಇಲ್ಲ, ಅವಯವ ಶರೀರ ಇಲ್ಲ ಅಂತಾದ ಮೇಲೆ ಅವನು ವೇದವನ್ನು ಹೇಳಲಿಕ್ಕೆ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ವೇದವು ಈಶ್ವರಕೃತಃ, ಈಶ್ವರನಿಂದ ರಚಿಸಲ್ಪಟ್ಟದ್ದು ಎಂಬುದಾಗಿ ಭಾಟ್ಟಾದ್ಯೈಹಿ ಮೀಮಾಂಸಕರು, ಸಾಂಖ್ಯರು ಮತ್ತು ವೇದಾಂತಿಗಳು ಇವರಿಂದ ತ್ರಿಭಿಹಿ 3 ದಾರ್ಶನಿಕರಿಂದ ನಾಪಿ ಉಚ್ಯತೆ ಹೇಳಲ್ಪಡುವುದಿಲ್ಲ. ಏನ ಯಾವ ಏಕೇನ ಒಬ್ಬನಾದ ತಾರ್ಕಿಕನಿಂದ ಉಚ್ಯತೆ ಈಶ್ವರನಿಂದ ರಚಿಸಲ್ಪಟ್ಟಿದೆ ಎಂಬುದಾಗಿ ಹೇಳಲ್ಪಡ್ತಾ ಇದೆಯೋ ತೇನ ಆ ತಾರ್ಕಿಕನಿಂದ ಅದು ಕೂಡ ಯುಕ್ತಿ ಮಾರ್ಗತಃ ಯುಕ್ತಿ ಮಾರ್ಗದಿಂದಲೇ ಮುಚ್ಯತೆ ಬಿಡಲ್ಪಡುತ್ತದೆ. ಏನು ಯುಕ್ತಿ? ಅದನ್ನು ಹೇಳ್ತಾರೆ. ತದೀಶಃ ತಾರ್ಕಿಕರ ಈಶ್ವರನು ಅಶರೀರ ಶರೀರ ಇಲ್ಲದವನು, ತಾನ್ ವೇದಗಳನ್ನು ಕದಾಚನ ಎಂದಿಗೂ ಕೂಡ ನೈವ ಭಕ್ತಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಯುಕ್ತಿಯಿಂದ ಬಿಡಬೇಕಾಗತ್ತೆ. ಯಾವುದು ಯುಕ್ತಿ? ಶರೀರ ಇಲ್ಲ ಎಂಬತಕ್ಕಂಥ ಯುಕ್ತಿ. ವೇದವು ಈಶ್ವರಕೃತಃ ಈಶ್ವರನಿಂದ ರಚಿಸಲ್ಪಟ್ಟದ್ದು ಎಂಬತಕ್ಕಂಥದ್ದು ಭಾಟ್ಟಾದ್ಯೈಹಿ ಮೀಮಾಂಸಕರು, ಸಾಂಖ್ಯರು, ವೇದಾಂತಿಗಳೆಂಬ ತ್ರಿಭಿಹಿ 3 ದಾರ್ಶನಿಕರಿಂದ ನಾಪಿ ಉಚ್ಯತೆ ಹೇಳಲ್ಪಡುವುದಿಲ್ಲ. ಏನ ಯಾವ ಏಕೇನ ಒಬ್ಬನಾದ ತಾರ್ಕಿಕನಿಂದ ಉಚ್ಯತೆ ಸೃಷ್ಟಿಕಾಲದಲ್ಲಿ ವೇದವು ಈಶ್ವರನಿಂದ ರಚಿಸಲ್ಪಟ್ಟಿದೆ ಎಂಬುದಾಗಿ ಹೇಳಲ್ಪಡ್ತಾ ಇದೆಯೋ ತೇನ ಆ ತಾರ್ಕಿಕನಿಂದಲೂ ಕೂಡ ಯುಕ್ತಿ ಮಾರ್ಗತಃ ಯುಕ್ತಿಯ ಮಾರ್ಗದಿಂದ ವೇದವು ಈಶ್ವರಕೃತ ಎಂಬತಕ್ಕಂಥದ್ದು ಮುಚ್ಯತೆ ಬಿಡಲ್ಪಡುತ್ತದೆ. ಯಾಕೆ? ತದೀಶಃ ತಾರ್ಕಿಕರ ಈಶ್ವರನು ಅಶರೀರ ಶರೀರ ಇಲ್ಲದವನು, ಅಂಥವನು ತಾನ್ ಆ ವೇದಗಳನ್ನು ಕದಾಚನ ಎಂದೆಂದಿಗೂ ನೈವ ಭಕ್ತಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಈಶ್ವರಕೃತಃ ವೇದ ಇತ್ಯತಃ ಹಿಂದೆ ಕರ್ತೃ ಯಾರೂ ಇಲ್ಲ ಅಂತ ಹೇಳಿದರು. ಕರ್ತೃ ಯಾರು ಯಾಕಿಲ್ಲ? ಈಶ್ವರ ಇದ್ದಾನೆ ಅಂತ ಹೇಳಿದ್ರೆ ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ನಾಸ್ತಿ ನಾಪೀತಿ ಭಾಟ್ಟಾದ್ಯೈಹಿ ಅಪಿ ಅಪೌರುಷೇಯತ್ವ ಅಂಗೀಕಾರ. ಭಾಟ್ಟರು, ವೇದಾಂತಿಗಳು, ಸಾಂಖ್ಯರು ವೇದವನ್ನು ಅಪೌರುಷೇಯ ಅಂತ ಒಪ್ಪಿದ್ದಾರೆ. ಏನ ಏಕೇನ ಅಂದರೆ ನೈಯಾಯಿಕೇನ ಒಬ್ಬ ಹೇಳ್ತಾನೆ ಈಶ್ವರ ರಚನೆ ಮಾಡಿದ್ದು ಅಂತ. ಯಾರವನು? ಏಕ ಅಂತಂದರೆ ನೈಯಾಯಿಕ. ಉಚ್ಯತೆ ವೇದ ಈಶ್ವರಕೃತಃ ಇತಿ ವೇದವನ್ನು ಈಶ್ವರ ರಚನೆ ಮಾಡಿದ್ದು ಎಂಬುದಾಗಿ ಅವರು ಹೇಳ್ತಾರೆ. ಆದರೆ ಯುಕ್ತಿ ಮಾರ್ಗತಃ ಕಥಂ ಮುಚ್ಯತೆ ಅವನು ಯುಕ್ತಿ ಮಾರ್ಗದಿಂದ ಬಿಡುಗಡೆ ಹೇಗೆ ಹೊಂತಾನೆ? ಅವನಿಗೆ ಯುಕ್ತಿ ವಿರೋಧ ಬಂದೇ ಬರುತ್ತೆ. ಏನು ಯುಕ್ತಿ ವಿರೋಧ? ಅಶರೀರ ಅಶರೀರತ್ವೇನ ಅಂಗೀಕೃತ
ನೈಯಾಯಿಕರು ಈಶ್ವರನಿಗೆ ಶರೀರ ಇಲ್ಲ ಅಂತ ಒಪ್ಪಿದ್ದಾರೆ. ಶರೀರ ಇಲ್ಲದೇ ಇರತಕ್ಕಂಥ ಈಶ್ವರ ವೇದವನ್ನು ಹೇಳಲಿಕ್ಕೆ ಹೇಗೆ ಸಾಧ್ಯ? ತದೀಶಃ ತಾರ್ಕಿಕಾಣಾಂ ಈಶ್ವರ. ತದೀಶಃ ಅಂತ ಶಬ್ದ ಇದೆ, ಅದಕ್ಕರ್ಥ ತಾರ್ಕಿಕರ ಈಶ್ವರ. ತಾರ್ಕಿಕರು ಒಪ್ಪಿರತಕ್ಕಂತಹ ಈಶ್ವರ ಅವನು ವೇದವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಾಂ ವೇದವಾಚಂ ಅವನು ನೈವ ಭಕ್ತಿ, ವೇದವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಕೂಡ ಈಶ್ವರನ ಅಶರೀರ ಅಂತ ಹೇಳಿ, ಹೌದು, ಶರೀರ ಇಲ್ಲ ಅಂತಲೇ ಹೇಳ್ತಾರೆ. ತತ್ಕರ್ತೃತಾ ಕಥಂ ತಸ್ಯ ನಹ್ಯಣೋಶ್ಚೋದನಾದಿನ ನಭೋ ಗುಣಸ್ಯಾಸ್ಯ ಜನ್ಮ ಕಿಂತು ಚಾರಣತಸ್ತವ. ಈಶ್ವರನಿಗೆ ಶರೀರ ಇಲ್ಲದೇ ಇರಬಹುದು, ಆದರೂ ಕೂಡ ಜಗತ್ತಿನ ಸೃಷ್ಟಿಯಾಗತ್ತೆ ಅಂತ ತಾರ್ಕಿಕರು ಒಪ್ಪಿದ್ದಾರೆ. ಅದು ಹೇಗೆ ಅಂತಂದರೆ, ಅವರು ಹೇಳತಕ್ಕಂತಹ ಸೃಷ್ಟಿಯ ಕ್ರಮ, ಮೊದಲು ಪರಮಾಣುಗಳು, ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ಪರಮಾಣುಗಳು, ಆ ಪರಮಾಣುಗಳಲ್ಲಿ ಚಲನೆ ಉಂಟಾಗುತ್ತೆ. ಆ ಪರಮಾಣುಗಳಲ್ಲಿ ಚಲನೆ ಉಂಟಾದಾಗ ಬಿಡಿ ಬಿಡಿಯಾದದ್ದು ಎರಡು ಸೇರ್ತು. ಹಾಗಾದರೆ ಪರಮಾಣು ಬೇರೆ ಬೇರೆ ಆಗಿತ್ತು, ಆ ಪರಮಾಣುವಿನಲ್ಲಿ ಚಲನೆ ಬಂತು. ಚಲನೆ ಬಂದಾಗ ಏನಾಯಿತು, ಒಂದು ಬಿಡಿಯಾಗಿದ್ದದ್ದು ಇನ್ನೊಂದರ ಜೊತೆ ಸೇರಿಕೊಳ್ತು, ಆವಾಗ ಅದು ದ್ವೇಣುಕ ಆಯಿತು. ಒಂದು ಇನ್ನೊಂದರ ಜೊತೆ ಸೇರಿಕೊಂಡ್ರೆ ದ್ವೇಣುಕ ಅಂತಾಯಿತು. ಆಮೇಲೆ ಹೀಗೆ ಇನ್ನೊಂದು ಸೇರಿಕೊಳ್ತು, ಹೀಗೆ ಎರಡು ದ್ವೇಣುಕ ಸೇರಿಕೊಳ್ತು, ಆಮೇಲೆ ಅದು ತ್ರಿಣುಕ ಅಂತಾಯಿತು. ಹಾಗೆ ಎರಡು ಪರಮಾಣುಗಳು ಸೇರಿದ್ರಿಂದ ದ್ವೇಣುಕ ಅಂತಾಯಿತು. ಆ ಎರಡು ದ್ವೇಣುಕ ಸೇರಿದಾಗ ತ್ರಿಣುಕ ಅಂತಾಯಿತು. ಆಮೇಲೆ ಆ ಮೂರು ತ್ರಿಣುಕ ಸೇರಿದ್ರೆ ಅದು ಚತುರ್ಣುಕ ಅಂತಾಯಿತು. ಹೀಗೆ ಸೇರ್ಕೊಂಡು ಏನಾಯಿತು, ದೊಡ್ಡದಾಗಿರ್ತಕ್ಕಂತಹ ಈ ಜಗತ್ತಿನಲ್ಲಿರ್ತಕ್ಕಂತಹ ಪದಾರ್ಥಗಳೆಲ್ಲ ಆಗಿದೆ ಅಂತ ಹೇಳ್ತಾರೆ. ಈಗ ಈಶ್ವರನಿಗೆ ಶರೀರ ಬೇಕಾ? ಈಶ್ವರನಿಗೆ ಶರೀರ ಇಲ್ಲದಿದ್ದರೂ ಕೂಡ ಪರಮಾಣುವಿನಲ್ಲಿ ಆಗಿರ್ತಕ್ಕಂತಹ ಕ್ರಿಯೆಯಿಂದ ಆ ಪದಾರ್ಥಗಳ ಜೋಡಣೆ ಆಯಿತು. ಆ ಎರಡು ಸಣ್ಣದು ಸೇರ್ತು ಅಂತಂದರೆ, ಹಾಗೆ ಸೇರ್ತು ಅಂತಂದರೆ ಅದು ದೊಡ್ಡ ಪದಾರ್ಥ ಎಂಬತಕ್ಕಂಥದ್ದು ಆಗುತ್ತೆ ಅಂತ. ಒಂದು ತಿಂಗಳು ಮನೆ ಬಿಟ್ಟು ಹೋಗಿರ್ರಿ, ಮನೆ ಒಳಗಡೆ ಬನ್ನಿರಿ, ಆವಾಗ ಮನೆಯಲ್ಲಿ ಧೂಳಿದೆ ಅಂತ ಕಾಣಿಸುತ್ತೆ, ಆದರೆ ಅದನ್ನೆಲ್ಲ ಕಸ ಹೊಡಿರಿ, ಅವಾಗೇನೋ ಇಷ್ಟು ಧೂಳು ಒಟ್ಟಾಗುತ್ತೆ. ಆವಾಗ ಒಟ್ಟಾದಾಗ ಏನಾಯಿತು, ಅದನ್ನು ಕಸದ ರಾಶಿ ಅಂತೀರ, ಅದಕ್ಕೊಂದಿಷ್ಟು ನೀರು ಹಾಕ್ರಿ, ಅವಾಗೇನಾಗಿತ್ತು, ಅದೆಷ್ಟು ಒಂದು ಮಣ್ಣಿನ ಮುದ್ದೆ ಆಯ್ತಾಗುತ್ತೆ. ಹಾಗಾದರೆ ಆ ಕಸ ಎಂಬತಕ್ಕಂಥದ್ದು ಬಿಡಿ ಬಿಡಿ ಆಗಿತ್ತು, ಅದೆಲ್ಲ ಒಟ್ಟಿಗೆ ಸೇರ್ತಲ್ಲ, ಸೇರಿದಾಗ ಏನಾಯಿತು, ಅದರಿಂದ ಒಂದು ಮಣ್ಣಿನ ಮುದ್ದೆ ಆಯಿತು. ಹೀಗೆ ಆ ಪದಾರ್ಥಗಳು ಧೂಳು ಅದು ಸೇರಿ ದೊಡ್ಡದಾಯಿತು. ಹೀಗೆ ಇಡೀ ಜಗತ್ತು ಎಂಬತಕ್ಕಂಥದ್ದು ಈ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಆದ್ದರಿಂದ ವೇದವೂ ಕೂಡ ಹೀಗೆ ಪರಮಾತ್ಮನಿಗೆ ಈಶ್ವರನಿಗೆ ಶರೀರ ಒಪ್ಪದಿದ್ದರೂ ಕೂಡ ಈ ರೀತಿಯಲ್ಲಿ ಜಗತ್ತಿನ ನಿರ್ಮಾಣದಂತೆ ವೇದ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತಾರವರು. ತತ್ಕರ್ತೃತ ಕಥಂ ತಸ್ಯ ನಕ್ಷ್ಯಣೋ ಚೋದನಾದಿನ ನಭೋಗುಣಸ್ಯಾಸ್ಯ ಜನ್ಮ ಕಿಂತು ಉಚ್ಚಾರಣತಸ್ತವ ಅಂತ. ಇದು ವೇದ ಇದೆಯಲ್ಲ, ಇದನ್ನು ಶಬ್ದರೂಪ ಅಂತ ಒಪ್ಪಿದ್ದಾರೆ. ಶಬ್ದ ಅನ್ನೋದು ಅವರು ಆಕಾಶದ ಗುಣ ಅಂತ ಒಪ್ಪಿದ್ದಾರೆ. 24 ಗುಣ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಇದೆಲ್ಲವೂ ಗುಣ ಅಂತ ಒಪ್ಪಿದ್ದಾರೆ. ಈ ಶಬ್ದ ಎಂಬತಕ್ಕಂಥದ್ದು ಆಕಾಶದ ಗುಣ. ತಾರ್ಕಿಕರಲ್ಲಿ ಇನ್ನೊಂದು ಸಿದ್ಧಾಂತ ಇದೆ. ದ್ರವ್ಯ ಹುಟ್ಟಲಿಕ್ಕೆ ಪರಮಾಣುಗಳು ಬೇಕು, ದ್ರವ್ಯದಲ್ಲಿ ಗುಣ ಹುಟ್ಟಲಿಕ್ಕೆ ಅದಕ್ಕೆ ಪರಮಾಣು ಎಂಬತಕ್ಕಂಥದ್ದು ಬೇಕಾಗಿಲ್ಲ ಅಂತ. ಈಗ ಮಡಿಕೆ ಆಗಬೇಕು ಅಂದರೆ ಮಣ್ಣು ಬೇಕು. ಅದರಿಂದ ಮಣ್ಣು ದ್ರವ್ಯ, ಆ ಮಣ್ಣು ಎಂಬತಕ್ಕಂಥ ದ್ರವ್ಯದಿಂದ ಮಡಿಕೆ ಆಗುತ್ತೆ ಕಾರ್ಯ. ನೋಡಿ, ಮಡಿಕೆಯಲ್ಲಿ ಬಣ್ಣ ಇದೆ, ಮಡಿಕೆಯಲ್ಲಿ ಬಣ್ಣ ಬರಲಿಕ್ಕೆ ಯಾವುದು ಕಾರಣ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಪ್ರತ್ಯೇಕ ಕಾರಣ ಇಲ್ಲ. ಮಡಿಕೆಯಲ್ಲಿ ಬಣ್ಣ ಬರಲಿಕ್ಕೆ ಪ್ರತ್ಯೇಕ ಕಾರಣ ಇಲ್ಲ. ಮಣ್ಣಿನಲ್ಲಿ ಏನು ಬಣ್ಣ ಇದೆಯೋ ಅದೇ ಬಣ್ಣ ಮಡಿಕೆಯಲ್ಲಿ ಬರುತ್ತೆ. ಇದು ತಾರ್ಕಿಕರ ಸಿದ್ಧಾಂತ. ಹಾಗಾದರೆ ಗುಣ ಇದೆಯಲ್ಲ, ಗುಣ ಹೇಗೆ ಬರುತ್ತೆ? ಗುಣಕ್ಕೆ ಪ್ರತ್ಯೇಕವಾದ ಕಾರಣ ಇಲ್ಲ. ನೋಡಿ, ಮಡಿಕೆ ಇದೆಯಲ್ಲ, ಅದು ದ್ರವ್ಯ, ಅದಕ್ಕೆ ಕಾರಣ ಇದೆ. ಅದಕ್ಕೆ ಯಾವುದು ಕಾರಣ? ಮಣ್ಣು ಕಾರಣ. ಅದರಿಂದ ಮಣ್ಣಿನಿಂದ ಮಡಿಕೆಯಾಗುತ್ತೆ. ಹಾಗಾದರೆ ಮಡಿಕೆಯಲ್ಲಿ ಬಣ್ಣ ಇದೆ, ಬಣ್ಣಕ್ಕೆ ಯಾವುದು ಕಾರಣ? ಆ ಬಣ್ಣಕ್ಕೆ ಪ್ರತ್ಯೇಕವಾದ ಕಾರಣ ಇಲ್ಲ. ಅರ್ಥಾತ್ ಗುಣಕ್ಕೆ
ಪ್ರತ್ಯೇಕವಾದ ಕಾರಣ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಹೀಗೆ ಆಕಾಶದ ಗುಣ ಶಬ್ದ ಎಂಬತಕ್ಕಂಥದ್ದು, ವೇದ ಯಾವುದು? ಶಬ್ದರೂಪ. ಹಾಗಾದರೆ ಶಬ್ದ ಎಂಬತಕ್ಕಂಥದ್ದು ಆಕಾಶದ ಗುಣಕ್ಕೆ ಕಾರಣ ಇಲ್ಲ ಅಂತ ಒಪ್ಪಿರೋದ್ರಿಂದ, ಅಷ್ಟೇ ಅಲ್ಲದೇನೆ ಆಕಾಶ ಎಂಬತಕ್ಕಂಥದ್ದು ನಿತ್ಯವಾಗಿರ್ತಕ್ಕಂತಹ ಆಕಾಶದ ಗುಣ ಶಬ್ದ. ಹಾಗಾದರೆ ವೇದ ಶಬ್ದರೂಪವಾದದ್ದು, ಶಬ್ದರೂಪವಾಗಿರ್ತಕ್ಕಂಥ ವೇದ ನಿತ್ಯವಾಗಿರ್ತಕ್ಕಂತಹ ಆಕಾಶದ ಗುಣ ಅಂತಾದ ಮೇಲೆ ಇದು ಯಾವ ವ್ಯಾಪಾರದಿಂದ ಹುಟ್ಟಲಿಕ್ಕೆ ಸಾಧ್ಯ? ಪರಮಾಣುವಿನ ವ್ಯಾಪಾರದಿಂದಲೂ ಅಲ್ಲ, ಈಶ್ವರನಿಂದ ಹುಟ್ಟಿದೆ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಗುಣ. ಅದರಿಂದಾಗಿ ಗುಣಕ್ಕೆ ಅವರು ಕಾರಣದಲ್ಲಿ ಇರತಕ್ಕಂತಹ ಗುಣ ಕಾರ್ಯದಲ್ಲಿ ಅಭಿವ್ಯಕ್ತವಾಗುತ್ತೆ ಅಂತ ಹೇಳ್ತಾರೆ ವಿನಃ ಗುಣಕ್ಕೆ ಉತ್ಪತ್ತಿಗೆ ಕಾರಣವನ್ನು ಅವರೇ ಒಪ್ಪಿಲ್ಲ. ಆದ್ದರಿಂದ ವೇದ ಈಶ್ವರಕೃತ ಅಂತಂದರೆ ಯಾವ ರೀತಿಯಲ್ಲಿ ಭಗವಂತನಿಂದ ವೇದ ನಿರ್ಮಾಣಗೊಳ್ತು ಅಂತ ಹೇಳ್ತೀರಾ? ಪರಮಾಣುವಿನ ಕ್ರಿಯೆ ಅದರಿಂದ ಮಡಿಕೆಯಾದಂತೆ ಅಂತ ಹೇಳಲಿಕ್ಕೆ ಬರಲ್ಲ. ಇನ್ನು ಶಬ್ದ ಎಂಬತಕ್ಕಂಥದ್ದು ಗುಣ, ಅದರಿಂದಾಗಿ ಗುಣಕ್ಕೆ ನೀವು ಪ್ರತ್ಯೇಕವಾದ ಕಾರಣವನ್ನು ಒಪ್ಪೇ ಇಲ್ಲ. ಅದರಿಂದಾಗಿ ವೇದಕ್ಕೆ ಈಶ್ವರನು ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ತಾರ್ಕಿಕರ ಸಿದ್ಧಾಂತವನ್ನೇ ಇಟ್ಟುಕೊಂಡು ನಿರೂಪಣೆ ಮಾಡಿರ್ತಕ್ಕಂಥದ್ದು. ತಸ್ಯ ಆ ಈಶ್ವರನಿಗೆ ತತ್ಕರ್ತೃತ ವೇದ ಕರ್ತೃತ್ವವು ಕಥಂ ಯಾವ ಪ್ರಕಾರದಿಂದ ನಿರೂಪಿಸಲ್ಪಡುತ್ತದೆ? ಯಾಕೆ? ಅಣೋಹೋ ಪರಮಾಣುವಿನಲ್ಲಿ ನಡೆಯುವಂತಹ ಚೋದನಾದಿನ ವ್ಯಾಪಾರದಿಂದ ಅಸ್ಯ ಈ ವರ್ಣಾತ್ಮಕವಾಗಿರ್ತಕ್ಕಂಥ ವೇದಕ್ಕೆ ಉತ್ಪತ್ತಿಯು ನಹಿ ಇಲ್ಲವಷ್ಟೇ. ಕಿಂತು ಮತ್ತೆ ನಭೋಗುಣಸ್ಯ ಆಕಾಶದ ಗುಣವಾದ ವೇದಕ್ಕೆ ಜನ್ಮ ಉತ್ಪತ್ತಿಯು ತವ ನಿನ್ನಂತೆಯೂ ಉಚ್ಚಾರಣತಃ ಉಚ್ಚಾರಣೆಯಿಂದಲೇ ಆಗಬೇಕು ಹೊರತು ಮಡಿಕೆ ಮಣ್ಣಿನಿಂದ ಆದ ಹಾಗೆ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ತಸ್ಯ ಆ ಈಶ್ವರನಿಗೆ ತತ್ಕರ್ತೃತ ಆ ವೇದಕರ್ತೃತ್ವವು ಕಥಂ ಯಾವ ಕ್ರಮದಿಂದ ಹೇಳಲ್ಪಡುತ್ತದೆ? ಅಣೋಹೋ ಪರಮಾಣುವಿನಲ್ಲಿ ನಡೆಯುವಂತಹ ಚೋದನಾದಿನ ಕಾರಣವಾದಂತಹ ವ್ಯಾಪಾರದಿಂದ ಅಸ್ಯ ಈ ವರ್ಣಾತ್ಮಕವಾದ ವೇದಕ್ಕೆ ಉತ್ಪತ್ತಿಯು ನಹಿ ಇಲ್ಲವಷ್ಟೇ. ಕಿಂತು ಆದರೆ ನಭೋಗುಣಸ್ಯ ಆಕಾಶಗುಣವಾದ ವೇದದ ಜನ್ಮ ಉತ್ಪತ್ತಿಯು ತವ ನಿನ್ನ ಮತದಲ್ಲಿ ಉಚ್ಚಾರಣತಃ ಉಚ್ಚಾರಣೆಯಿಂದಲೇ ಆಗಬೇಕು. ಅದು ಸಾಧ್ಯ ಇಲ್ಲ. ಯಾಕೆ? ಈಶ್ವರನಿಗೆ ಶರೀರ ಇಲ್ಲ, ಉಚ್ಚಾರಣೆಯಿಂದ ಅಂತ ಹೇಳಲಿಕ್ಕೆ ಬರೋದಿಲ್ಲ. ತತ್ಕರ್ತೃತ ಅಂತಿದೆ, ಅದಕ್ಕೆ ಅರ್ಥ ಬರೀತಾರೆ ವೇದಕರ್ತೃತ ಅಂತ. ಭಗವಂತನು ವೇದಕ್ಕೆ ಕರ್ತೃವಾಗಿದ್ದಾನೆ, ಈಶ್ವರನು ವೇದಕ್ಕೆ ಕರ್ತೃವಾಗಿದ್ದಾನೆ ಎಂಬತಕ್ಕಂಥದ್ದು. ನಾನು ಈಶ್ವರಸ್ಯ ಅಶರೀರತ್ವೇಪಿ ಪರಮಾಣು ನೋದನಾದಿನ ದ್ವಣುಕಾದಿ ಉತ್ಪತ್ತಿವತ್ ಈಶ್ವರಾತ್ ವೇದಸ್ಯ ಜನ್ಮ ಭವತಿ ಇತ್ಯತಃ ನಹಿ ಇತಿ. ಈಶ್ವರನಿಗೆ ಶರೀರ ಇಲ್ಲದಿದ್ದರೂ ಕೂಡ ಪರಮಾಣುವಿನಲ್ಲಿ ನೋದನ ಅಂತಂದರೆ ಅದರಲ್ಲಿ ಆಗತಕ್ಕಂಥ ಚಲನೆ ವ್ಯಾಪಾರ ಎಂಬತಕ್ಕಂಥದ್ದು, ಅದರಿಂದ ದ್ವಣುಕಾದಿ ಉತ್ಪತ್ತಿವತ್ ದ್ವಣುಕಾದಿಗಳ ಉತ್ಪತ್ತಿಯಾಗುವಂತೆ ಈಶ್ವರನಿಂದ ವೇದದ ಉತ್ಪತ್ತಿ ಆಗುತ್ತೆ. ಅದು ಸಾಧ್ಯ ಇಲ್ಲ. ಯಾಕೆ? ಅಸ್ಯ ಅಂದರೆ ವರ್ಣಾತ್ಮಕಸ್ಯ ವೇದಸ್ಯ ವರ್ಣ ಶಬ್ದರೂಪವಾದಂತಹ ವೇದ ನಭೋಗುಣಸ್ಯ ಇತಿ ಹೇತುಗರ್ಭ ವಿಶೇಷಣಂ ಅಂತ. ಅದು ನಭೋಗುಣ ಅಂತ, ಆಕಾಶದ ಗುಣ. ಆಕಾಶ ನಿತ್ಯ, ಆಕಾಶದಲ್ಲಿರ್ತಕ್ಕಂತಹ ಶಬ್ದವು ಕೂಡ ನಿತ್ಯವಾಗಬೇಕು. ಆದ್ದರಿಂದ ಆಕಾಶದಲ್ಲಿರ್ತಕ್ಕಂಥ ಗುಣ ಅದು ಉತ್ಪನ್ನವಾದದ್ದು ಅಂತಲೇ ಹೇಳಿಕ್ಕೆ ಬರಲ್ಲ. ಕಾರಣ ಏನು? ಅವರು ಹೇಳಿದ್ದು ಗುಣಕ್ಕೆ ಎಲ್ಲೂ ಕೂಡ ಪ್ರತ್ಯೇಕವಾದ ಕಾರಣ ಇಲ್ಲ. ದ್ರವ್ಯಕ್ಕೆ ಯಾವುದು ಕಾರಣವೋ ಅದೇ ಕಾರಣದಿಂದ ಗುಣ ಎಂಬತಕ್ಕಂಥದ್ದು ಉತ್ಪನ್ನವಾಗುತ್ತೆ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ಘಟದಲ್ಲಿ ರೂಪ ಬರುತ್ತೆ. ಘಟದಲ್ಲಿ ರೂಪ ಹೇಗೆ ಬರುತ್ತೆ? ಮಣ್ಣಿನಲ್ಲಿ ರೂಪ ಇದ್ದಾಗ ಘಟದಲ್ಲಿ ತಾನಾಗೆ ರೂಪ ಬರುತ್ತೆ. ಆದ್ದರಿಂದ ಗುಣ ಯಾವತ್ತೂ ಕೂಡ ಹುಟ್ಟತಕ್ಕಂಥದ್ದಲ್ಲ ಎಂಬುದಾಗಿ ಆಕಾಶ ಎಂಬತಕ್ಕಂಥದ್ದು ನಿತ್ಯವಾಗಿದೆ. ಆದ್ದರಿಂದ ಗುಣಕ್ಕೆ ಉತ್ಪತ್ತಿಯನ್ನೇ ಒಪ್ಪಿಲ್ಲ, ಆಕಾಶದ ಗುಣಕ್ಕೆ ಉತ್ಪತ್ತಿಯನ್ನು ಒಪ್ಪಲಿಕ್ಕೆ ಬರೋದೇ ಇಲ್ಲ ಅಂತ ಹೇತುಗರ್ಭ ವಿಶೇಷಣಂ ಅಂತ ಹೇಳ್ತಾ ಇದ್ದಾರೆ. ವೇದಸ್ಯ ವರ್ಣಾತ್ಮಕ ಶಬ್ದತ್ವೇನ ತನ್ಮತೆ ನಭೋಗುಣತ್ವಾತ್. ವೇದ ಎಂಬತಕ್ಕಂಥದ್ದು ವರ್ಣ ಸಮುದಾಯಾತ್ಮಕವಾಗಿರ್ತಕ್ಕಂಥದ್ದು, ಅದು ಶಬ್ದ. ಅದರಿಂದಾಗಿ ಅವರ ಮತ ಪ್ರಕಾರ ಶಬ್ದ ಎಂಬತಕ್ಕಂಥದ್ದು ಆಕಾಶದ ಗುಣವಾಗಿದೆ. ನಹಿ ನಿತ್ಯದ್ರವ್ಯಸ್ಯ ಗುಣೆ ಪರಮಾಣು ನೋದನಾದೇಹೇ ಪ್ರಾಪ್ತಿ ತನ್ಮತೆ ಅಂತ. ನಿತ್ಯ ದ್ರವ್ಯವಾಗಿರ್ತಕ್ಕಂತಹ ಗುಣ ಆಕಾಶದ ಗುಣ ಶಬ್ದ,
ಆಕಾಶವು ನಿತ್ಯ, ನಿತ್ಯವಾದ ದ್ರವ್ಯ ಆಕಾಶ, ಆಕಾಶದಲ್ಲಿರ್ತಕ್ಕಂತಹ ಗುಣ. ಅದಕ್ಕೆ ಪರಮಾಣುವಿನಲ್ಲಿ ಆಗತಕ್ಕಂತಹ ವ್ಯಾಪಾರದಿಂದ ಪ್ರಾಪ್ತಿ ನ ತನ್ಮತೆ, ಅವರ ಮತ ಪ್ರಕಾರ ಉತ್ಪತ್ತಿಯನ್ನು ಹೇಳಲಿಕ್ಕೆ ಬರೋದಿಲ್ಲ. ಕಿಂತು ದ್ವಣುಕಾದಿ ಕಾರ್ಯೋತ್ಪತ್ತಾವೇವ ತಸ್ಯ ಉಪಯೋಗ. ಆ ಪರಮಾಣುವಿನಲ್ಲಿ ಆಗತಕ್ಕಂತಹ ಕ್ರಿಯೆ ಇದೆಯಲ್ಲ, ಅದು ದ್ವಣುಕಾದಿ ಕಾರ್ಯ ಹುಟ್ಟಲಿಕ್ಕೆ ಕಾರಣ ಆಗಿದೆ ವಿನಃ ಶಬ್ದ ಉತ್ಪತ್ತಿ ಆಗಲಿಕ್ಕೆ ಕಾರಣ ಅಲ್ಲ. ನತು ಗುಣೋತ್ಪತ್ತೌ ಕಾರಣಗುಣಾದೇವ ಕಾರ್ಯೇ ಗುಣೋತ್ಪತ್ತ್ಯಂಗೀಕಾರಾತ್. ಕಾರಣದಲ್ಲಿರುವ ಗುಣದಿಂದಲೇ ಕಾರ್ಯದಲ್ಲಿ ಗುಣ ಬರುತ್ತೆ ಎಂಬುದಾಗಿ ಅವರು ಒಪ್ಪಿದ್ದಾರೆ. ನಿತ್ಯದ್ರವ್ಯ ಗುಣೇತು ನೇಮಪಿ ಪ್ರಕ್ರಿಯಾ ಸಂಭವತಿ. ನಿತ್ಯವಾದ ಆಕಾಶದ ಗುಣದಲ್ಲಿ ಬರತಕ್ಕಂಥ ಗುಣ ಇದೆಯಲ್ಲ, ಅದರಲ್ಲಿ ಈ ಕಾರ್ಯದಲ್ಲಿ ಬರತಕ್ಕಂಥ ಗುಣ ಕಾರಣದ ಗುಣದಿಂದ ಅಂತ ಏನು ಹೇಳ್ತಾರೆ, ಆ ಪ್ರಕ್ರಿಯೆಯನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ತರ್ಹಿ ತನ್ಮತೆ ವೇದಸ್ಯ ಕಥಂ ಜನ್ಮ ಇತ್ಯಾಶಂಕತೆ. ಆದ್ದರಿಂದ ತಾರ್ಕಿಕರ ಮತದಲ್ಲಿ ವೇದವು ಉತ್ಪತ್ತಿ ಆಗುತ್ತೆ ಅಂತಂದರೆ, ಈಶ್ವರನಿಂದ ಉತ್ಪತ್ತಿ ಆಗುತ್ತೆ ಅಂತಂದರೆ ಯಾವ ರೀತಿ ಉತ್ಪತ್ತಿ ಹೇಳ್ತೀರಾ? ಪರಮಾಣುವಿನಿಂದ ದ್ವಣಕ ಉತ್ಪತ್ತಿಯಾಗುವ ಹಾಗೆ ಪರಮಾತ್ಮನಿಂದ ವೇದ ಉತ್ಪತ್ತಿಯಾಗತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಮತ್ತೇನು ಹೇಳಬೇಕು? ಉಚ್ಚಾರಣೆಯಿಂದ ಹೇಳಬೇಕು. ಉತ್ತರಮಾಹ ಉಚ್ಚಾರಣತಃ, ಭಗವಂತ ಉಚ್ಚಾರಣೆ ಮಾಡಿದ ಅಂತ ಹೇಳಬೇಕು. ಉಚ್ಚಾರಣೆಯಿಂದ ಅಂತ ಹೇಳಲಿಕ್ಕೆ ಬರಲ್ಲ, ಯಾಕೆ ಈಶ್ವರನಿಗೆ ಶರೀರವೇ ಇಲ್ಲ. ಆದ್ದರಿಂದ ವೇದವನ್ನು ಈಶ್ವರ ಮಾಡಿದ್ದಾನೆ ಅಂತ ತಾರ್ಕಿಕರು ಹೇಳ್ತಕ್ಕಂಥದ್ದನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಯಾರು? ಯಾರು ಸ್ವತಂತ್ರವಾಗಿ ಇಚ್ಛಾ ಪ್ರಯತ್ನ ಜ್ಞಾನವುಳ್ಳವನೋ ಅವನು ಈಶ್ವರ. ವಿಷ್ಣು ಅಂತ ಹೇಳಲ್ಲ, ಈಶ್ವರ ಅಂತ ಹೇಳ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ಯಾಹ್ನ 2:15